ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಅಶೇಷಸತಾಂ ಸನ್ಮಂಗಲಾನಿ ಭವಂತು. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ ಭಾಗವತ ಮಹಾಪುರಾಣದ ಸಪ್ತಮ ಸ್ಕಂಧವನ್ನು ನಿನ್ನೆ ನಾವು ಶ್ರವಣ ಮಾಡ್ತಾ ಬಂದ್ವಿ. ಪ್ರಹ್ಲಾದನ ಕಥೆ, ಲಕ್ಷ್ಮೀ ನರಸಿಂಹನ ಚರಿತ್ರೆ, ಹಿರಣ್ಯಕಶಿಪುವಿನ ಸಂಹಾರ, ಅವುಗಳಿಂದ ತಿಳಿದ ಸಂದೇಶ ಏನು ಅಂತ ತಿಳಿತಾ ಬರ್ತಾ ಇದ್ವಿ. ಈಗ ನಡೀತಾ ಇರುವ ಮಾಸ ವೈಶಾಖ ಮಾಸ. ಇದೇ ವೈಶಾಖ ಮಾಸದಲ್ಲಿ ನರಸಿಂಹ ಜಯಂತಿ ಬರ್ತಾ ಇದೆ. ಈ ಮಾಸ ಪರಶುರಾಮ ಜಯಂತಿ, ನರಸಿಂಹ ಜಯಂತಿ, ವೇದವ್ಯಾಸ ಜಯಂತಿ, ಹೀಗೆ ಭಗವಂತನ ಅವತಾರಗಳ ಜಯಂತಿಯ ಮಾಸ ಅಂತ ಹೆಸರು. ಹಾಗಾಗಿ ಹಯಗ್ರೀವ ದೇವರ ಸ್ಮರಣೆ ಮಾಡಬೇಕು, ನೃಸಿಂಹ ದೇವರ ಸ್ಮರಣೆ ವಿಶೇಷವಾಗಿ ಮಾಡಬೇಕು. ಪರಶುರಾಮನ ಸ್ಮರಣೆ, ಇದೆಲ್ಲ ಕ್ಷೇತ್ರ ಪರಶುರಾಮಂದಾದ್ದರಿಂದ ಪರಶುರಾಮನನ್ನು ನೀವೆಲ್ಲ ಸ್ಮರಣೆ ಮಾಡಲೇಬೇಕು. ಅವನನ್ನು ಒಂದು ದಿವಸವೂ ಸ್ಮರಿಸದೇ ಇರಬಾರದು. ಈ ನಿಟ್ಟಿನಲ್ಲಿ ನೃಸಿಂಹ ಜಯಂತಿ ಅಂದರೆ ನೃಸಿಂಹ ಪ್ರಾದುರ್ಭಾವ ಆದದ್ದು. ಅಹೋಬಿಲ ಅಂತ ಕ್ಷೇತ್ರ, ಅಲ್ಲಿ ಹಿರಣ್ಯಕಶಿಪು ವಾಸ ಮಾಡ್ತಾ ತನ್ನ ಆಡಳಿತ ನಡೆಸ್ತಿದ್ದ. ಅಲ್ಲಿ ಸತ್ಯಯುಗದೊಳಗೆ ನೃಸಿಂಹ ಪ್ರಕಟನಾದದ್ದು ಅಂತ ಇತಿಹಾಸ ಹೇಳುತ್ತದೆ. ಹಾಗಾಗಿ ನೃಸಿಂಹ ಜಯಂತಿ ಸಮೀಪಿಸ್ತಿರುವಾಗಲೇ ನೃಸಿಂಹಾವತಾರದ ಚರಿತ್ರೆ ಕೇಳಿದ್ದು ನಮ್ಮ ಭಾಗ್ಯ ಅಂತ ಭಾವಿಸಬೇಕು. ಈ ಅವತಾರದ ಮತ್ತೊಂದು ಸಂದೇಶ ಹೇಳ್ತದೆ ಭಾಗವತ. ಪರೀಕ್ಷಿತ್ ರಾಜ ಪ್ರಶ್ನಿಸಿದ್ದಂತೆ, ಭಗವಂತ ದೇವರು ನಾವು ಕೇಳಿದ್ದು ಸಮ ಅಂತ, ಆದರೆ ಅವನು ವಿಷಮನಂತೆ ತೋರ್ತಾನಲ್ಲ ಅಂತ ಪ್ರಶ್ನೆ. ಅಭಿಪ್ರಾಯ, ದೇವತೆಗಳ ಪರವಾಗಿ ಯಾವಾಗಲೂ ದೇವರು ಕಾಣಿಸ್ತಾನೆ, ಅಸುರರನ್ನೆಲ್ಲ ಕೊಲ್ತಾನೆ, ಅವರನ್ನು ದ್ವೇಷಿಸ್ತಾನೇನೋ ಅಂತ ಪ್ರಶ್ನೆ. ಎಲ್ಲ ದೇವರ ಸೃಷ್ಟಿಯಲ್ಲೇ ಬಂದದ್ದಲ್ವೇ, ದೇವತೆಗಳು ಹುಟ್ಟಿದ್ದು ದೇವರಿಂದಲೇ,
ದೈತ್ಯರು ಅಸುರರು ಹುಟ್ಟಿದ್ದು ದೇವರಿಂದಲೇ. ಆದರೆ ಒಬ್ರಿಗೊಂದು ಯಾಕೆ ಮಾಡ್ತಾನೆ ಅಂತ. ಇದು ಅಲ್ಲಿ ಮಾತ್ರ ಪ್ರಶ್ನೆ ಅಲ್ಲ, ನಮ್ಮೆಲ್ಲರಿಗೂ ಮನಸ್ಸಿನಲ್ಲಿ ಬರ್ತದೆ. ಕೆಲವರು ಇರ್ತಾರೆ, ಯಾವತ್ತೂ ದೇವಸ್ಥಾನಗಳಿಗೆ ಹೋಗಿರಲ್ಲ, ಪ್ರದಕ್ಷಿಣೆ ಹಾಕಿರಲ್ಲ, ನಮಸ್ಕಾರ ಮಾಡಿಲ್ಲ, ದೇವರ ಸ್ಮರಣೆ, ನಾಮ ಜಪ, ಭಜನೆ, ಕೀರ್ತನೆ ಏನೂ ಮಾಡಿಲ್ಲ. ಆದರೆ ಅವ್ರ ಜೀವನದಲ್ಲಿ ಭಾರೀ ಶ್ರೀಮಂತಿಕೆ ಬರ್ತಾ ಇರ್ತದೆ. ದೊಡ್ಡ ಪದವಿ, ಬಹಳ ದೊಡ್ಡ ವಾಹನ, ಅಧಿಕಾರ ಎಲ್ಲ ಕಾಣ್ತಿರ್ತದೆ. ಅದನ್ನು ನೋಡುವಾಗ ಸಹಜ ನಮಗನಿಸೋದೇನು ಅಂದರೆ, ಇಷ್ಟೆಲ್ಲ ಮಾಡಿದರೂ ನಮಗಿನ್ನೂ ಸಿಗ್ತಾ ಇಲ್ಲ, ಏನೇನೂ ಮಾಡಿಲ್ಲ, ಮನೆ ಮೇಲೆ ಮನೆ ಕಟ್ಟಿಸ್ತಾ ಇದ್ದಾನಾತ. ದೇವರಲ್ಲಿ ಭಕ್ತಿ ಮಾಡಿದರೂ ಸಿಗದೇ ಇರೋದು, ದೇವರಲ್ಲಿ ಭಕ್ತಿ ಮಾಡದೇನೆ ಸಿಗ್ತಾ ಇದೆ ಅಂದಮೇಲೆ ನಾವ್ಯಾಕೆ ದೇವರನ್ನು ಭಕ್ತಿ ಮಾಡಬೇಕು? ನೋಡಿ, ಆತ ಏನಾದರೂ ಮಾಡಿದಾನ? ಅವನ ಪರವಾಗೇ ಇದ್ದಾನೆ ದೇವರು, ಎಲ್ಲ ಕೊಡ್ತಿದ್ದಾನೆ. ಈ ಸಂಶಯ ನಮಗೆ ಮೂಡ್ತದೋ ಇಲ್ಲೋ? ಬೆಳಗ್ಗೆಯಿಂದ ಇಷ್ಟು ಕಷ್ಟಪಡ್ತಿದ್ದೇವೆ, ಪುರಾಣ ಅಂತೇವಿ, ಹೋಮ ಅಂತೇವಿ, ಹವನ ಅಂತೇವಿ, ಏನಿಲ್ಲ. ಉಪವಾಸ, ವ್ರತ, ನಿಯಮ ಏನೂ ಸಿಗ್ತಾ ಇಲ್ಲ. ಉಪವಾಸ ಮಾಡಲಿಲ್ಲ, ಆತ ವ್ರತ ಮಾಡಲಿಲ್ಲ, ಪುರಾಣ ಅಂತ ಹೇಳಲಿಲ್ಲ, ಕೇಳಲಿಲ್ಲ, ಆದರೆ ಅವನಿಗೆ ಜಾಸ್ತಿ ಎಲ್ಲ ಸಿಗ್ತಾ ಇದೆ. ಈ ಸಂಶಯ ಮನುಷ್ಯರಿಗೆ ಮೂಡ್ತದೆ. ಇದಕ್ಕೆ ಉತ್ತರ ಏನು? ಭಗವಂತ ಸಮನ ವಿಷಮನ? ಇಂದ್ರ, ಚಂದ್ರ ಈ ದೇವತೆಗಳ ಪರವಾಗಿ ದೇವರು ನಿಲ್ತಾನೆ. ಅಸುರರು ಏನಾದರೂ ದಾಳಿ ಮಾಡಿದರೆ ಅಸುರರನ್ನು ಸೆರೆ ಬಡಿತಾನೆ, ದೇವತೆಗಳಿಗೆ ಜಯ ತಂದು ಕೊಡ್ತಿರ್ತಾನೆ. ಹಾಗಾದರೆ ದೇವರು ಒಬ್ರಿಗೊಂದು ಮಾಡಿದ ಅಂತ ಅನಿಸಲ್ವ? ಇಂದ್ರಸ್ಯಾರ್ಥೆ ಕಥಂ ದೈತ್ಯಾನ್ ಅವಧೀದ್ ವಿಷಮೋ ಯಥಾ. ಪ್ರಶ್ನೆಯ ಮಾತು. ಇಂದ್ರನಿಗೋಸ್ಕರ ಪದೇ ಪದೇ ಭಗವಂತ ಅವತಾರ ಮಾಡಿ ಅಸುರರನ್ನು ಕೊಲ್ತಾನೆ ಅಂತ ಕಥೆ ಹೇಳ್ತಾ ಇದ್ದೀರಿ ನೀವು ಆವಾಗಲಿದ್ದ. ಅಲ್ಲಲ್ಲಿ ಕಥೆ ಹೀಗೆ ಇದೆ ಪುರಾಣದಲ್ಲಿಯೂ. ಇಂದ್ರಾದಿ ದೇವತೆಗಳಿಗೆ ಬಹಳ ಬಾಧೆ ಆಯಿತು. ಹಾಗಾಗಿ ದೇವರು ವಿಷ್ಣು ನೃಸಿಂಹನಾದ, ವರಾಹನಾದ, ವಾಮನನಾದ, ಆ ಅಸುರರನ್ನೆಲ್ಲ ಕೊಂದ, ದೇವತೆಗಳಿಗೆಲ್ಲ ಅನುಕೂಲ ಮಾಡಿಕೊಟ್ಟ. ಹಿಂಗೆ ಕಥೆ ಹೇಳಿದ ಮೇಲೆ ದೇವರನ್ನು ವಿಷಮ ಅಂದರೆ ಇನ್ನೇನು ಅನ್ಬೇಕು? ಈ ಪ್ರಶ್ನೆಗೆ ಸಮಾಧಾನ ಕೊಡಬೇಕು. ಪ್ರತಿಯೊಬ್ಬ ಮುಮುಕ್ಷುಗಳು, ಮೋಕ್ಷ ಬಯಸುವವರು ಇದನ್ನು ಚೆನ್ನಾಗಿ ಅರ್ಥಕೊಂಡು ಭಗವಂತನಲ್ಲಿ ಸಮನಿದ್ದಾನೆ, ಅವನು ವಿಷಮನಲ್ಲ, ದೋಷ ಅವನಲ್ಲಿ ಇಲ್ಲ ಅಂತ ಅನ್ನೋದನ್ನು ದೃಢಪಡಿಸ್ಕೊಳ್ಬೇಕು. ಅದಕ್ಕೆ ಉತ್ತರ ಕೊಡ್ತದೆ ಭಾಗವತ. ಭಗವಂತ ಸಮ ಅಂತ ಯಾಕೆ ಹೇಳೋದು, ಯಾವ ಅರ್ಥದಲ್ಲಿ ಹೇಳೋದು, ಇದನ್ನು ಚಿಂತನೆ ಮಾಡಬೇಕು. ಯಾರು ಯಾವ ಕಾರ್ಯವನ್ನು ಮಾಡ್ತಾರೆ, ಆ ಮಾಡಿದ ಕೆಲಸಕ್ಕೆ ಕಡಿಮೆನೂ ಇಲ್ಲದೆ ಹೆಚ್ಚೂ ಇಲ್ಲದೆ ಫಲ ಕೊಡ್ತಾನಾದ್ದರಿಂದ ದೇವರನ್ನು ಸಮ ಅಂತ ತಿಳಿಬೇಕಂತ. ಒಂದು ಕೆಲಸ ಮಾಡಿದ್ದಾನೆ ಒಬ್ಬ ಜೀವ, ಅವನಿಗೆ ಅರ್ಹತೆ ಎಷ್ಟಿದೆಯೋ ಅಷ್ಟೇ ಮಾಡಿದ್ದಾನೆ ಶಕ್ತಿ ಇಟ್ಟು. ಅದಕ್ಕೆ ಯಾವತ್ತೂ ಹೆಚ್ಚು ಕಡಿಮೆ ಮಾಡಲ್ಲ ಭಗವಂತ, ತಕ್ಕ ಫಲ ಕೊಡ್ತಾನೆ. ಈ ಅರ್ಥದಲ್ಲಿ ಸಮ ಅಂತ ದೇವರನ್ನು ಕರೆಯೋದಂತೆ. ಇದಕ್ಕೆ ಬೇರೆ ಬೇರೆ ಉದಾಹರಣೆಗಳನ್ನು ಕೊಟ್ಟು ನಮಗೆ ವ್ಯಾಖ್ಯಾನ ಮಾಡುತ್ತದೆ ಭಾಗವತ. ದೇವರ ಸಮತ್ವ ಚಿಂತನೆ ಬಹಳ ವಿಶೇಷ. ಕೃಷ್ಣನೂ ಕೂಡ ಭಗವದ್ಗೀತೆಯಲ್ಲಿ ಬಾರಿ ಬಾರಿ ಹೇಳ್ತಾನೆ, ಸಮೋಹಂ ಸರ್ವಭೂತೇಷು, ನಾನು ಯಾವತ್ತಿದ್ರೂ ಸಮನಿದ್ದೇನೆ ಅಂತ ತಿಳಿಬೇಕು ಅಂತ ದೇವರೇ ಹೇಳ್ತಾನೆ ಅರ್ಜುನನಿಗೆ. ಈಗ ಒಂದಿಷ್ಟು ಉದಾಹರಣೆಗಳನ್ನು ನೋಡೋಣ. ಅದರಿಂದ ನಮಗೆ ಭಗವಂತನ ಬಗ್ಗೆ ಈ ತಿಳುವಳಿಕೆ ಚೆನ್ನಾಗಿ ಬರ್ತದೆ. ಮೋಡ ಇದೆ, ಆಕಾಶದಲ್ಲಿ ಅಲ್ಲಲ್ಲಿ ಮಳೆ ಸುರಿಸ್ಲಿಕ್ಕೆ ಬರ್ತದೆ. ಭೂಮಿಯಲ್ಲಿ ಬೀಜ ಬಿತ್ತುತ್ತೇವೆ, ಬೇವಿನ ಬೀಜ, ಮಾವಿನ ಬೀಜ, ಸೇಬಿನ ಬೀಜ, ಇನ್ನಿತರ ಬೇರೆ ಬೇರೆ ಹಣ್ಣುಗಳ ಬೀಜ, ಕಾಯಿಗಳ ಬೀಜ ಬಿತ್ತುತ್ತದೆ. ಮೋಡ ಮಳೆ ಸುರಿಸ್ತದೆ, ಮರ ಬೆಳೀತಾರೆ, ಬೀಜ ಮೊಳಕೆ ಒಡೆದು ಮರವಾಗ್ತದೆ. ಬೇವಿನ ಬೀಜದ ಮೇಲೂ ಸುರಿಸಿರ್ತದೆ, ಮಾವಿನ ಬೀಜದ ಮೇಲೂ ಸುರಿಸಿರ್ತದೆ. ಮರ ಬೆಳೆದ ಮೇಲೆ
ಬೇವಿನ ಬೀಜದ ಕಾಯಿ ಕಹಿ ಹಣ್ಣು ಕೊಡ್ತದೆ, ಕಹಿ ಕೊಡ್ತದೆ. ಮಾವಿಂದು ಸಿಹಿ ಕೊಡ್ತದೆ. ಈಗ ನಾವು ಆ ಮೋಡ ಬಂದಿತ್ತಲ್ಲ, ಅದು ಸರಿಯಾಗಿ ನೀರು ಸುರಿಸ್ಲಿಲ್ಲ, ಅದಕ್ಕೆ ಇದು ಕಹಿ ಹಣ್ಣು ಕೊಡ್ತು. ಮಾವಿಂದ್ರ ಮೇಲೆ ತುಂಬ ಜಾಸ್ತಿ ನೀರು ಸುರಿಸ್ತು, ಅದಕ್ಕೆ ಅದು ಸಿಹಿ ಹಣ್ಣು ಕೊಡ್ತು ಅಂತ ಮೋಡವನ್ನು ವಿಷಮ ಅಂತ ದೂರ್ಲಿಕ್ಕಾಗ್ತದ? ಪಾಯಿಂಟ್ ನಂಬರ್ 1. ಸೂರ್ಯ ಇದ್ದಾನೆ, 3 ಥರದ ಮಣಿಗಳಿದ್ದಾವೆ. ಒಂದು ಕಡೆ ಸ್ಫಟಿಕ, ಇನ್ನೊಂದು ಕಡೆಯಲ್ಲಿ ರಕ್ತ, ಇನ್ನೊಂದು ಕಡೆಯಲ್ಲಿ ನೀಲ, ಇಂದ್ರನೀಲ. ಸ್ಫಟಿಕಮಣಿ, ರಕ್ತಮಣಿ, ಹವಳ ಅಂತಾರೆ ಅದಕ್ಕೆ, ಇಂದ್ರನೀಲ. 3 ಮಣಿಗಳನ್ನು ಇಟ್ಟರೆ ಸೂರ್ಯ ತನ್ನ ಕಿರಣಗಳನ್ನು 3 ಮಣಿಗಳ ಮೇಲೆ ಏಕಕಾಲದಲ್ಲಿ ಬೆಳಕು ಚೆಲ್ತಾನೆ. ಬೆಳಕು ಚೆಲ್ಲಿದಾಗ ಸ್ಫಟಿಕ ಮಣಿ ನೀಲಮಣಿ ರಕ್ತಮಣಿಗಳಿಗಿಂತ ಜಾಸ್ತಿ ಹೊಳಿತದೆ, ಅದರದ್ದು ಹೊಳಪು ಜಾಸ್ತಿ. ಸ್ಫಟಿಕಕ್ಕೆ ಕಂಪೇರ್ ಮಾಡಿದರೆ ರಕ್ತಮಣಿಯ ಹೊಳಪು ಕಡಿಮೆ, ಅದಕ್ಕಿಂತ ಸ್ವಲ್ಪ ಕಡಿಮೆ ನೀಲಮಣಿ. ಈಗ ಸ್ಫಟಿಕದಲ್ಲಿ ಹೊಳಪು ಜಾಸ್ತಿ ಕೊಟ್ಟದ್ದಕ್ಕೆ, ನೀಲ ರಕ್ತಕ್ಕಿಂತ ಜಾಸ್ತಿ ಶೈನ್ ಆದದ್ದಕ್ಕೆ ಸೂರ್ಯ ಅಲ್ಲಿ ಜಾಸ್ತಿ ಕಿರಣ ಬೀರ್ತಿದ್ದಾನೆ, ಅವನು ವೈಷಮ್ಯ ಮಾಡ್ತಿದ್ದಾನೆ ಅಂತ ಹೇಳೋಣವಾ? ಪಾಯಿಂಟ್ ನಂಬರ್ 2. ಯಾರಾದರೂ ಹೇಳ್ತಾರಾ ಹಾಗೆ? ಏಕಕಾಲದಲ್ಲಿ 3 ಮಣಿಗಳ ಮೇಲೆ ಒಂದೇ ತೆರನಾಗಿ ಕಿರಣಗಳನ್ನು ಬೀರಿದ್ರೆ ಅದರದ್ದೇ ಆದ ಮಣಿಗಳು ಹೆಚ್ಚು ಹೊಳಿತಾವೆ, ಒಂದಕ್ಕಿಂತ ಒಂದು, ಕಡಿಮೆ ಹೊಳಿತಾವೆ, ಮತ್ತೊಂದಕ್ಕಿಂತ ಇನ್ನೊಂದು ಅಂತಂದರೆ ಸೂರ್ಯನ ಕಿರಣಗಳಲ್ಲಿ ವ್ಯತ್ಯಾಸ ಹುಡುಕಬೇಕಾ ಅಥವಾ ಬೇರೆ ಕಾರಣದಿಂದ ಹೊಳಪಿನಲ್ಲಿ ವ್ಯತ್ಯಾಸವನ್ನು ಹೇಳಬೇಕಾ? ಇದನ್ನು ಯೋಚನೆ ಮಾಡಬೇಕು. ಈ 2 ಉದಾಹರಣೆಗಳಿಂದ ನಮಗೆ ಸ್ಪಷ್ಟಪಡಿಸೋದೇನು ಭಾಗವತ? ನಾವು ನೀವುಗಳೆಲ್ಲ ಸ್ಫಟಿಕಮಣಿ, ರಕ್ತಮಣಿ, ನೀಲಮಣಿ ಇದ್ದ ಹಾಗೆ. ಕೆಲವರು ಸ್ಫಟಿಕದಷ್ಟು, ಕೆಲವರು ರಕ್ತದಷ್ಟು, ಕೆಲವರು ನೀಲದಷ್ಟು. ಆದರೆ ಭಗವಂತ ಸೂರ್ಯನ ಹಾಗೆ ತನ್ನ ಶಕ್ತಿ, ತನ್ನ ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿಗಳನ್ನು ಕಿರಣದ ರೂಪದಲ್ಲಿ ಎಲ್ಲ ಮಣಿಗಳ ಮೇಲೆ ಬೀರ್ತಾ ಇದ್ದಾನಂತೆ, ಏಕಪ್ರಕಾರ ಬೀರ್ತಾ ಇದ್ದಾನೆ. ಆದರೆ ಸ್ಫಟಿಕದ ಹೊಳಪು ಜಾಸ್ತಿ ಯಾಕಾಯಿತು? ಕಿರಣ ಜಾಸ್ತಿ ಬಿತ್ತು ಅಂತ ಯಾರೂ ಹೇಳಲ್ಲ. ಬೀಳೋ ಕಿರಣ ಎಷ್ಟೋ ಅಷ್ಟೇ ಬಿದ್ದಿದೆ, ಸ್ಫಟಿಕದ್ದೇ ಅರ್ಹತೆ ಎಷ್ಟೋ ಅಷ್ಟು ಹೊಳಿತು. ನೀಲ ಮಣಿಯ ಅರ್ಹತೆ ಎಷ್ಟೋ, ಕೆಪಾಸಿಟಿ ಎಷ್ಟೋ ಅಷ್ಟು ಹೊಳಿತು. ರಕ್ತಮಣಿಯ ಕೆಪಾಸಿಟಿ ಎಷ್ಟೋ ಅಷ್ಟೇ ಹೊಳಿತು. ಇದೇ ತಾನೇ ಉತ್ತರ. ಸೂರ್ಯ ಕಿರಣದಲ್ಲಿ ವೈಷಮ್ಯ ತೋರಿದ ಅಂತ ಯಾರು ಹೇಳ್ತಾರಪ್ಪ? ಮೋಡಗಳು ನೀರು ಚೆಲ್ಲುವಾಗ ಕಡಿಮೆ ಚೆಲ್ತು ಅಂತ ಯಾರು ಹೇಳ್ತಾರಪ್ಪ? ಇಲ್ಲ ತಾನೆ. ಅದನ್ನು ಅರ್ಥ ಮಾಡಿಕೊಳ್ಳ್ರಿ ಅಂತ. ಜೀವರು 3 ರೀತಿಯಾಗಿದ್ದಾರೆ. ಕೆಲವು ಜೀವರು ಸ್ಫಟಿಕದ ಹಾಗಿದ್ದಾರೆ, ಕೆಲವು ಜೀವರು ನೀಲದಾಗಿದ್ದಾರೆ, ಕೆಲವು ಜೀವರು ರಕ್ತದ ಹಾಗಿದ್ದಾರೆ. ಆದರೆ ಭಗವಂತ ಮಾತ್ರ ಸೂರ್ಯನಾಗಿದ್ದಾನೆ. ಎಲ್ಲರೊಳಗೂ ಏಕಕಾಲದಲ್ಲಿ ತನ್ನ ಶಕ್ತಿ ಹರಿಸ್ತಿದ್ದಾನೆ. ಆದರೆ ಮಣಿಗಳ ವ್ಯತ್ಯಾಸದಿಂದ ಅವರವರಲ್ಲಿ ವ್ಯತ್ಯಾಸ ಕಾಣ್ತಾ ಇದೆ ಹೊರತು ಭಗವಂತನಲ್ಲಿ ವ್ಯತ್ಯಾಸ ಅಲ್ಲ ಅಂತಂತಾರೆ. ಇದನ್ನು ನಾವು ಇಲ್ಲಿ ಅನುಸಂಧಾನಕ್ಕೆ ತರಬೇಕು. ಹಿರಣ್ಯಕಶ್ಯಪು ಹಾಗೂ ಪ್ರಹ್ಲಾದ, ನಿನ್ನೆ ಕೇಳಿದ ಈ ಇಬ್ಬರ ಕಥೆ. ಹಿರಣ್ಯಕಶ್ಯಪುವಿನೊಳಗಿದ್ದು ಹಿರಣ್ಯಕಶ್ಯಪುವಿನನ್ನು ಪ್ರೇರಣೆ ಮಾಡಿದವನು ದೇವರೇ. ಪ್ರಹ್ಲಾದನೊಳಗಿದ್ದು ಪ್ರಹ್ಲಾದನನ್ನು ಪ್ರೇರೇಪಿಸಿದವನು ಭಗವಂತನೇ. ಆದರೆ ಹಿರಣ್ಯಕಶ್ಯಪು ಬೇವಿನಕಾಯಿ, ಪ್ರಹ್ಲಾದ ಮಾವಿನ ಹಣ್ಣು. ಇವರಿಬ್ಬರಲ್ಲಿ ಭಕ್ತಿಯ ಸಿಹಿ, ದ್ವೇಷದ ಕಹಿ. ಎರಡನ್ನು ಪ್ರೇರೇಪಿಸಿದವನು ದೇವರೇ. ಭಕ್ತಿ ಮಾಡಿದ್ದಕ್ಕೆ ಭಕ್ತಿಗೆ ತಕ್ಕ ಫಲ ಕೊಟ್ಟ, ದ್ವೇಷ ಮಾಡಿದ್ದಕ್ಕೆ ದ್ವೇಷಕ್ಕೆ ತಕ್ಕ ಫಲ ಕೊಟ್ಟ. ಇದನ್ನು ಅರ್ಥೈಸ್ಕೊಳ್ಳದೆ ದೇವರನ್ನು ವಿಷಮಾಂತ ದೂರಿದರೆ ಹೇಗಪ್ಪ ಅಂತ ಭಾಗವತ ಕೇಳ್ತದೆ. ದ್ವೇಷಕ್ಕೂ ಪ್ರೇರೇಪಕ, ಭಕ್ತಿಗೂ ಪ್ರೇರೇಪಕ. ಈ ಸಿದ್ಧಾಂತವನ್ನು ಭಾಗವತ ನಮಗೆ ಸ್ಥಾಪನೆ ಮಾಡ್ತದೆ, ಸ್ಥಿರ ಮಾಡ್ತದೆ.
ಇದರ ಮೇಲೂ ಪ್ರಶ್ನೆಯನ್ನು ಮಾಡೋರು ಇದ್ದಾರೆ ದೇವರ ಮೇಲೆ. ಯಾರೋ ಕೇಳಿದರು, ಹಿರಣ್ಯಕಶ್ಯಪು ಇಷ್ಟು ದ್ವೇಷ ಮಾಡ್ತಿದ್ನಲ್ಲ, ಅವನನ್ನು ದೇವರು ಭಕ್ತನಾಗಿ ಬದಲಾವಣೆ ಮಾಡುವ ಶಕ್ತಿ ಇಲ್ಲವೇ ಅಂತ. ಒಳ್ಳೆ ಪ್ರಶ್ನೆ. ಹಿರಣ್ಯಕಶಿಪು ದ್ವೇಷ ಮಾಡ್ತಿದ್ದ, ದೇವರು ಸರ್ವಶಕ್ತ ಅಲ್ವೇ? ಹಾಗಾದರೆ ಹಿರಣ್ಯಕಶಿಪುನನ್ನು ಪ್ರಹ್ಲಾದನಾಗಿ ಭಕ್ತನನ್ನಾಗಿ ಮಾಡಿಬಿಡ್ಬೋದಲ್ಲ, ಕನ್ವರ್ಟ್ ಆಗಿ ಮಾಡಲಿಕ್ಕೆ ಶಕ್ತಿ ಇದೆನೋ ಇಲ್ವೋ? ಒಂದು ವೇಳೆ ಹಿರಣ್ಯಕಶಿಪುನನ್ನು ದೇವರು ಭಕ್ತನನ್ನಾಗಿ ಮಾಡೋ ಶಕ್ತಿ ಇದೆ ಅಂತ ಒಪ್ಪಿಕೊಂಡ್ರೆ, ಸರ್ವಶಕ್ತ ಆದ್ದರಿಂದ ಹಾಗೆ ಒಪ್ಪಿಕೊಂಡ್ರೆ ಮಾಡಲಿಲ್ಲ ಯಾಕೆ ಅಂತ ಪ್ರಶ್ನೆ ಮುಂದುವರಿಸ್ತಾರೆ. ಇಲ್ಲ ಅವನಿಗೆ ಭಕ್ತನನ್ನಾಗಿ ಮಾಡೋ ಶಕ್ತಿ ಇಲ್ಲ ಅಂತ ಹೇಳಿಬಿಟ್ರೆ ಮತ್ತೆ ಸಮಸ್ಯೆ. ಹಾಗಾದರೆ ದೇವರು ಅಶಕ್ತನ ಅಂತ ಪ್ರಶ್ನೆ ಕೇಳ್ತಾರೆ. ದೇವರನ್ನ ಸರ್ವಶಕ್ತ ಅಂತ ಹೇಳಿದ್ದು ದೇವರನ್ನ ಅಶಕ್ತನ ಅಂತ ಪ್ರಶ್ನೆ ಮುಂದಿಡ್ತಾರೆ. ಏನು ಉತ್ತರ ಕೊಡಬೇಕು ಈ ಚರ್ಚೆಗೆ? ಅದಕ್ಕೆ ಭಾಗವತದ ಅನುಸಂಧಾನ ಬಹಳ ಮುಖ್ಯ. ಭಗವಂತ ಸರ್ವಶಕ್ತ ಅನ್ನೋದು ನಿಜ. ಯಾರು ದ್ವೇಷಿ ಇದ್ದಾನೆ ಅವನನ್ನೂ ಭಕ್ತನನ್ನಾಗಿ ಮಾಡೋ ಶಕ್ತಿ ದೇವರಿಗಿದೆ ಅನ್ನೋದು ನಿಜ. ಆದರೆ ಒಂದು ಸತ್ಯ ಏನು ಅಂದರೆ, ಸ್ವಭಾವದಿಂದ ದ್ವೇಷ ಮಾಡೋನನ್ನು ಬದಲಾವಣೆ ಮಾಡಲಾರೆ ಅಂತ ದೇವರೊಂದು ಸಂಕಲ್ಪ ಮಾಡಿದ್ದಾನೆ. ಸ್ವಭಾವ ಏನಿರ್ತದೋ ಅದನ್ನು ಭಗವಂತ ಯಾವತ್ತೂ ಬದಲಾವಣೆ ಮಾಡಲ್ಲ. ಇದನ್ನೇ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಸಾರಿದ ಸತ್ಯ. ಪ್ರಕೃತಿಸ್ತ್ವಾಂ ನಿಯೋಕ್ಷ್ಯತಿ ಅಂತ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಪ್ರಕೃತಿ ಅಂದರೆ ಶಬ್ದಕ್ಕೆ ಸ್ವಭಾವ ಅಂತ ಅರ್ಥ ಮಾಡ್ತಾರೆ ಭಗವತ್ಪಾದರು. ನೋಡು ಅರ್ಜುನ, ನೀನು ಹಠ ಮಾಡಿ ನನ್ನ ಮುಂದೆ ನಾನು ಯುದ್ಧ ಮಾಡಲ್ಲ ಅಂತ ಹಠ ಮಾಡ್ಬೋದು. ಆದರೆ ನಿನ್ನೊಳಗಿರೋ ಸ್ವಭಾವಕ್ಕನುಗುಣ ನಿನ್ನನ್ನು ಎಲ್ಲಿ ಯೋಜನೆ ಮಾಡಬೇಕೋ ಆ ಮಾಡಿಸೋದು ನನಗೆ ಗೊತ್ತಿದೆ ಅಂತಂತ ಅರ್ಥ ಮಾಡ್ಕೊಳ್ಬೇಕಾದ ಸಂಗತಿ ಇದು. ಇಷ್ಟು ಜೀವರಾಶಿಗಳು ಭೂಮಿಯಲ್ಲಿ ಹುಟ್ಟಿದೇವಲ್ಲ ನಾವು, ನಮ್ಮೊಳಗೇ ಆದ, ನಮ್ಮಿಂದ ಬೇರ್ಪಡಿಸ್ಲಿಕ್ಕಾಗದ ನಮ್ಮದೇ ಆದ ಒಂದು ಸ್ವಭಾವ ಅಂತಿದೆ ಅಂತ ನೋಡಿ. ಇದನ್ನು ಅರ್ಥೈಸ್ಕೊಳ್ಬೇಕಾದ್ರೆ ಬಹಳ ಜನ್ಮ ಬೇಕು ನಮಗೆ. ಕೆಲವ್ರದ್ದು ಸ್ವಭಾವ ಏನು ಅಂದರೆ ಭಕ್ತಿಯ ಸ್ವಭಾವ. ನೀವು ಬೇಡವೋ ಬೇಕೋ ಅವನು ಮಾತ್ರ ಸ್ವಭಾವದಿಂದ ದೇವರ ಭಕ್ತನಾಗಿರ್ತಾನೆ. ಎಲ್ಲಿ ನೀರಿನಲ್ಲಿ ಹೋಗಿ ಕಲ್ಲು ಕಟ್ಟಿ ಮುಳುಗಿಸಿದ್ರು ಅವ ದೇವರ ಭಕ್ತನೇ ಅಂತ. ಇನ್ಬಿಲ್ಟ್ ಅಂತ ಕರೀತಾರೆ ಅದಕ್ಕೆ. ಇನ್ಬಿಲ್ಟ್ ಅಂತ ಇವತ್ತು ಇಂಗ್ಲೀಷ್ ಶಬ್ದ. ಅದರ ಸ್ವಭಾವನೇ ಅದು, ಅವನ ಕೆಪಾಸಿಟಿ ಅದೊಂದು ಇದನ್ನೇ ಹಾಗಿದೆ. ನೀವು ಏನು ಮಾಡಿದರೂ ಅವನನ್ನು ಬದಲಾಯಿಸಲಿಕ್ಕಿಲ್ಲ, ಸ್ವಭಾವ ಅಂತ ಕರೀತಾರೆ ಅದಕ್ಕೆ. ಅದಕ್ಕೆ ಉದಾಹರಣೆ ಪ್ರಹ್ಲಾದ ಇದ್ನಲ್ಲ, ಏನು ಮಾಡಿದರೂ ಅವನನ್ನು ದೇವರ ದ್ವೇಷಿಯನ್ನಾಗಿ ಮಾಡಲಿಕ್ಕಾಗಲಿಲ್ಲ. ಯಾಕಾಗಲಿಲ್ಲ? ಅವನ ಒಳಗಿರುವ ಜೀವನ ಸ್ವಭಾವವೇ ಭಕ್ತಿಯ ಸ್ವಭಾವ. ಭಗವಂತ ಅದನ್ನು ಬದಲಾಯಿಸಲ್ಲ. ಪ್ರಹ್ಲಾದನನ್ನು ಸ್ವಭಾವದಿಂದ ಭಕ್ತನಿದ್ದಾನೆ, ಅವನ ಸ್ವಭಾವವನ್ನೇ ದ್ವೇಷಿಯನ್ನಾಗಿ ಮಾಡ್ತೇನೆ ಅದನ್ನು ಮಾಡಲ್ಲ ಭಗವಂತ. ಸರ್ವಶಕ್ತ ಆದರೆ ಮಾಡಲ್ಲ. ನೋಡಿ, ದೇವರು ಮಾಡಲ್ಲ ಯಾವುದು ಅನ್ನೋದನ್ನು ಒಂದು ಪಟ್ಟಿ ಮಾಡಿಕೊಳ್ಬೇಕು ನೀವು ಮೊದಲು. ಇಂಥಿಂಥವುಗಳನ್ನು ಭಗವಂತ ಯಾವತ್ತೂ ಸರ್ವಶಕ್ತನಾದರೂ ಮಾಡಲ್ಲ, ಇದನ್ನೊಂದು ಪಟ್ಟಿ ಮಾಡಿಕೊಳ್ಬೇಕು. ಅಂದರೆ ದೇವರ ಸ್ವರೂಪ ಏನು ಅಂತ ತಿಳಿಲಿಕ್ಕೆ ಬರ್ತದೆ. ಹೀಗೆ ಇದಕ್ಕೆ ವಿರುದ್ಧವಾದ ಸ್ವಭಾವ ಹಿರಣ್ಯಕಶಿಪು. ಅವನ ಸ್ವಭಾವದಿಂದ ದ್ವೇಷ ಮಾಡ್ತಾನೆ. ಹಿರಣ್ಯಾಕ್ಷ, ಹಿರಣ್ಯಕಶಿಪು, ದುರ್ಯೋಧನ, ದುಶ್ಯಾಸನ, ಇವರೆಲ್ಲರದ್ದೊಂದು ಪಟ್ಟಿ ಇದೆ. ಅವರು ಸ್ವಭಾವದಿಂದ ದೇವರನ್ನು ದ್ವೇಷ ಮಾಡ್ತಾರೆ. ಅವರನ್ನು ನೀವು ಎಷ್ಟು ಪ್ರಯತ್ನ ಪಟ್ಟರು, ಮನುಷ್ಯರಂತೂ ಬೇಡವೇ ಬೇಡ, ದೇವರೂ ಕೂಡ ಪ್ರಯತ್ನವೂ ಪಡಲ್ಲ, ಮಾಡೋದೂ ಇಲ್ಲಂತೆ. ಆದರೆ ಅವ್ರದ್ದೇ ಆದ ಸ್ವಭಾವದ ವ್ಯಕ್ತಿಗೆ ಬೇಕಾಗುವ ಹಾಗೆ ಪ್ರೇರಣೆ ಮಾಡ್ತಾನೆ. ಪ್ರೇರಣೆ ಮಾಡದೇ ಇರಲ್ಲ. ಹಾಗಲಕಾಯಿ ಬೀಜಗಳನ್ನು ಬಿಡದೇ ಇರ್ತಾರೆ, ಯಾರಾದರೂ ಬಿತ್ತದೇ ಇರ್ತಾರ? ಅರೆ, ಕೈ ಇದೆ ಅಂತ ಬಿತ್ತದೇ ಇದ್ರೆ ಏನರ್ಥ? ಹಾಗಲಕಾಯಿಯೂ ಬೇಕೇ ಬೇಕು ನಮಗೆ. ಹಾಗಲಕಾಯಿ ಕೃಷಿ ಮಾಡಲ್ವ ಯಾರು? ಮಾಡದೇ ಹೋದರೆ ಮಾರ್ಕೆಟ್ನಲ್ಲಿ ಬರ್ತಿತ್ತು ಹೇಗೆ? ಕೈ ಇದೆ ಅನ್ನೋ ಒಂದು ಕಾರಣ ಒಡ್ಡಿ ಅದರ ಸ್ವಭಾವವನ್ನು ಕೃಷಿ ಮಾಡದೇ ಇದ್ದಾರಾ ಹೇಳ್ರಿ ನೋಡೋಣ.
ಲೋಕದೊಳಗೆ ಎಷ್ಟೆಲ್ಲ ವಸ್ತುಗಳು ಕೈ ಇದ್ದದ್ದು ಕೃಷಿ ಆಗ್ತಾ ಇದೆಯೋ ಇಲ್ಲೋ? ಇದ್ರ ಹಿಂದೆ ಭಗವಂತನ ವಿಶೇಷತೆಯನ್ನು ಅರ್ಥಕೊಳ್ಬೇಕಲ್ವೇ? ಏನು ಅರ್ಥಕೊಳ್ಬೇಕು? ಅದು ಅದರ ಸ್ವಭಾವ ಅಂತೇನಿರ್ತದೆ ಅದನ್ನು ಭಗವಂತ ಸರ್ವಶಕ್ತನಾದರೂ ತಾನು ಬದಲಾಯಿಸಲ್ಲ. ಇದನ್ನು ಅರಿವಿಗೆ ತಂದುಕೊಡ್ಬೇಕು. ಈ ಸಪ್ತಮ ಸ್ಕಂದ ಭಾಗವತದ ಸಾರ ಏನು ಅಂದರೆ ಇದೆ. ಯಾರ ಜೀವರ ಸ್ವಭಾವ ಭಕ್ತಿದಿರ್ತದೆ, ಯಾರ ಜೀವರ ಸ್ವಭಾವ ಭಕ್ತಿ ಮತ್ತು ದ್ವೇಷ ಮಿಶ್ರಣದ್ದಿರ್ತದೆ, ಯಾರ ಜೀವರ ಸ್ವಭಾವ ಕೇವಲ ದ್ವೇಷದ್ದೇ ಇರ್ತದೆ, ಅದನ್ನು ಭಗವಂತ ಬದಲಾಯಿಸದೇನೆ ಅದಕ್ಕನುಗುಣವಾದ ಪ್ರೇರಣೆ ಮಾಡಿ ಅದಕ್ಕನುಗುಣವಾದ ಫಲವನ್ನು ನೀಡ್ತಾನೆ. ಇವನೇ ಭಗವಂತ ಅಂತಂತಾರೆ. ಪಾಯಿಂಟ್ ನಂಬರ್ 3, ಪ್ರಶ್ನೆ ಪತ್ರಿಕೆ ಕೊಟ್ಟ ಮೇಲೆ ಎಕ್ಸಾಮ್ ಬರೀತಾರೆ, ಪರೀಕ್ಷೆ ಬರೀತಾರೆ ಮಕ್ಕಳು. ಆಮೇಲೆ ಅದನ್ನು ತಿದ್ದುಪಡಿ ಮಾಡಲಿಕ್ಕೆ ಕಳಿಸಿದಾಗ ಆ ಉತ್ತರ ಪತ್ರಿಕೆಗಳನ್ನು ಅಂಕ ಹಾಕುವಾಗ ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡುವಾಗ ಇವತ್ತೆಲ್ಲ 3 ಗ್ರೇಡ್ ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ. ಎ ಗ್ರೇಡ್, ಬಿ ಗ್ರೇಡ್, ಸಿ ಗ್ರೇಡ್ ಅಂತ. ಯೋಚನೆ ಮಾಡಿರಿ, ಈ ಉದಾಹರಣೆ ಎಷ್ಟು ಸೂಕ್ತವಾಗಿದೆ ಭಗವಂತನ ಕರ್ತೃತ್ವ ತಿಳಿಲಿಕ್ಕೆ ಅಂತ, ಅವನ ಸಮತ್ವ ತಿಳಿಲಿಕ್ಕೆ. ಎ ಗ್ರೇಡ್, ಸಿ ಗ್ರೇಡ್, ಬಿ ಗ್ರೇಡ್ ಕೊಡುವಾಗ ಪರೀಕ್ಷೆ ಬರೆದಂಥ ಎಲ್ಲ ವಿದ್ಯಾರ್ಥಿಗಳು ಒಂದೇ ಪ್ರಶ್ನೆ ಪತ್ರಿಕೆಗೆ ತಾನೇ ಉತ್ತರ ಬರೆದಿರ್ತಾರೆ, ಒಂದೇ ಹಾಲ್ನಲ್ಲಿ ಕೂತ್ಕೊಂಡು ಬರೆದಿರ್ತಾರೆ. ಒಂದೇ ಹಾಲ್ನಲ್ಲಿ, ಒಂದೇ ಕಡೆಯಲ್ಲಿ, ಒಂದೇ ಪ್ರದೇಶದಲ್ಲಿ ಕೂತ್ಕೊಂಡು ಬರೆದ್ರು ಅಂಕಗಳನ್ನು ಕೊಡುವ ಪರಿಶೀಲನೆಯಲ್ಲಿ 3 ಥರ ಯಾಕೆ? ಅಲ್ರಿ, ಪರೀಕ್ಷಕರು ಪರೀಕ್ಷೆ ಬರೆದ ವಿದ್ಯಾರ್ಥಿಗಳಿಗೆಲ್ಲ ಎ ಗ್ರೇಡೇ ಕೊಟ್ಬಿಡ್ಬೇಕು ಅಂತ ಯಾರಾದರೂ ವಾದ ಮಾಡ್ತಾರ? ಯಾಕೆ ಮಾಡಲ್ಲ? ಪರೀಕ್ಷಕರಿಗೆ ಆ ಶಕ್ತಿ ಇದೆ ತಾನೆ, ಎಲ್ರಿಗೂ ಎ ಗ್ರೇಡ್ ಕೊಡಲಿಕ್ಕೆ. ಎಲ್ರಿಗೂ ಎ ಗ್ರೇಡೇ ಕೊಡಿ, ಯಾಕಂದ್ರೆ ಪಾಪ ವಿದ್ಯಾರ್ಥಿಗಳಲ್ವಾ, ಕಷ್ಟಪಟ್ಟು ಪರೀಕ್ಷೆ ಬರೆದಿರ್ತಾರೆ ತಾನೆ. ಎಲ್ಲರನ್ನೂ ಎ ಗ್ರೇಡ್ ಮಾಡಿ, ಅಥವಾ ಎಲ್ಲರನ್ನೂ ಸಿ ಗ್ರೇಡೇ ಮಾಡಿಬಿಡಿ. ಇಲ್ಲ, ಅದು ತಪ್ಪಾಗ್ತದೆ. ಅವರವರ ಬುದ್ಧಿ ಪರೀಕ್ಷೆ ನಡೆದಿರ್ತದೆ, ಅವರ ಕೆಪಾಸಿಟಿ, ಅವರ ಅಧ್ಯಯನ, ಅದನ್ನು ಪರೀಕ್ಷೆ ಮಾಡಿರ್ತದೆ. ಅದಕ್ಕೆ ತಕ್ಕಂತೆ ಮಾರ್ಕ್ಸ್ ಕೊಟ್ರೇ ಅದಕ್ಕೆ ಸೂಕ್ತ ಅಂತ ಹೇಳೋದಲ್ವೇ? ಲೌಕಿಕ ಈ ಉದಾಹರಣೆಯನ್ನು ಗಮನಿಸಿ ಭಗವಂತನ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಬೇಕು. ಪರಮಾತ್ಮನು ನಿಮ್ಮೆಲ್ಲರನ್ನ ಭೂಮಿಯಲ್ಲಿ ಕಳಿಸುವ ಮುನ್ನವೇ ನಮ್ಮ ಅರ್ಹತೆಯನ್ನು ತಾನು ಅರ್ತಿರ್ತಾನೆ. ಸ್ವಭಾವ, ಗುಣಧರ್ಮ, ಕರ್ಮಗಳನ್ನು ಅರ್ತಿರ್ತಾನೆ. ಭೂಮಿಯಲ್ಲಿ ಕಳಿಸ್ತಾನೆ, ಪ್ರೇರಣೆ ಹಾಗೇ ಮಾಡ್ತಾನೆ. ಮಾಡಿದ ಪ್ರೇರಣೆಗೆ ಅನುಗುಣ ಮನುಷ್ಯ ಕೆಲಸದಲ್ಲಿ ತೊಡಗುತ್ತಾನೆ. ಮಾಡಿದ್ದೆಷ್ಟೋ ಅಷ್ಟೇ ಫಲ ಅನುಭವಿಸ್ತಾನೆ. ಹಾಗಾಗಿ ಶ್ರೀಮಂತರಾದರು, ಬಡವರಾದರು, ಸಶಕ್ತರಾದರು, ಅಶಕ್ತರಾದರು, ರೋಗಿಗಳಾದರು, ಅಥವಾ ರೋಗ ಇಲ್ಲದೆ ಪರಿಹಾರ ಮಾಡಿಕೊಂಡ್ರು, ಇದ್ರ ಹಿಂದೆಲ್ಲ ಭಗವಂತ ಇದ್ದಾನೆ, ಇಲ್ಲ ಅಂತ ಅರ್ಥ ಅಲ್ಲ. ಆದರೆ ಆ ಜೀವರ ಯೋಗ್ಯತೆ, ಕರ್ಮ, ಅವುಗಳಿಗೆ ಅನುಗುಣವಾಗಿ ಫಲ ಕೊಡ್ತಾನೆ. ಅವನು ವಿಷಮನಲ್ಲ. ಅವನೊಬ್ಬ ಪರೀಕ್ಷಾ ಪತ್ರಿಕೆ ಕೊಟ್ಟು ಅಂಕಗಳನ್ನು ಹಾಕುವ ಪರಿಶೀಲಕನೇ ಹೊರತು ಅವನೊಬ್ಬ ಸಮನೇ ಹೊರತು ವಿಷಮನಲ್ಲ ಅಂತ ನಮಗೆ ತಿಳುವಳಿಕೆ ಕೊಡ್ತದೆ. ಇದನ್ನೇ ಇಟ್ಟುಕೊಂಡು ಹಿರಣ್ಯಕಶ್ಯಪು, ಪ್ರಹ್ಲಾದ ಇಬ್ಬರನ್ನ ದೇವರು ಲೋಕಕ್ಕೆ ತೋರಿಸಿದ. ನೋಡಿ, ಒಬ್ಬ ಭಕ್ತನಿದ್ದಾನೆ, ಅವನನ್ನು ದ್ವೇಷಿಯನ್ನಾಗಿ ನಾನು ಮಾಡಲ್ಲ. ಒಬ್ಬ ದ್ವೇಷಿ ಇದ್ದಾನೆ, ಅವನನ್ನು ನಾನು ಭಕ್ತನನ್ನಾಗಿ ಕನ್ವರ್ಟ್ ಮಾಡಲ್ಲ. ಆದರೆ ಇಬ್ಬರನ್ನೂ ಪ್ರೇರೇಪಿಸ್ತೇನೆ, ಇಬ್ಬರಲ್ಲೂ ಕಲಹ ಮಾಡಿಸ್ತೇನೆ. ಕೊನೆಗೆ ಜಯ ಮಾತ್ರ ಆ ಪ್ರಹ್ಲಾದನಿಗೆ ಕೊಡ್ತೇನೆ. ಆದರೆ ದ್ವೇಷಕ್ಕೆ ಫಲವಾಗಿ ಹಿರಣ್ಯಕಶಿಪುನನ್ನು ಕೊಲ್ತೇನೆ ಅಂತ ತೋರಿಸಿದ್ದಂತೆ. ಇದು ನಮಗೆ ಕೊಟ್ಟ ಮಾರ್ಮಿಕ ಸಂದೇಶ. ನಾವು ಇವತ್ತು ಅರ್ಥೈಸ್ಕೊಳ್ಳೋಣ. ಹಾಗಾದರೆ ನಾವು ಪ್ರಹ್ಲಾದರಾಗೋಣವಾ, ಹಿರಣ್ಯಕಶಿಪು ಆಗೋಣವಾ ಅಂತ ಭಾಗವತ ಕೇಳಿಸ್ತದೆ. ಯಾರಾದರೂ ಒಬ್ಬರು ಆಗಲೇಬೇಕಾ? ಮತ್ತೆ ಎರಡೂ ಆಗಲ್ಲ ಅನ್ನಬಾರ್ದು. ಕೆಲವರು ಆ ಧೋರಣೆ ತಾಳ್ತೇವೆ ಅಂತಾರೆ ಇತ್ತೀಚೆಗೆ. ನೀನು ದೇವರ ಭಕ್ತನಾಗಿ, ಧಾರ್ಮಿಕನಾಗಿ, ಒಳ್ಳೆಯ ಸನಾತನ ವ್ಯವಸ್ಥೆಗೆ ಒಗ್ಗೂಡುಗೊಂಡು ನಿನ್ನ ಆತ್ಮವನ್ನು ನೀನೇನಿದ್ದಿ ಅಂತ ತಿಳಿದುಕೊಂಡು ನೀನು ನಿನ್ನೊಳಗೆ ಇಳಿದು ನಿನ್ನನ್ನು ಪರೀಕ್ಷೆ ಮಾಡಿಕೊಂಡು ಆತ್ಮವಿಮರ್ಶೆ ಒಳಗಾಗಿ ಭಕ್ತಿ, ಜ್ಞಾನ, ಆಚಾರ, ವಿಚಾರ, ಸಂಸ್ಕೃತಿ ಇವುಗಳಿಗೆ ಒಳಪಡ್ತೀಯಾ? ಇಲ್ಲ, ದೇವರಿಲ್ಲ,
ಸನಾತನ ವ್ಯವಸ್ಥೆ ಇಲ್ಲ, ಆಚಾರ ಇಲ್ಲ, ನಾನೇನಿದ್ರೂ ಅದು ದ್ವೇಷಿಸುವವ. ಇತ್ತೀಚೆಗೊಂದು ಶಬ್ದ ಇದೆ, ಅದಕ್ಕೇನೋ ಲೆಫ್ಟಿಸ್ಟ್ ಅಂತ ಕರೆಯಲಿಕ್ಕೆ ಶುರು ಮಾಡಿದ್ದಾರೆ. ಅದನ್ನು ದ್ವೇಷಿಸುವವ, ಅದನ್ನು ನಾನು ಹೊರಗೆ ಹೋಗುವವ ಅಂಥೇಳಿ ಹಿರಣ್ಯಕಶಿಪುನಾಗ್ತೀಯಾ? ಯಾವುದಾಗ್ತಿ? ಯಾವುದಾದ್ರೂ ದೇವರು ತೊಡೆ ಮೇಲೆ ಏರೋದೆ. ನೋಡಿ, ಹಿರಣ್ಯಕಶಿಪುನು ದೇವರು ತೊಡೆ ಮೇಲೆ, ಪ್ರಹ್ಲಾದನೂ ದೇವರು ತೊಡೆ ಮೇಲೆ. ಆದರೆ ಒಬ್ಬನ ಬಗದಿದ್ದಾನೆ, ಒಬ್ಬನಿಗೆ ತಲೆ ಮೇಲೆ ಕೈ ಆಡಿಸಿ ಹೊರಗೆ ಕೊಟ್ಟಿದ್ದಾನೆ. ಯಾವುದಾದ್ರೂ ದೇವರು ತೊಡೆ ಮೇಲೆ ಹೋಗೋದೆ. ಇದು ಭಾಗವತವನ್ನು ನೋಡುವ ಪದ್ಧತಿ. ಇವೆರಡನ್ನೂ ಮೀರಿ ನಾನು ಆಗ್ತೀನಿ ಅಂತ ಇತ್ತೀಚೆಗೆ ಹೊರಟಿದ್ದಾರೆ ಕೆಲವು. ಏನು, ನಾವು ಭಕ್ತರೂ ಅಲ್ಲ, ದೇವರನ್ನ ದ್ವೇಷನೂ ಮಾಡಲ್ಲ, ಹೀಗೆಲ್ಲ ಶುರುವಾಗಿದೆ ಈಗ. ಅಂದರೆ ಇದಕ್ಕೆ ಮಧ್ಯಮ ವರ್ಗ ಅಂತ. ನೀವು ದೇವರ ಭಕ್ತರು, ಅಲ್ಲಲ್ಲ, ನಾವು ದೇವ್ರ ಭಕ್ತರಲ್ಲ ಅಂತ. ಒಳಗೆ ಹೆದರಿಕೆ ಇರ್ತದೆ, ಅಯ್ಯೋ ಅಲ್ಲ ಅಂದ್ಬಿಟ್ನಲ್ಲ ಅಂತ. ಅಲ್ಲ ಅಂದೆ ಅಂತ ಹೆದರ್ತಾನೆ, ಅಲ್ಲ ಅಂದೆ ಅಂತ ಹೆದರ್ತಾನೆ. ಹೌದು ಅಂತಂದರೆ ಇನ್ನೇನೋ ಸಮಸ್ಯೆ ಹೇಳ್ತಾರಪ್ಪ ಅಂತ ಹೆದರ್ತಾನೆ. ಅಂತೂ ನಾನು ಅಲ್ಲ ಅಂತ ಅನ್ಲಿಕ್ಕಿಲ್ಲ, ಹೌದು ಅನ್ಲಿಕ್ಕಿಲ್ಲ. ಈ ಥರದ ಧೋರಣೆ ಶುರುವಾಗಿಬಿಟ್ಟಿದೆ. ಇವೆರಡೂ ಧೋರಣೆಗಳು ತಪ್ಪೆ. ಅದಕ್ಕೆ ಭಾಗವತ ಇಬ್ಬರನ್ನೇ ತೋರಿಸ್ತು. ಒಂದ ಪ್ರಹ್ಲಾದನಂತಿರು, ಇಲ್ವಾ ಹಿರಣ್ಯಕಶಿಪುನಂತಾದರೂ ಆಗ. ಯಾವುದಾದ್ರೂ ನರಸಿಂಹ ಮಾತ್ರ ಕಂಬದಿಂದ ಬರ್ತಾನೆ. ಹಿರಣ್ಯಕಶಿಪು ಆದರೂ ನರಸಿಂಹ ಬರ್ತಾನೆ, ಪ್ರಹ್ಲಾದ ಆದರೂ ನರಸಿಂಹ ಬರ್ತಾನೆ. ಯಾಕೆ ಬರ್ತಾನೆ ಅನ್ನೋದಕ್ಕೆ ಕಥೆ ನೋಡಿ ಆಗಿದೆ, ಮುಂದಿನ ಏನು ವಿವರಣೆ ಬೇಕಿಲ್ಲ ಇದಕ್ಕಿಂತ. ಇದು ಎರಡರೂ ಮೀರಿ ಹೋಗ್ತೇನೆ ಅಂತ ಅನ್ಬೇಡ. ಹೀಗೆ ಭಾಗವತದ ಸಪ್ತಮ ಸ್ಕಂಧವನ್ನು ವಿಸ್ತೃತವಾಗಿ ಅನುಸಂಧಾನ ಮಾಡಿ ಭಗವಂತನ ಸಮತ್ವವನ್ನು ಬಹಳ ವಿಶೇಷವಾಗಿ ಅನುಸಂಧಾನ ಮಾಡಬೇಕು. ಅವನು ವಿಷಮನಲ್ಲ. ಇದನ್ನೇ ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸರು ಹೇಳ್ತಾರೆ. ಓಂ ವೈಷಮ್ಯ ನೈರ್ಘಣ್ಯೇನ ಸಾಪೇಕ್ಷತ್ವಾತ್ ಓಂ ಅಂತ ವೇದಾಂತ ಸೂತ್ರ. ಭಗವಂತನಲ್ಲಿ ವೈಷಮ್ಯ ದೋಷವಿಲ್ಲ, ದೇವರು ವಿಷಮನಾಗಲ್ಲ. ಯಾಕಾಗಲ್ಲ? ಸಾಪೇಕ್ಷತ್ವಾತ್ ಓಂ ಅಂತಾರೆ ಮಹಾನುಭಾವರು. ವೇದವ್ಯಾಸರ ಬ್ರಹ್ಮಸೂತ್ರದ ಸಾರ ಇದು. ದೇವರು ವಿಷಮನ್ ಯಾಕಲ್ಲ? ಸಾಪೇಕ್ಷತ್ವ. ಅವನು ಪರಿಪೂರ್ಣನಿದ್ದಾನಾದ್ದರಿಂದಲೇ ವಿಷಮನಲ್ಲ ಅಂತ ಬಹಳ ಸುಲಭ ಯುಕ್ತಿಯಿಂದ ತಿಳ್ಕೊಳ್ಬೋದು. ಲೋಕದಲ್ಲಿ ಕೆಲವು ಅಧಿಕಾರಿಗಳು ವಿಷಮರಾಗ್ತಾರೆ. ಅವರ ವಿಷಮ ಧೋರಣೆ ಹಿಂದೆ ಅವರಲ್ಲಿರುವ ಅಪೂರ್ಣತೆ, ಕೊರತೆನೇ ಕಾರಣ. ಯೋಚನೆ ಮಾಡಿದರೆ ನಿಮಗದು ಗೊತ್ತಾಗ್ತದೆ. ಲೋಕದಲ್ಲಿ ವಿಷಮರಾಗೋದ್ರ ಹಿಂದೆ ಅವರ ಒಳಗಿರುವ ಕೊರತೆ, ಆಸೆ, ಆಕಾಂಕ್ಷೆ, ಅಪೂರ್ಣತೆನೇ ಕಾರಣ. ಪರಮಾತ್ಮ ಯಾಕೆ ವಿಷಮನಲ್ಲ? ಅವನಲ್ಲಿ ಆಸೆ ಆಕಾಂಕ್ಷೆಗಳು ಉಳಿದಿಲ್ಲ, ಅದಕ್ಕೆ ಅಲ್ಲ ಅಂತ. ಆಪ್ತ ಕಾಮಸ್ಯ ಕಾಸ್ಪೃಹ. ಏನು ಪಡಿಬೇಕು ಅಂತಿದೆ ಅದೆಲ್ಲ ಪಡೆದವ. ನಮ್ಮಿಂದ ಒಂದು ಬಿಡಿಗಾಸಿನ ಅವಶ್ಯಕತೆ ಅವನಿಗಿಲ್ಲ, ಅದಕ್ಕೆ ಆತ ವಿಷಮನಾಗಲ್ಲ. ಈ ಯುಕ್ತಿ ಯಾವಾಗಲೂ ನೆನಪಿರಬೇಕು. ಇದನ್ನು ಹೇಳುವ ಮಾತು ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್. ನೋಡಿ, ಈ ಶಬ್ದದ ಅರ್ಥ ಏನು? ಅದಃ ಪೂರ್ಣಂ, ಇದಂ ಪೂರ್ಣಂ, ಪೂರ್ಣಾತ್ ಪೂರ್ಣಂ. ಅದಃ ಪೂರ್ಣಂ, ಇದಂ ಪೂರ್ಣಂ ಅಂದರೆ ಅದಃ ಮೂಲರೂಪನಾದ ವಿಷ್ಣು ಇದ್ದಾನಲ್ಲ, ಅದಃ ಅಂದರೆ ಮೂಲರೂಪನಾದ ವಿಷ್ಣು, ಅವನು ಪೂರ್ಣನೇ ಆಗಿದ್ದಾನೆ. ಪೂರ್ಣ ಅಂದರೆ ಯಾವುದರ ಕೊರತೆಗಳು ಅವನಿಗಿಲ್ಲ. ಇದಂ ಪೂರ್ಣಂ, ನಿನ್ನ ಹೃದಯದೊಳಗೊಬ್ಬ ಇದ್ದಾನಲ್ಲ ಆ ಭಗವಂತ, ಅವನು ಪೂರ್ಣನೇ ಆಗಿದ್ದಾನೆ, ಅವನಿಗೂ ಯಾವುದರ ಕೊರತೆಗಳಿಲ್ಲ. ಪೂರ್ಣಾತ್ ಪೂರ್ಣಂ, ಮೂಲರೂಪ ಪೂರ್ಣ ಆದ್ದರಿಂದ ಅವನಿಂದಲೇ ಬಂದ ಕೃಷ್ಣ, ರಾಮ ಅಂತ ಅವತಾರ ರೂಪಗಳಿದ್ದಾವಲ್ಲ ಅವು ಪೂರ್ಣ. ರಾಮನೂ ಪೂರ್ಣ, ಕೃಷ್ಣನೂ ಪೂರ್ಣ, ನೃಸಿಂಹನೂ ಪೂರ್ಣ. ಅಂದರೆ ಏನು? ಕೊರತೆಗಳಿಲ್ಲದವ. ಆ ಕಾರಣದಿಂದ ಅವನಲ್ಲಿ ವೈಷಮ್ಯ ಬರಲಿಕ್ಕೆ ಅವಕಾಶ ಇಲ್ಲ. ನಮ್ದು ಹಾಗಾಗಲ್ಲ, ನಾವು ಯಾರೂ ಪೂರ್ಣರಲ್ಲ. ನಮ್ಮೊಳಗೆ ವೈಷಮ್ಯಕ್ಕೆ ಅವಕಾಶ ಇದೆ, ದೇವರಲ್ಲಿ ವೈಷಮ್ಯಕ್ಕೆ ಅವಕಾಶ ಇಲ್ಲ. ಈ ಅಂಶವನ್ನು ಭಾಗವತ ಸಪ್ತಮ ಸ್ಕಂದ ಸ್ಥಿರಪಡಿಸ್ತದೆ.
ಹಾಗಾದರೆ ದೇವತೆಗಳ ಪರ ಅಂತ ಪುರಾಣಗಳ ಕಥೆ ಕೇಳ್ತೇವಲ್ಲ, ದೇವತೆಗಳು ಭಕ್ತಿ ಮಾಡ್ತಾರೆ, ಅದಕ್ಕೆ ತಕ್ಕ ಫಲ ಕೊಡ್ತಾನೆ ಅಂತ ದೇವತೆಗಳ ಪರ ಅಂತ ಹೇಳಿದ್ದೆ ಹೊರತು ದೇವತೆಗಳಿಗೊಂದು ದೈತ್ಯರಿಗೊಂದು ಅಂತ ಮಾಡ್ತಾನೆ ಅಂತ ತಿಳಿಬೇಡ. ಹೀಗ ಆ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. 8ನೇ ಸ್ಕಂಧ ಶ್ರೀಮದ್ ಭಾಗವತಕ್ಕೆ ಪ್ರವೇಶ ಮಾಡ್ತಾರೆ. 14 ಮನ್ವಂತರಗಳಿದ್ದಾವೆ. ನಾವೀಗ ವೈವಸ್ವತ ಮನ್ವಂತರದಲ್ಲಿದ್ದೇವೆ. ಸ್ವಯಂಭುವ, ಸ್ವಾರೋಚಿಷ, ಉತ್ತಮ, ತಾಪಸ, ರೈವತ, ಚಾಕ್ಷುಷ, ವೈವಸ್ವತ, ಸಾವರಣಿ, ದಕ್ಷ ಸಾವರಣಿ, ಬ್ರಹ್ಮ ಸಾವರಣಿ, ರುದ್ರ ಸಾವರಣಿ. ನೋಡಿ, ಇವೆಲ್ಲ ಮನ್ವಂತರಗಳು 14 ಆಗ್ತಾವೆ ಒಟ್ಟು. ಅದರಲ್ಲಿ ಸ್ವಯಂಭುವ, ಸ್ವಾರೋಚಿಷ, ಉತ್ತಮ, ರೈವತ, ತಾಪಸ, ರೈವತ, ಚಾಕ್ಷುಷ ಈ ಮನ್ವಂತರಗಳು ಕಳೆದು 7ನೇ ವೈವಸ್ವತ ಮನ್ವಂತರ ಈಗ ಬಂದಿದೆ. ಒಂದೊಂದು ಮನ್ವಂತರದಲ್ಲಿಯೂ ಭಗವಂತ ತನ್ನ ಭಕ್ತರಿಗೆ ಬಂದ ಆಪತ್ತನ್ನು ಪರಿಹರಿಸಲಿಕ್ಕೆ ಅವತಾರ ಮಾಡ್ತಾನೆ. ಧರ್ಮ ರಕ್ಷಣೆಗೆ, ಸಜ್ಜನರಿಗೆ ಬಂದ ಆಪತ್ತು ಪರಿಹಾರಕ್ಕೆ, ಅಧರ್ಮ ನಾಶ ಮಾಡಲಿಕ್ಕೆ, ದುರ್ಜನರನ್ನು ನಾಶ ಮಾಡಲಿಕ್ಕೆ ಅವತಾರ ಮಾಡ್ತಾನೆ. ಆ 14 ಮನ್ವಂತರಗಳಲ್ಲೂ ದೇವರ ಅವತಾರಗಳು ಯಾವ್ಯಾವುದಾಯಿತು ಅವುಗಳನ್ನು ವಿಸ್ತಾರವಾಗಿ ಭಾಗವತ ಕೆಲವು ಕಥೆ ಸಂಕ್ಷೇಪ, ಕೆಲವು ಕಥೆ ವಿಸ್ತಾರ ಮಾಡಿ ಹೇಳ್ತದೆ. 4ನೇ ಮನ್ವಂತರ ತಾಪಸ ಅಂತ. ತಾಪಸ ಮನ್ವಂತರದಲ್ಲಿ ಭಗವಂತ ಒಂದು ಆನೆಯನ್ನು ಮೊಸಳೆಯಿಂದ ರಕ್ಷಣೆ ಮಾಡಿದ್ದಂತೆ. ಮೊಸಳೆ ಬಾಯಿ ತುಂಡರಿಸಿ ಗಜೇಂದ್ರನನ್ನು ಮೋಚಿಸಿದ ಅನ್ನೋ ಕಥೆಯನ್ನು ಭಾಗವತ ಹೇಳ್ತದೆ. ಕಥೆ ಭಾಳ ಸ್ವರಸ, ಕೇಳಬೇಕು, ಅದನ್ನು ಹೇಳಬೇಕು, ದಿನಾ ಭಗವದ್ ರೂಪವನ್ನು ಸ್ಮರಣೆ ಮಾಡಬೇಕು ಅಂತದೆ ಭಾಗವತ. ತ್ರಿಕೂಟ ಅಂತ ಒಂದು ಪರ್ವತ. ಕಾರಣ, ಕಬ್ಬಿಣ, ಬಂಗಾರ, ಬೆಳ್ಳಿಯ ಶಿಖರಗಳಿತ್ತಂತೆ ಆ ಬೆಟ್ಟಕ್ಕೆ. ತ್ರಿ ಅಂದರೆ 3, ಕೂಟ ಅಂದರೆ ಶಿಖರ. ಕಬ್ಬಿಣದ ಶಿಖರ, ಬೆಳ್ಳಿಯ ಶಿಖರ, ಬಂಗಾರದ ಶಿಖರ ಇತ್ತು. ಆ ಪರ್ವತದಲ್ಲಿ ವಾಸ ಮಾಡಿಕೊಂಡು ಒಂದು ಆನೆ, ಎಲ್ಲ ಆನೆಗಳ ಒಡೆಯ ಗಜರಾಜ, ಅಲ್ಲಿ ವಾಸ ಮಾಡ್ತಾ ಇದ್ದ. ಒಮ್ಮೆ ವಿಹಾರ ಮಾಡೋಣ ಅಂತ ಅನ್ನಿಸ್ತು, ಕೆಳಗಿಳಿದ ಬೆಟ್ಟದಿಂದ. ಬೆಟ್ಟದ ಮಧ್ಯ ಮಧ್ಯೆ ಭಾಗಕ್ಕೆ ಬಂದಾಗ ಋತುಮತ ಅಂತ ಒಂದು ಉದ್ಯಾನವನಕ್ಕೆ ಬಂದಂತೆ. ಆ ಕ್ರೀಡಂ ಸುರಯೋಷಿತ, ವರುಣನ ಆಧಿಪತ್ಯದಲ್ಲಿ ಇತ್ತು ಆ ಉದ್ಯಾನವನ. ಹೆಸರೇ ಋತುಮತ. ಸಂಸ್ಕೃತದಲ್ಲಿ ಋತುಗಳು ಅಂದರೆ ನಾವು ಪರಿಚಯ ಮಾಡಿಕೊಂಡಿರ್ತೇವೆ. ಜನವರಿ, ಫೆಬ್ರವರಿ, ಮಾರ್ಚ್ನಲ್ಲಿ ಯಾವಾಗಲೂ ಇರಬಾರ್ದು, ಏನು ಹೇಳಿದರೂ ಅದರೊಳಗೇ ಇರಬಾರ್ದು. ಅದು ಆಮೇಲೆ ಪಾಶ್ಚಾತ್ಯರು ನಿಮ್ಮ ಬುದ್ಧಿಯಲ್ಲಿ ತುರುಕಿದ್ದಲ್ವೇ. ನಾವು ಯಾವುದ್ರೊಳಗಿರಬೇಕು? ಸಂವತ್ಸರ, ಅಯನ, ಮಾಸ, ಪಕ್ಷ, ತಿಥಿ ಎಲ್ಲ ಇತ್ತೀಚೆಗೆ ಇದನ್ನು ಹೇಳಿಕೊಡಬಾರ್ದು ಅಂತ ಮೊದಲೇ ವ್ಯವಸ್ಥೆ ಮಾಡಿಬಿಟ್ಟಿದ್ದಾರೆ ಮಹಾನುಭಾವರು. ಜನವರಿನೇ ಹೇಳಬೇಕು, ಫೆಬ್ರವರಿನೇ ಹೇಳಬೇಕು ಅಂತ ಒಂದು ದೊಡ್ಡ ಬಿರುಗಾಳಿನೇ ಎಬ್ಬಿಸಿದ್ದಾರೆ. ವಾಸ್ತವಿಕವಾಗಿ ಋತುಗಳನ್ನು, ಮಾಸವನ್ನು, ಅಯನಗಳನ್ನು ಪರಿಚಯ ಮಾಡಿಕೊಳ್ಬೇಕು. ಅದರಲ್ಲಿ ಋತುಮತ ಅಂದರೆ ಆ ಋತುವಿಗೆ ಸಂಬಂಧಪಟ್ಟ ಗಿಡ, ಮರ, ಹೂ, ಬಳ್ಳಿ, ಹಣ್ಣುಗಳನ್ನು ಬಿಡ್ತಿದ್ದ ಉದ್ಯಾನವನ. ಆದ್ದರಿಂದ ಅದಕ್ಕೆ ಋತುಮತ ಅಂತ ಹೆಸರಂತ. ಆ ಋತುವಿನಲ್ಲಿ ಅದೇ ಬಿಡಬೇಕು. ಈಗ ನಡೀತಾ ಇರೋ ಋತು ಯಾವುದು? ವಸಂತ ಋತು. ಈಗ ಚಿಗುರು ಬೇಕು, ಚಿಗುರು ಹೊಡಿಬೇಕು, ಮಾವು, ಹೀಗೆ ಈ ಕಾಲಕ್ಕೆ ಸಂಬಂಧಪಟ್ಟ ಹೂವು, ಬಳ್ಳಿ ಎಲ್ಲವನ್ನು ವಿವರಣೆ ಮಾಡ್ತಾರೆ. ಮುಂದೆ ಬರ್ತದೆ ಮತ್ತೊಂದು. ಹೀಗೆ ಗ್ರೀಷ್ಮ, ವರ್ಷ, ಹೇಮಂತ, ಶಿಶಿರ, ಆ ಋತುವಿಗೆ ಸಂಬಂಧಪಟ್ಟಂತೆ ಮರ, ಗಿಡ, ಬಳ್ಳಿ, ಹೂವುಗಳು ಬಿಡುವಂಥ ವ್ಯವಸ್ಥೆ. ಋತುಗಳಿಗೂ ಮರಗಿಡಗಳಿಗೂ ಅಲ್ಲಾಗುವ ಬದಲಾವಣೆಗಳಿಗೂ ಬಹಳ ಸಂಬಂಧ ಇದೆ. ಋತುಮನ್ನಾಮಕ ಉದ್ಯಾನವನದಲ್ಲಿ ಬಹಳ ಗಿಡ ಮರಗಳು, ಹಚ್ಚ ಹಸಿರಿನ ವಾತಾವರಣ. ಪ್ರಾಯ ವಸಂತ ಮಾಸನೇ ಇರಬೇಕು ಗಜೇಂದ್ರ ಬಂದಾಗ. ಈ ಬಿಸಿಲುಗಾಲದಲ್ಲಿ ನೀರಡಿಕೆ ಜಾಸ್ತಿ ಆಗ್ತದೆ. ಗಜೇಂದ್ರ ತನ್ನ ಪರಿವಾರ ಕರ್ಕೊಂಡು ತ್ರಿಕೂಟ ಪರ್ವತದಿಂದ ವಿಹಾರ ಮಾಡ್ತಾ ಋತುಮತ ಅನ್ನೋ ಉದ್ಯಾನವನದೊಳಗೆ ಪ್ರವೇಶ ಮಾಡಿದ. ಆ ವನದಲ್ಲಿ ನೀರು ಸಿಗ್ತದ ಅಂತ ನೋಡ್ತಿದ್ದಾನೆ. ಒಂದು ಕೆರೆ ಕಾಣಿಸ್ತು, ಸರೋವರ.
ಆ ಕೆರೆಯಲ್ಲಿ ಕಮಲ ಪುಷ್ಪಗಳು ಬಿಟ್ಟಿದ್ವಂತೆ. ಕಮಲದ ಪರಾಗಗಳಿಂದ ನೀರು ಸುಗಂಧ ಭರಿತವಾಗಿತ್ತು. ಬಿಸಿಲುಗಾಲದಲ್ಲಿ ಕೆರೆ ನೀರು ತಂಪಿರ್ತದೆ ಮಧ್ಯಾಹ್ನ. ಶೀತಕಾಲೇ ಭವೇದುಷ್ಣಂ ಉಷ್ಣಕಾಲೇತು ಶೀತಲಂ ಅಂತ ಒಬ್ಬ ಕವಿ. ಬಾವಿ ನೀರು ಕಾಲ ಎಲ್ಲ ಉಷ್ಣ ಇದ್ದರೆ ನೀರು ತಂಪಿರ್ತದೆ, ಪ್ರತ್ಯೇಕ ಫ್ರಿಜ್ ಇಡಬೇಕಾಗಿಲ್ಲ. ಬಾವಿ ನೀರಿದ್ದರೆ ಸಾಕು, ಕೆರೆ ನೀರಿದ್ದರೆ ಸಾಕು. ಹೊರಗೆಲ್ಲ ಉಷ್ಣ ಇದೆ ಅಂದರೆ ಒಳಗೆಲ್ಲ ತಂಪಿರ್ತದೆ. ಹೊರಗೆಲ್ಲ ತಂಪಿದೆ ಅಂದರೆ ನೀರು ಬೆಚ್ಚಗಿರ್ತದೆ. ಇದಕ್ಕೆ ನೀರಡಿಕೆ ಆಗಿದೆ ಆನೆಗೆ. ನೀರು ಹುಡುಕೊಂಡು ಬಂತು. ಆ ಕೆರೆಯಲ್ಲಿ ನೀರು ಕಮಲ ಪುಷ್ಪಗಳು ಬೇರೆ ಬಿದ್ದದ್ದಕ್ಕೆ ಅದರ ಪರಾಗಗಳಿಂದ ಸುಗಂಧ ಭರಿತವಾಗಿತ್ತು, ತಂಪಿತ್ತು. ನೀರಡಿಕೆ ಆದ ಆನೆ ತನ್ನ ಸೊಂಡಿಲಿನಿಂದ ಸ್ವಲ್ಪ ನೀರು ಎಳೀತಂತೆ. ಗಂಟ್ಲೆಲ್ಲ ತಂಪಾಯಿತು ನೀರು ಕುಡಿದದ್ದಕ್ಕೆ. ಆನೆಗೆ ಆಸೆ ಆಯಿತು, ಎಷ್ಟು ತಂಪಿದೆ ಅಲ್ಲ ನೀರು, ಬರೀ ಗಂಟ್ಲು ತಂಪಾದರೆ ಸಾಲದು, ನನ್ನ ಮೈ ತಂಪಾಗಬೇಕು ಅಂತ ಅನಿಸಿ ಮೆಲ್ಲನೆ ಹೆಜ್ಜೆ ಇಟ್ಟಿಟ್ಟು ಕೆರೆ ಒಳಗೆ ಇಳಿತಂತೆ ಆನೆ. ಮೈ ತಂಪಾಯಿತು, ಬಹಳ ಖುಷಿ ಆಗ್ತಿದೆ ಆನೆಗೆ. ಸೊಂಡಿಲಿನಿಂದ ನೀರು ಎಳೆಯೋದು, ಮೈ ಮೇಲೆ ಚಲ್ಕೊಳ್ಳೋದು. ಒಂದ್ಸಲಿ ಕೂಗ್ತಂತೆ. ಹೆಣ್ಣಾನೆಗಳು ಪಾಪ ದಡದ ಮೇಲೆ ನಿಂತಿದ್ದು, ಅವಕ್ಕೂ ತಂಪಾಗಲಿ ಆಟ ಆಡೋಣ ಅಂತ ಅವನ್ನೂ ಕರೀತಂತೆ. ಹೆಣ್ಣಾನೆಗಳು ಗಂಡ ಕರೀತಿದ್ದಾನಲ್ಲ ಅಂತ ಅವು ನೀರಿಗಿಳಿದ್ವು. ನೀರಿಗಿಳಿದು ಪರಸ್ಪರ ನೀರಿನ ಎರಚಾಟ. ಆನೆ ಆಟ ಆಡ್ತಿದೆ, ಜಲಕ್ರೀಡೆ. ಸೊಂಡಿಲಿನಿಂದ ನೀರು ಎಳೆಯೋದು ಸಿಡಿಸೋದು, ನೀರು ಎಳೆಯೋದು ಸಿಡಿಸೋದು ಪರಸ್ಪರವಾಗಿ. ಹೀಗೆ ಆಟ ಆಡ್ತಾ ಮೈ ಮರೆತಾಗ ಕೆರೆ ಒಳಗೆ ಇದ್ದಂಥ ಒಂದು ಮೊಸಳೆ ಅದು ಎದ್ದು ಬರ್ತಾ ಇದೆ. ಎದ್ದು ಬಂದು ಈ ಆನೆಗಳ ಒಡೆಯ ಗಜರಾಜ ಸಲಗದ ಕಾಲ ಹತ್ರ ಬಂದು ಆ ಬಾಯಿ ತೆಗೆದು ಗಟ್ಟಿ ಹಿಡಿದು ಎಳಿಲಿಕ್ಕೆ ಶುರು ಮಾಡ್ತಂತೆ. ಹೆಣ್ಣಾನೆಗಳಿಗೆ ಗೊತ್ತಾಯಿತು, ನಮ್ಮ ಯಜಮಾನಿಗೆ ಏನೋ ಒಂದು ಆಪತ್ತು ಬಂತು, ಯಾವುದೋ ಮೊಸಳೆ ಬಂದು ಕಾಲು ಹಿಡಿದಿದೆ, ಬಿಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಿದ್ದಾನೆ, ಕೂಗ್ತಿದ್ದಾನೆ, ಮೊಸಳೆಯನ್ನು ಕಾಲಿನಿಂದ ಝಾಡಿಸ್ತಿದ್ದಾನೆ, ಮೊಸಳೆ ಬಿಡ್ತಾ ಇಲ್ಲ. ಹೆಣ್ಣಾನೆಗಳೆಲ್ಲ ಸೊಂಡಿಲು ಕೊಟ್ಟು ತಮ್ಮ ಸಲಗವನ್ನು, ತಮ್ಮ ಯಜಮಾನನ್ನು ಬದುಕಿಸ್ಕೊಳ್ಬೇಕು ಅಂತ ಪ್ರಯತ್ನ ಪಡ್ತಾರೆ. ಎಷ್ಟು ಪ್ರಯತ್ನ ಮಾಡಿದರು, ಎಷ್ಟು ಶಕ್ತಿ ಹಾಕಿದ್ರು ಕೆರೆಯಲ್ಲಿದ್ದ ಮೊಸಳೆಯನ್ನು ಕಾಲಿನಿಂದ ಬಿಡಿಸ್ಲಿಕ್ಕೆ ಆಗ್ತಾ ಇಲ್ಲ. ಕಾಡಿನಲ್ಲಿದ್ದಾಗ ಆನೆಗೆ ಶಕ್ತಿ ಜಾಸ್ತಿ, ಆದರೆ ನೀರಿನಲ್ಲಿದ್ದಾಗ ಮೊಸಳೆಗೆ ಅಲ್ವೇ. ಆ ಸ್ಥಳಗಳಲ್ಲಿ ಅವರವರಿಗೆ ಶಕ್ತಿ ಅಲ್ವೇ. ಆ ಸ್ಥಳ ಅದು ಹೇಳಿ ಮಾಡಿಸಿದ ಸ್ಥಳ ಮೊಸಳೆಗೆ. ನೀರಿನೊಳಗಿದೆ, ಕಾಲು ಗಟ್ಟಿ ಹಿಡಿದಿದೆ, ಎಳಿತಿದೆ, ಮೇಲೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ಆನೆಗೆ ಬಿಡಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ತಂ ತತ್ರ ಕಶ್ಚಿನ್ ನೃಪದೈವ ಚೋದಿತೋ, ದೈವ ಪ್ರೇರಣೆಯಂತೆ ಬಂದು ಗಟ್ಟಿ ಹಿಡಿದ ಮೇಲೆ ಆನೆ ತನ್ನ ಎಷ್ಟು ಶಕ್ತಿ ಹಾಕಿದರೂ ಮೊಸಳೆಯಿಂದ ಬಿಡಿಸ್ಕೊಳ್ಳಿಕ್ಕಾಗಲಿಲ್ಲ. ಪರಿವಾರದವರ ಶಕ್ತಿ ಸಾಲಿಲ್ಲ. ಆಗ ಆನೆಗೆ ಹಿಂದಿನ ಜನ್ಮದ ಸ್ಮರಣೆ ಇತ್ತು. ಅದರ ಪ್ರಭಾವದಿಂದ ದೇವರ ನೆನಪಾಯ್ತಂತೆ. ಈ ಕಷ್ಟ ಕಾಲದಲ್ಲಿ ನನ್ನ ರಕ್ಷಣೆ ಮಾಡೋನು ಇನ್ಯಾರು? ಇವ್ರು ಯಾರು? ಪರಿವಾರದವರು ನನ್ನನ್ನು ಬಿಡಿಸಲಾರರು, ನಂದೂ ಸಾಲ್ತಿಲ್ಲ ಶಕ್ತಿ ಎಂದಾಗ ಅವನನ್ನೇ ಶರಣು ಹೋಗಬೇಕು. ನಮಾಮಿ ಮೇ ಜ್ಞಾತಯಾತುರಂಗಜಾಃ ಕುತಃ ಕರಿಣ್ಯಃ ಪ್ರಭವಂತಿ ಮೋಚಿತುಂ ಗ್ರಾಹೇಣ ಪಾಶೇಣ ವಿಧಾತುರಾವೃತೋ ಅಹಂಚ ತಂ ಯಾಮಿ ಪರಂಪರಾಯಣಂ. ಇಮೇ ಜ್ಞಾತಯಃ ಮಾಂ ನ ಮೋಚಿತುಂ ಪ್ರಭವಂತಿ. ಈ ನನ್ನ ಬಂಧುಗಳು, ಜ್ಞಾತಿ ಅಂದರೆ ಬಂಧುಗಳು, ನನ್ನ ಬಂಧು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಪರಿವಾರ, ಈ ಪಾಶಾದಂತೆ ಗ್ರಾಹ ಮೊಸಳೆ ಗಟ್ಟಿ ಹಿಡಿದಾಗ ನನ್ನ ಬಿಡಿಸಲಾರರು. ನಾನೇನಿದ್ರು ಈಗ ಶರಣು ಹೋಗಲೇಬೇಕು ಅಂತ ತಡ ಮಾಡಿಬಿಟ್ಟ. ಭಾಳ ತಡ ಮಾಡಿ ಆಮೇಲೆ ದೇವರನ್ನೇ ಶರಣು ಹೋಗಲೇಬೇಕು ಅಂತ ನಿಶ್ಚಯ ಮಾಡಿಕೊಂಡ. ಸಂಕಟ ಬಂದಾಗಲೇ ದೇವ್ರ ನೆನಪಾಗೋದಲ್ವೇ? ಹಾಗಾಗಿ ದೇವ್ರ ನೆನಪಾಯಿತು. ಅಹಂಚ ತಂ ಯಾಮಿ ಪರಂಪರಾಯಣಂ. ಇಷ್ಟು ತಡ ಮಾಡಿ ದೇವರನ್ನ ಶರಣು ಹೋಗ್ತಾನೆ ಆ ಗಜೇಂದ್ರ.
ಗಜೇಂದ್ರ ದೇವರನ್ನು ಶರಣು ಹೋಗುವಾಗ ನಾರಾಯಣ ಅಂತ ಬಾಯಲ್ಲಿ ಸ್ಮರಣೆ ಮಾಡ್ತಾರೆ. ನಾರಾಯಣ ನಾರಾಯಣ ಅಂತ. ಆಶ್ಚರ್ಯದ ಸಂಗತಿ, ಇವನಿಷ್ಟು ತಡ ಮಾಡಿದ್ರೂ ಮೊಸಳೆ ಯಾವಾಗ ಆನೆ ಹಿಡ್ಕೊಂಡಿತ್ತಲ್ಲ ಬಂದು, ಆವಾಗಲೇ ದೇವರು ಗರುಡನ ಮೇಲೆ ಕೂತಿದ್ದಂತಾಗಲೇ. ಗಜೇಂದ್ರನನ್ನು ಮೊಸಳೆ ಹಿಡಿದಿದೆ, ಈಗಲೋ ಆಗಲೋ ನಾರಾಯಣ ಅಂತ ಕೂಗ್ತಾನೆ, ನಾನು ಹೋಗಿ ಬಿಡಿಸ್ಬೇಕು ಅಂತ ಅವ ಗರುಡನ ಮೇಲೆ ಕೂತಿದ್ದಂತೆ ವೈಕುಂಠದಲ್ಲಿ. ಈಗ ಹೇಳಿ, ಭಕ್ತ ತಡ ಮಾಡ್ತಾನೋ ದೇವರು ತಡ ಮಾಡ್ತಾನೋ? ಶರಣು ಹೋಗೋದ್ರಲ್ಲಿ ಭಕ್ತ ತಡ ಮಾಡ್ಬೋದು, ಆದರೆ ದೇವರು ರಕ್ಷಿಸೋದ್ರಲ್ಲಿ ಯಾವತ್ತೂ ತಡ ಮಾಡಲಾರ ಅಂತದೆ ಭಾಗವತ. ನಾವದನ್ನು ಯೋಚನೆ ಮಾಡ್ತಾ ಇಲ್ಲ. ಗಜೇಂದ್ರ ಕೂಗ್ಲಿ ಅಂತ ದೇವರು ನಿರೀಕ್ಷೆ ಮಾಡ್ತಿದ್ದಾನೆ. ಅವನು ನೋಡಿದರೆ ನನ್ನ ಹೆಂಡತಿ ರಕ್ಷಣೆ ಮಾಡ್ತಾಳೆ, ನನ್ನ ಮಗ ರಕ್ಷಣೆ ಮಾಡ್ತಾನೆ ಅಂತ ಅವ ಕೂತಿದ್ದಾನೆ. ಎಲ್ಲ ಫೇಲ್ ಆದಮೇಲೆ ಇನ್ಯಾರಿಲ್ಲ ನನಗೆ ಅಂತ ಹೇಳಿ ಆ ಕೂಡಲೇ ದೇವರನ್ನು ಮೊರೆ ಹೋದ. ಸೋಂತ ಸರಸ್ಯುರುಬಲೇನ ಗೃಹೀತಾರ್ಥಃ ದೃಷ್ಟ್ವಾ ಗರುತ್ಮತಿ ಹರಿಂ ಕೌಪಾತ್ತ ಚಕ್ರಂ ಉಚ್ಛಿಪ್ಯ ಸಾಂಬುಜಕರಂ ಗಿರಮಾಹ ಕೃಚ್ಛ್ರಾತ್ ನಾರಾಯಣಾಖಿಲ ಗುರೋ ಭಗವನ್ ನಮಸ್ತೆ. ನೋಡಿ ಭಾಗವತ ಹೇಗಿದೆ, ಕೇಳಿದ್ರೇ ಮೈ ರೋಮಾಂಚನ ಆಗ್ತದೆ. ಭಾಗವತ ಶಬ್ದಗಳು ವೇವ್ಸು ಅಂತಿರ್ತಾವೆ, ಅವುಗಳನ್ನು ಕಿವಿ ತುಂಬ ಕೇಳಿದರೆ ಸಾಕು ಭಾಗವತದ್ದು. ಉಚ್ಛಿಪ್ಯ ಸಾಂಬುಜಕರಂ ಗಿರಮಾಹ ಕೃಚ್ಛ್ರಾತ್ ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ. ನಾರಾಯಣ ಅಖಿಲ ಗುರು ಅಂತ ಕೂಗ್ತಾ ಇದ್ದಾನೆ. ಇವನು ನಾ ಅಂದಿದ್ದಾನೆ, ಗಜೇಂದ್ರ ಆಕಾಶದಲ್ಲಿ ಬಂದುಬಿಟ್ಟನಂತಾಗಲೇ. ಗಜೇಂದ್ರ ಅಲ್ಲ, ಗರುಡನ ಮೇಲೆ ನಾರಾಯಣ ಬಂದಾಗಿದೆ. ನಾ ಅಂದಾಗಲೇ ಭಗವಂತ ಹೊರಟು ಬಿಟ್ಟ. ರಾ ಅಂದಾಗ ಆಗಲೇ ಆಕಾಶದಲ್ಲಿ ಕಂಡ. ಯ ಅಂದಾಗ ಚಕ್ರ ಬಿಟ್ಟಿದ್ದಂತೆ. ಇವನ್ ನ ಅನ್ನೋ ಅಷ್ಟರಲ್ಲಿ ಚಕ್ರದಿಂದ ಮೊಸಳೆ ತುಂಡರಿಸಿಬಿಟ್ಟಿದ್ದಂತೆ. ಯಾರು ಮೊದಲು ಮಾಡಿದವ್ರು ಹೇಳಿ? ನಾರಾಯಣ ಅನ್ನೋ ಶಬ್ದದಲ್ಲಿ ನ ಅನ್ನೋ ಅಷ್ಟರಲ್ಲಿ ಮೊಸಳೆ ತುಂಡಾಗಿಬಿಟ್ಟಿದೆ ಅಂತ. ಅಷ್ಟು ವೇಗವಾಗಿ ಭಕ್ತರನ್ನ ಆಪತ್ತಿನಿಂದ ಪರಿಹರಿಸಲಿಕ್ಕೆ ಅಂತ ಭಗವಂತ ಬರ್ತಾನೆ. ನಾರಾಯಣ ಅಂತಂದಾಗಲೇ ಇಷ್ಟೆಲ್ಲ ಆಗೋಯ್ತು. ಗಜೇಂದ್ರನ ಕಾಲಲ್ಲಿ ಮೊಸಳೆ ಇಲ್ಲವೇ ಇಲ್ಲ, ತುಂಡಾಗೋಗಿದೆ. ಆ ಸೊಂಡಿಲ್ ಎತ್ತುವಾಗ ಅಲ್ಲೇ ಬಿಟ್ಟ ಒಂದು ಕಮಲ ಬೇರೆ ಎತ್ಕೊಂಡಿತ್ತಂತ ಆನೆ. ಇಷ್ಟರ ಮಧ್ಯದಲ್ಲಿ ಆನೆಗೆ ದೇವರು ಬಂದಿದ್ದಾನೆ, ಅವನಿಗೆ ಕಮಲ ಏರಿಸಬೇಕು ಅಂತ ಆಸೆ. ಸೊಂಡಿಲಿನಿಂದ ಅಲ್ಲೇ ಇದ್ದ ಕಮಲ ಎತ್ತಿದ್ದಾನೆ. ನಾರಾಯಣ ಅಂತ ಕೂಗ್ತಾ ಅವನ ಪಾದಕ್ಕೆ ಹಾಕಿದ್ದಾನೆ. ಪಾದಕ್ಕೆ ಬೀಳಬೇಕು. ಆಕಾಶದಲ್ಲಿ ಇದ್ದಾನಲ್ಲ ಗರುಡಾರೂಢನಾದ ಶ್ರೀನಾರಾಯಣ, ತನ್ನ ಭಕ್ತನ ಕಮಲ ಎಲ್ಲಿ ನನ್ನ ಪಾದಕ್ಕೆ ಬೀಳಲ್ವೋ ಅಂತ ಇನ್ನೂ ವೇಗವಾಗಿ ಬಂದು ತನ್ನ ಪಾದಕ್ಕೆ ಬೀಳಿಸ್ಕೊಂಡಂತ. ಅದನ್ನು ಕೂಡ ನೋಡಿ, ಎಷ್ಟು ಭಗವಂತನಿಗೆ ಭಕ್ತರ ಮೇಲೆ ಕರುಣೆ ಇದೆ, ವಾತ್ಸಲ್ಯ ಇದೆ. ಆಪದ್ಬಾಂಧವ, ಕರುಣಾಸಾಗರ, ಭಕ್ತವತ್ಸಲ, ಭಕ್ತಾಪರಾಧ ಸಹಿಷ್ಣು, ಸುಮ್ಮನೆ ಅನ್ನುವ ಮಾತುಗಳಲ್ಲ ಇವ್ಯಾವುದು. ಚಕ್ರ ಬಿಟ್ಟಿದ್ದಕ್ಕೆ ಮೊಸಳೆ ತುಂಡಾಯಿತು, ಬಾಯಿ ತುಂಡಾಯಿತು. ಮೊಸಳೆ ಒಳಗೊಬ್ಬ ದೇವತೆ ಇದ್ದಂತೆ. ಆತ ಗಂಧರ್ವ ಲೋಕದಿಂದ ಬಂದಾತ. ಅವನಿಗೆ ಹೂ ಅಂತ ಹೆಸರು. ಕೇಳಿದರೆ ಯಾರು ಹೆದರಬೇಡ್ರಿ ಅಷ್ಟೇ, ಹೂ ಅಂತ. ಇವನು ಮೇಲೆ ಬಂದ, ನಾರಾಯಣನಿಗೆ ನಮಸ್ಕಾರ ಮಾಡಿದ. ತಪ್ಪಾಗಿತ್ತು, ಕ್ಷಮಿಸಿದಿ ಅಪರಾಧವನ್ನು ಅಂತ ಹೇಳಿ ಅವನು ಗಂಧರ್ವ ಲೋಕಕ್ಕೆ ಹೋದ. ಮೊಸಳೆ ಒಳಗಿದ್ದ ಅವನು ಮೊಸಳೆಯಿಂದ ಹೊರಬಂದು ಹೋದ. ಕೆಲವು ಕಾಲ ಕಳೆದ ಮೇಲೆ ಗಜೇಂದ್ರನು ದೇಹ ಬಿಟ್ಟ. ಗಜೇಂದ್ರನ ಒಳಗೊಬ್ಬ ಮತ್ತೊಬ್ಬ ಗಂಧರ್ವ ಇದ್ದ, ಅವನು ಹಾಹಾ ಅಂತಿದ್ದಂತೆ. ಅಂತೂ ಒಬ್ಬ ಹೂ ಇನ್ನೊಬ್ಬ ಹಾಹಾ, ಅವನು ಗಂಧರ್ವನೇ. ಅವನು ದೇಹ ಬಿಟ್ಟು ಗಂಧರ್ವ ಲೋಕಕ್ಕೆ ಹೋದ. ಇವರಿಬ್ಬರ ಕಥೆ ಕೇಳಿದ ಮೇಲೆ ಪರೀಕ್ಷಿತ್ ರಾಜ ಅಂತಾನೆ, ಅವರಿಬ್ಬರು ಗಂಧರ್ವ ಲೋಕದಲ್ಲಿದ್ದವರು ಭೂಮಿಯಲ್ಲಿ ಮೊಸಳೆ ಆನೆ ಯಾಕಾದರು? ಅದರ ಹಿನ್ನೆಲೆ ಹೇಳ್ರಿ. ಅದಕ್ಕೆ ವಿವರಣೆ ಮಾಡ್ತಾರೆ. ದೇವಲ ಅಂತ ಒಬ್ಬ ಋಷಿಗಳಿದ್ದರು. ಅವರು ನದಿಗೆ ಸ್ನಾನಕ್ಕೆ ಹೋಗುವಾಗ ಒಬ್ಬ ಗಂಧರ್ವ ಮೊಸಳೆಯಾಗಿ ಬಂದು ನೀರಿನ ದಡದಲ್ಲಿ ಅವರನ್ನು ಪೀಡಿಸ್ತಿದ್ದಂತೆ. ಕೆಲವರಿಗೆ ಆಟ ಆಡಿಸೋ ಹುಚ್ಚಿರ್ತದೆ. ಯಾರ್ಯಾರನ್ನೂ ಆಟ ಆಡಿಸಿದರೆ ಬೇರೆ, ಬ್ರಹ್ಮಜ್ಞಾನಿಗಳನ್ನು ಆಟ ಆಡಿಸಿದರೆ ಮತ್ತೇನು ಮಾಡ್ತಾರೆ? ನದಿಗೆ ನೀರು ಇಳಿದ್ರೆ ಮೊಸಳೆ,
ಬೇಡವೇ ಬೇಡ ಇವ ಅಂತ ಆಶ್ರಮದ ಕಡೆಗೆ ಹೋಗ್ಲಿಕ್ಕೆ ಹೋದರೆ ಆನೆಯಾಗಿ ಮತ್ತೆ ಅವರನ್ನು ಆಟ ಆಡಿಸೋದು. ಒಬ್ಬ ಆನೆಯಾಗಿ ಇನ್ನೊಬ್ಬ ಮೊಸಳೆಯಾಗಿ ಈ ದೇವಲ ಋಷಿಗಳನ್ನು ಛೇಡಿಸ್ಲಿಕ್ಕೆ ಬರ್ತಿದ್ರು, ಪೀಡಿಸ್ಲಿಕ್ಕೆ ಬರ್ತಿದ್ರು. ಒಂದು ಸಲ ನೋಡಿದರು, 2 ಸಲ ನೋಡಿದರು. ಇವರಿಗೆ ಗಂಧರ್ವರು ನಾವು ಏನು ಮಾಡಿದರೂ ನಡೀತದೆ ಅಂತ ಗರ್ವ ಬಂದಿದೆ, ಬುದ್ಧಿ ಕಲಿಸ್ಬೇಕು ಅಂತ ಶಾಪ ಹಾಕಿದ್ರಂತೆ. ನೀನು ಆನೆಯಾಗೇ ಇರು, ನೀ ಮೊಸಳೆಯಾಗೇ ಇರು ಅಂತ ಅಂದ್ಬಿಟ್ರಂತೆ. ಅವ್ರು ಆಮೇಲೆ ತಮ್ಮ ರೂಪ ತಾಳಿ ತಪ್ಪಾಯಿತು ಅಂತ ಕ್ಷಮೆ ಕೇಳ್ತಾರೆ. ಸಾವಿರಾರು ವರ್ಷ ಇದೇ ಜನ್ಮದಲ್ಲಿರಬೇಕು ಆನೆ ಮೊಸಳೆಯಾಗಿ. ಎಂದೋ ಒಮ್ಮೆ ನೀರಡಿಕೆ ಆದಾಗ ಆನೆ ಕೆರೆಗೆ ಬರ್ತದೆ. ನೀರು ಕುಡಿಯುವಾಗ ಕಾಲು ಹಿಡಿ, ದೇವರು ಬಂದು ನಿಮ್ಮಿಬ್ಬರನ್ನು ಮೋಚನೆ ಮಾಡ್ತಾನೆ ಅಂತ ವರ ಕೊಟ್ರಂತೆ. ಎಷ್ಟೋ 1000 ವರ್ಷ ಹಾಗೇ ಇರಬೇಕಾಯ್ತು. ಭಾಗವತ ಹೇಳುವ ಕಥೆಯ ಸಂದೇಶ, ಮಹಾತ್ಮರಾದವರನ್ನ ಛೇಡಿಸ್ಬೇಡಿ, ದೊಡ್ಡವರನ್ನು ನಿಂದನೆ ಮಾಡಬೇಡ್ರಿ, ಅವರನ್ನು ಪರೀಕ್ಷೆ ಮಾಡ್ತೀನಿ ಅಂತ ಹೋಗಬೇಡಿ. ಅವರನ್ನೇ ನೀವು ಆಟ ಆಡಿಸ್ತೇನೆ ಅಂದರೆ ಅವರಿಗೇನಾಗಲ್ಲ, ಅವರ ಮನಸ್ಸಿನಲ್ಲಿ ನೊಂದುಕೊಂಡ್ರೆ ನಿಮಗದು ತಿರುಗು ಬಾಣ ಆಗ್ತದೆ. ಈ ಎಚ್ಚರಿಕೆ ಕೊಡಲಿಕ್ಕೂ ಈ ಕಥೆ. ಇನ್ನು ಭಗವಂತ ವರ ಕೊಟ್ಟ, ಮೊಸಳೆಯನ್ನು ತುಂಡರಿಸಿದ ಮೇಲೆ ಗಜೇಂದ್ರನಿಗೆ ವರ ಕೊಟ್ಟ. ಗಜೇಂದ್ರ, ಜನ್ಮಾಂತರದಲ್ಲಿ ನನ್ನ ಧ್ಯಾನ ಮಾಡಿದ್ದಿ ರಾಜನಾದಾಗ, ಈಗ ಪುನಃ ನನ್ನೇ ಸ್ಮರಣೆ ಮಾಡಿ ಆಪತ್ತಿನಿಂದ ಪರಿಹಾರ ಮಾಡಿಸ್ಕೊಂಡು. ಈ ಕಥೆನೇ ಒಂದು ಅದ್ಭುತ. ಯಾರು ಈ ಕಥೆ ಇಷ್ಟು ವಿಸ್ತಾರವಾಗಿ ಹೇಳ್ತಾರೆ ಅವರಿಗೆ ನಾನೇ ವರ ಕೊಡ್ತೇನೆ, ಅವರು ದೇಹ ಬಿಡೋ ಕ್ಷಣಗಳಲ್ಲಿ ನನ್ನ ಸ್ಮರಣೆ ಬರೋ ಹಾಗೆ ಮಾಡ್ತೇನೆ ಅಂತ ವರ ಕೊಟ್ಟ. ಗಜೇಂದ್ರ ವರದ ಅಂತ ಹರಿ ಅನ್ನೋ ರೂಪವನ್ನು ಸ್ಮರಣೆ ಮಾಡಬೇಕು. ತಾಪಸ ಮನ್ವಂತರದಲ್ಲಿ ಹರಿಮೇಧಸ್ ಹರಿಣಿ ಅನ್ನೋ ದಂಪತಿಗಳಲ್ಲಿ ದೇವರು ವಿಷ್ಣು ಹರಿ ಅನ್ನೋ ಅವತಾರ ಮಾಡಿದ್ದಾನೆ. ಇದು ತಾಪಸ ಅನ್ನೋ 4ನೇ ಮನ್ವಂತರದ ದೇವರ ಅವತಾರ. ಹಾಗಾಗಿ ಗಜೇಂದ್ರ ವರದ ಹರಿ ಅಂತ ಹಾಸಿಗೆಯಿಂದ ಏಳುವಾಗಲೇ ಸ್ಮರಣೆ ಮಾಡ್ತಾ ಏಳಬೇಕು ಅಂತದೆ ಭಾಗವತ. ನಾವು ನಾಳೆಯಿಂದ ಪ್ರಯತ್ನ ಮಾಡೋಣ. ಇವತ್ತೇನೋ ಸರಿ ಎದ್ದು ಬಂದುಬಿಟ್ಟಿದ್ದೇವೆ ಈಗಾಗಲೇ ಹಾಸಿಗೆಯಿಂದ. ನಾಳೆ ಬೆಳಗ್ಗೆ ಏಳುವಾಗ ಮೊದಲು ಹಾಸಿಗೆ ಮೇಲೆ ಕುಳಿತಾಗಲೇ ಗಜೇಂದ್ರ ವರದ ಅಂತ ಹೇಳ್ಬೇಕಂತ. ಇನ್ನೊಂದು ವರ ಕೊಟ್ಟ. ಕೆಲವರಿಗೆ ದುಸ್ವಪ್ನ ಬೀಳ್ತದೆ, ಕನಸು, ಏನೇನೋ ವಿಪರೀತ ಕನಸು ಬೀಳ್ತಿರ್ತಾರೆ. ಗಜೇಂದ್ರ ವರದ ಹರಿ ಅಂತ ಸ್ಮರಣೆ ಮಾಡಿದರೆ ದುಸ್ವಪ್ನ ದೂರ ಆಗ್ತದಂತೆ, ಕೆಟ್ಟ ಸ್ವಪ್ನ ಬೀಳದಂತೆ ಅನುಗ್ರಹ ಮಾಡ್ತಾನೆ ಅಂತ ಗಜೇಂದ್ರ ಮೋಚನೆಯ ಕಥೆಗೆ ಮತ್ತೊಂದು ವರ ಇದೆ. ಇನ್ನೂ ಒಂದು ವರ ಇದೆ. ಗಜೇಂದ್ರ ವರದ ಅಂತ ಸ್ಮರಣೆ ಮಾಡಿದರೆ ಅವರ ಬುದ್ಧಿ ಶುದ್ಧಿ ಆಗ್ತದೆ. ದದಾಮಿ ವಿಮಲಾಂ ಮತಿಂ. ವಿಮಲಾಂ ಅಂದರೆ ನಿರ್ಮಲವಾದ ಮತಿ, ಬುದ್ಧಿ. ನಮ್ಮ ಬುದ್ಧಿ ಶುದ್ಧ ಆಗಬೇಕಾದ್ರೆ ಗಜೇಂದ್ರ ವರದನನ್ನು ಸ್ಮರಣೆ ಮಾಡಬೇಕು. ಹೀಗೆ ವರ ಕೊಟ್ಟಿದ್ದನ್ನು ಹೇಳ್ತದೆ ಭಾಗವತ. ಇದರ ಸಂದೇಶ ಏನು? ನಾವು ನೀವುಗಳೆಲ್ಲ ಗಜೇಂದ್ರ ಇದ್ದ ಹಾಗೆ. ಸ್ವಲ್ಪ ವ್ಯತ್ಯಾಸ ಇದೆ ಗಜೇಂದ್ರನಿಗೂ ನಮಗೂ. ಅವನಿಗೆ ಯಾವಾಗಲೋ ಒಮ್ಮೊಮ್ಮೆ ಮದ ಬರ್ತದೆ, ನಮಗೆ ಯಾವಾಗಲೂ ಒಂದಲ್ಲ ಒಂದು ಮದ ಇರ್ತದೆ. ಈ ವ್ಯತ್ಯಾಸ. ಮತ್ತು ಅದಕ್ಕಿರೋದು ಒಂದೇ ಮದ, ನಮಗೆ ನೋಡಿದರೆ 7-8 ಮದ. ಅನ್ನ ಮದ, ಅರ್ಥ ಮದ, ಅಖಿಳ ವೈಭವದ ಮದ, ಮುನ್ನ ಪ್ರಾಯದ ಮದ ಅಂತಾರೆ ದಾಸರು. ಎಷ್ಟು ಥರ ಮದ ಇದೆ, ಒಂದಲ್ಲ ಒಂದು ಮದ ನಮ್ಮೊಳಗಿದ್ದೇ ಇರ್ತದೆ. ಹಾಗಾಗಿ ನಾವು ಗಜೇಂದ್ರ ಇದ್ದ ಹಾಗೆ. ಆನೆ ತನ್ನ ಪರಿವಾರ ಕರ್ಕೊಂಡು ಉದ್ಯಾನವನಕ್ಕೆ ಬಂತು. ವನ ಅಂದರೆ ನಿನ್ನೆ ತಿಳಿಸಿದಂತೆ ಸಂಸಾರ ಅನ್ನೋದೇ ವನ. ಕೆರೆಗಿಳಿತು. ಕೆರೆ ಯಾವುದು? ಈ ಭೂಮಿಯಲ್ಲಿ ನಾವು ಹುಟ್ಟಿ ಬಂದಾಗ ಸಂಸಾರದೊಳಗೆ ನಮ್ಮನ್ನು ಆಕರ್ಷಿಸುವ ಒಂದು ಕೆರೆ ಅಂದರೆ ವಿಷಯ ಪದಾರ್ಥ. ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ ಏನು ಆಕರ್ಷಣೆ ಮಾಡ್ತಾವೆ ಇವತ್ತು ಲೋಕದಲ್ಲಿ. ಅದಕ್ಕೆ ಅಂತ ಲೈಟ್ ಹಾಕಿ ಕರಿತಿರ್ತಾವೆ ಅಂಗಡಿಗಳಲ್ಲಿ. ಇವತ್ತು ಎಷ್ಟೆಲ್ಲ ಅಡ್ವರ್ಟೈಸ್ಮೆಂಟು, ಎಷ್ಟು ಥರದಿಂದ ಆಕರ್ಷಣೆ ಮಾಡ್ತಿದ್ದಾರೆ, ನಮ್ಮನ್ನು ನೋಡ್ತಿದ್ದೇವಲ್ಲ. ಯಾವುದು ತೊಗೊಳ್ಳಿ ಅಂತ ಯಾರಿಗೂ ಕೂಡ ನಿಶ್ಚಯ ಮಾಡ್ಕೊಳ್ಳಿಕ್ಕಾಗಲ್ಲ. ಭಾರಿ ಗೊಂದಲ, ಇದನ್ನು ತೊಗೊಳ್ಳೋ ಅದನ್ನು ತೊಗೊಳ್ಳೋ, ಇದು ಕ್ವಾಲಿಟಿ ಚೆನ್ನಾಗಿದೆ, ರೇಟ್ ಜಾಸ್ತಿ ಇದೆ, ಇದು ರೇಟ್ ಕಡಿಮೆ ಇದೆ, ಕ್ವಾಲಿಟಿ ಕಡಿಮೆ ಇದೆ. ಅವನು ಹೇಳಿದ್ದೇ ಸತ್ಯ, ನಮಗೇನು ಗೊತ್ತಿರ್ತದೆ ಅದರಲ್ಲಿ. ಅಂತೂ ಪ್ರಪಂಚ ಅವತ್ತು ನೀರಡಿಕೆ ಆದಾಗ ಆನೆಯನ್ನು
ಹೇಗೆ ಸೆಳೀತೋ ನಮ್ಮನ್ನು ಹಾಗೆ ಇವತ್ತು ಲೋಕದೊಳಗೆ ವಿಷಯ ಪದಾರ್ಥಗಳು ಸೆಳೀತಾವೆ, ಆಕರ್ಷಣೆ ಮಾಡ್ತವೆ. ಸ್ವಲ್ಪ ಕುಡ್ದ, ಆಮೇಲೆ ಈ ಆನೆ ತನ್ನ ದೇಹವನ್ನೇ ಮುಳುಗಿಸಿದ ಅಂತ ಕಥೆ ಬಂತು. ಇವತ್ತು ನಾವು ಹಾಗೆ ಆಗಿದೆ. ಮೊದಲು ಸ್ವಲ್ಪ ಕುಡಿಯೋ ಚಟ ಬರ್ತದಂತೆ ಕೆಲವರಿಗೆ, ಆಮೇಲೆ ಅದೇ ಇವರನ್ನು ಪೂರ ಕುಡಿದು ಬಿಡ್ತದೆ. ಸ್ವಲ್ಪ ಕುಡಿಲಿಕ್ಕೆ ಶುರು ಮಾಡ್ತಾರೆ, ಸ್ವಲ್ಪ ಧೂಮಪಾನ ಸ್ವಲ್ಪ ಮಾಡ್ತಿರ್ತಾರೆ, ಒಂದೋ ಎರಡೋ, ಬರ್ತಾ ಪ್ಯಾಕೆಟೇ ಮುಗಿಸ್ಬಿಡ್ತಾರೆ. ಹೀಗೆ ಮನುಷ್ಯ ಆಕರ್ಷಣೆಗೆ ಒಳಗಾಗಿ ವಿಷಯಗಳ ಆ ವಸ್ತುಗಳ ನೀರನ್ನು ಸ್ವಲ್ಪ ಕುಡಿತಾನೆ, ಆ ವಿಷಯ ಅವನನ್ನು ಪೂರ್ಣ ತನ್ನೊಳಗೆ ಮುಳುಗಿಸಿಬಿಡ್ತದೆ. ಇವತ್ತು ನಮ್ಮ ಪರಿಸ್ಥಿತಿ ಹಾಗಾಗಿಲ್ವೇ? ಮೊದಲು ಮೊಬೈಲ್ ಯಾರ ಕೈಯಲ್ಲಿರ್ತಿತ್ತು? ಯಾರೂ ನೋಡ್ತಿರಲಿಲ್ಲ, ಅಲ್ಲಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಬರ್ತಿತ್ತು. ಇವಾಗ ಏನಾಯಿತು? ಎಲ್ಲರ ಕೈಯೊಳಗೆ ಒಂದಲ್ಲ ಎರಡಲ್ಲ 3 4 ಆಯ್ತು ಈಗ. ಆಮೇಲೆ ಅದರೊಳಗೆ 2 ಸಿಮ್ಮು, ಮತ್ತೆ ಒಂದಲ್ಲ ಒಂದೊಂದರೊಳಗೆ 2 ಸಿಮ್ಮು. ಇದು ಬರಲಿಲ್ಲ ಅಂದರೆ ಅದು ತಗೋತಾನೆ, ಅದು ಬರಲಿಲ್ಲ ಅಂದರೆ ಇದನ್ನು ತಗೊಳ್ತಾನೆ, ಅಲ್ಲಿ ನೆಟ್ವರ್ಕು ಅಂತಾನೆ, ಇಲ್ಲಿ ಇಂಟರ್ನೆಟ್ಟು ಅಂತಾನೆ, ಬಾಬಾ ನೋಡ್ತಾನೆ. ಎಷ್ಟು ಮುಳುಗಿದ್ದೇವೆ ಅಂದರೆ ಮನೆಯಲ್ಲಿ ಕಳ್ತನ ಆದರೂ ಮೈ ಮೇಲೆ ಪರಿವಿರಲ್ಲ. ಮನೆ ಅಂಗಳದಲ್ಲೇ ಕೂತಿರ್ತಾನೆ ಮೊಬೈಲ್ ನೋಡಿಕೊಂಡು, ಮನೆ ಎಲ್ಲ ರಾಬರಿ ಆಗಿರ್ತದೆ, ಅದು ಗೊತ್ತಿರಲ್ಲ. ಪುಣ್ಯಕ್ಕೆ ಅದು ಮೊಬೈಲ್ ಬಂದ ಮೇಲೆ ಗೊತ್ತಾಗ್ತದೆ ನನ್ನ ಮನೆಯೇ ಕಳ್ತನ ಆಗಿದ್ದ ಅಂತ. ಅಂಥ ಸ್ಥಿತಿ ಬರ್ತಾಯಿದೆ. ಎಷ್ಟು ಎಳೆದಿರಬೇಡ, ಎಷ್ಟು ಆಕರ್ಷಣೆ ಮಾಡಿರಬೇಡ, ಮೈ ಮರಿತಿದ್ದೇವೋ ಇಲ್ವೋ. ಅಂದು ಗಜೇಂದ್ರ ನೀರಡಿಕೆ ತಣಿಸ್ಕೊಳ್ಳಿಕ್ಕೆ ಸ್ವಲ್ಪ ನೀರು ಕುಡಿದ್ರೆ ಇಡೀ ಕೆರೆ ಒಳಗೆ ಮುಳುಗಿಬಿಟ್ಟ. ತಾನಲ್ಲದೆ ತನ್ನ ಪರಿವಾರ ಬೇರೆ ತಂದ. ಇವತ್ತು ನಾವು ಹಾಗೆ ಮೊಬೈಲ್ ಯೂಸ್ ಮಾಡೋದು ಗೊತ್ತಿರಲ್ಲ, ಮನೆಯಲ್ಲಿ ವಯಸ್ಸಾಗಿರ್ತದೆ, ಅವ್ರಿಗೊಂದು ಕೊಡಿಸ್ತಾರೆ, ಗಿಫ್ಟ್ ಅಂತ ಕೊಡ್ತಾರೆ. ಮತ್ತು ಅವರೇ ಹೇಳ್ತಾರೆ ಇದು ನನಗೆ ಬ್ಯಾಡವೋ, ಯೂಸ್ ಮಾಡ್ಲಿಕ್ಕೆ ಬರಲ್ಲ, ಇದೆಲ್ಲ ಕಲಿಬೇಕು ನೀವು, ಹೀಗಿದ್ರೆ ಹೇಗೆ ಅಂತ ಅವ್ರಿಗೆ ಬೇರೆ ಹೇಳ್ಕೊಡ್ತಾರೆ. ಅವರೇನೋ ರಾಮ ಕೃಷ್ಣ ಗೋವಿಂದ ಭಗವದ್ಗೀತೆ ಪುರಾಣ ಹೇಳ್ಕೊಂಡಿರ್ತಾರೆ. ಅವರನ್ನೂ ಕೆಡಿಸ್ತಾರೆ ಮನೆಯೊಳಗೆ. ಮತ್ತೆ ಅವರನ್ನೂ ಕೆಡಿಸಿ ಹಾಗೆ ಆನೆ ನಾನಷ್ಟೇ ಏನು ನೀರಿನಲ್ಲಿ ತಣಿಯೋದು, ನೀವು ಬರ್ರಿ ಅಂತ ಅವರನ್ನೂ ಕರೆದು ತಾನೂ ಮುಳುಗಿ ನೀರಿನಲ್ಲಿ ಅವರನ್ನೂ ಮುಳುಗಿಸಿ ಕೊನೆಗೆ ಆದದ್ದೇನು? ಗಟ್ಟಿ ಮೊಸಳೆ ಬಂದು ಕಾಲು ಗಟ್ಟಿ ಹಿಡಿದು ಬಿಡ್ತು. ನಿಮ್ಮ ಬದುಕಿನೊಳಗೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಅನ್ನೋ ಮೊಸಳೆಗಳಿವೆ. ನಮ್ಮ ಕಾಲು ಗಟ್ಟಿ ಹಿಡಿತಾವೆ, ಎಳಿತಾವೆ. ನಾವು ಯಾರು ಮೇಲೆ ಏಳಲಿಕ್ಕಾಗದಷ್ಟು ಗಟ್ಟಿ ಹಿಡಿತಾವೆ. ಯಾಕೆ? ನೀರಿನಲ್ಲಿ ಮೊಸಳೆಗೆ ಶಕ್ತಿ ಜಾಸ್ತಿ. ಈ ಭೂಮಿಯಲ್ಲಿ, ಈ ಸಂಸಾರದ ಕಾಡಿನಲ್ಲಿ, ಈ ವಿಷಯದ ಕೆರೆ ಒಳಗೆ ಕಾಮಕ್ರೋಧ ಲೋಭಗಳಿಗಿರುವಷ್ಟು ಶಕ್ತಿ ಯಾವುದಕ್ಕಿಲ್ಲ. ಯೋಚನೆ ಮಾಡ್ತೀರಿ. ಅದು ಹಿಡಿದು ಎಳಿತಾ ಇದ್ದಾಗ ನಮಗೆ ಯಾರೂ ರಕ್ಷಕರಾಗಲ್ಲ, ನಾವು ಮುಳುಗುವಂತಾಗ್ತದೆ. ಪುನಃ ಶರಣಿ ಯಾರನ್ನು ಹೋದ? ಆನೆ. ನಾರಾಯಣ ಅಖಿಲ ಗುರೋ ಭಗವನ್ ನಮಸ್ತೆ. ಆ ಭಗವಂತನನ್ನೇ ಶರಣು ಹೋಗಬೇಕಾಯ್ತು. ಆದರೆ ಅವನು ತಡವಾಗಿ ಹೋದ ಅಂತದೆ ಭಾಗವತ. ದೇವರು ಬೇಗ ಬಂದ. ನೀವು ಈ ಕಥೆ ಕೇಳಿ ಆದರೂ ಎಚ್ಚೆತ್ತುಕೊಳ್ಬೇಕು. ತಡವಾಗಿ ದೇವರನ್ನು ಶರಣು ಹೋಗಬೇಡವೋ, ಈಗಲೇ ಬುದ್ಧಿ ಬಂದಾಗ ದೇವರನ್ನು ಶರಣು ಹೋಗು. ಭಗವಂತನ ಬಳಿಗೆ ಬಾ. ಕಾಮಕ್ರೋಧದ ಮೊಸಳೆಯನ್ನು ತುಂಡರಿಸಲಿಕ್ಕೆ ಅವನ ಕೈಯಲ್ಲಿ ಆಯುಧ ಇದೆ. ಅದು ಸುದರ್ಶನ ಅನ್ನೋ ಆಯುಧ. ಭಗವಂತನ ಸುದರ್ಶನ ಮಹಾಜ್ವಾಲ, ಕೋಟಿ ಸೂರ್ಯ ಸಮಪ್ರಭ. ಸುದರ್ಶನ ಅಂದರೆ ಜ್ಞಾನವನ್ನು ಕೊಡೋದು ಅಂತ ಅರ್ಥ. ಜ್ಞಾನದ ಆಯುಧ ಕೈಯಲ್ಲಿ ದೇವರು ಹಿಡಿದಿದ್ದಾನಪ್ಪ. ಅದನ್ನು ನೀನು ಭಕ್ತಿಯಿಂದ ಅವನ ಶರಣು ಹೋದರೆ ನಿನ್ನ ಕಾಮಕ್ರೋಧಗಳ ಮೊಸಳೆಯನ್ನು ತುಂಡರಿಸ್ತಾನೆ, ಆನೆಯನ್ನು ಮೋಚನೆ ಮಾಡಿದ ಹಾಗೆ ಮಾಡ್ತಾನೆ. ಆಪದ್ಬಾಂಧವ. ಈ ಚರಿತ್ರೆಯ ಸಂದೇಶ ಭಗವಂತನ ಆಪದ್ಬಾಂಧವ, ಆಪತ್ ಪರಿಹಾರಕ ಅನ್ನೋ ವಿಷಯವನ್ನು ತಿಳಿಸೋದು, ಭಕ್ತ ತಡ ಮಾಡದೆ ದೇವರನ್ನು ಶರಣು ಹೋಗಬೇಕು ಅಂತ ತಿಳಿಸೋದು. ತಡ ಮಾಡಿದರೂ ಭಕ್ತ ತನ್ನ ಭಕ್ತನಿಗೆ ಯಾವತ್ತೂ ನಾಶ ಇಲ್ಲದಂತೆ ರಕ್ಷಿಸೋದು ಭಗವಂತ ಅನ್ನೋ ಅವನ ಗುಣ ತಿಳಿಸೋದು. ಇದೆಲ್ಲ ಈ ಚರಿತ್ರೆಯಲ್ಲಿ ಬಂದಿದೆ. ಇದು 4ನೇ ಮನ್ವಂತರದ ಕಥೆ. ಹೀಗೆ 6ನೇ ಮನ್ವಂತರ ಚಾಕ್ಷುಷ, ಅಲ್ಲಿ ನಡೆದ ಘಟನೆಯನ್ನು ಭಾಗವತ ಹೇಳ್ತದೆ. ಚಾಕ್ಷುಷ ಮನ್ವಂತರದಲ್ಲಿ ಅಜಿತ ಅಂತ ಭಗವಂತನ ಅವತಾರ ಆಗಿದೆ. ಸಂಭೂತಿ ವಿರಾಜ ಅಂತ ದಂಪತಿಗಳಿದ್ದರು. ಇವರಿಬ್ಬರು ದೇವರನ್ನು ಮಗನಾಗಿ ಬಾ ಅಂತ ತಪಸ್ಸು ಮಾಡಿ ಕೇಳಿಕೊಂಡ್ರು. ಹಾಗಾಗಿ ಸಂಭೂತಿ ದೇವಿಯಲ್ಲಿ
ಭಗವಂತ ಅವತಾರ ಮಾಡಿದ. ಅಜಿತ ಅಂತ ನಾಮಕರಣ ಆಯಿತು. ಆ ಸಂದರ್ಭ ಹೀಗೆ ನಡೀತು. ದೇವೇಂದ್ರ ಐರಾವತದ ಮೇಲೆ ಕುಳಿತಿದ್ದ. ಯಾವುದೋ ಊರಿಗೆ ಹೊರಟಿದ್ದ. ಐರಾವತದ ಮೇಲೆ ಕುಳಿತು ಊರಿಂದ ಊರಿಗೆ ಹೋಗುವಾಗ ದೇವೇಂದ್ರನಿಗೆ ದುರ್ವಾಸರು ಎದುರುಗೊಂಡ್ರು. ದುರ್ವಾಸ ಮಹರ್ಷಿಗಳು, ಶಿವನ ಅವತಾರ, ಶಿವನೇ ಎದುರುಗೊಂಡ. ದುರ್ವಾಸರ ಕೈಯಲ್ಲಿ ಒಂದು ಹಾರ ಇತ್ತಂತೆ. ಯಾವುದೋ ದೇವಸ್ಥಾನಕ್ಕೆ ಹೋಗಿದಾಗ ಹರಿನಿರ್ಮಾಲ್ಯ ಅಂತ ಅವರಿಗೆ ಪ್ರಸಾದ ಕೊಟ್ಟಿತ್ತು. ಅದನ್ನೇ ಕೈಯಲ್ಲಿ ಹಿಡ್ಕೊಂಡು ಬರ್ತಿದ್ದಾರೆ. ಇಂದ್ರ ಕಂಡ. ಇಂದ್ರನೂ ದೇವರ ಭಕ್ತ. ಅವನಿಗೆ ಕೊಡೋಣ ಅಂತ ಕೊಟ್ರಂತ. ಇಂದ್ರನಿಗೆ ಐಶ್ವರ್ಯದ ಮದ, ಅಧಿಕಾರದ ಮದ. ಹಾಗಾಗಿ ದುರ್ವಾಸರು ಕೊಟ್ಟ ಮಾಲೆಯನ್ನು ಆನೆ ಸೊಂಡಿಲಿಗೆ ಹಾಕಿಬಿಟ್ಟ. ಕೆಲವೊಮ್ಮೆ ಮದ ಬಂದಾಗ ಪ್ರಸಾದ ಕೊಟ್ಟರೆ ಹಾಗೆ ವರ್ತನೆ ಮಾಡ್ತಾರೆ. ಅದನ್ನು ಅಲ್ಲೇ ಎಸೀತಾರೆ, ದೇವಸ್ಥಾನದಲ್ಲೇ ಇಟ್ಟು ಹೋಗ್ತಾರೆ. ಎಷ್ಟು ಕಡೆ ನೋಡಿಲ್ಲ ಇಂಥವೆಲ್ಲ. ದೇವೇಂದ್ರ ಹಾಗೆ ಮಾಡಿದ ಅಂತದೆ ಭಾಗವತ. ಆಗ ದುರ್ವಾಸರು ಹಿಂತಿರುಗಿ ನೋಡಿದ್ದಾರೆ, ನಾನು ಕೊಟ್ಟ ಮಾಲೆಯನ್ನು ಇಂದ್ರ ಏನು ಮಾಡಿದ ಅಂತ. ಅವ್ರಿಗೆ ಕಣ್ಣಿಗೆ ಬಿತ್ತು, ಇವನಿಗೆ ಮದ ಬಂದದ್ದಕ್ಕೆ ಆನೆಯ ಸೊಂಡಲಿಗೆ ಹಾಕಿದ್ದಾನೆ ಅಂತ. ದುರ್ವಾಸರು ಶಾಪ ಹಾಕ್ತಾರೆ, ಹರಿನಿರ್ಮಾಲ್ಯ ಕೊಟ್ಟರೆ ಅವಮಾನ ಮಾಡ್ತೀಯಾ? ಹರಿನಿರ್ಮಾಲ್ಯದ ದೇವತೆ ಯಾರು? ಲಕ್ಷ್ಮೀದೇವಿ, ಸಂಪತ್ತಿನ ದೇವತೆ ಲಕ್ಷ್ಮೀ ಹರಿನಿರ್ಮಾಲ್ಯದ ದೇವತೆ. ದೇವರಿಗೆ ಏರಿಸಿದ ಹೂವು, ಮಾಲೆ, ತುಳಸಿ ತೆಗೆಯುವಾಗ ಬಹಳ ಎಚ್ಚರಿಕೆಯಿಂದ ತೆಗಿಬೇಕು. ಅದು ಹಿಂದಿನ ದಿನವೇ ಏರಿಸಿರ್ಬೋದು, ಅದು ಸ್ವಲ್ಪ ದಿನ ಹಿಂದೆ ಕಳೆದದ್ದಕ್ಕೆ ಮಕಾಳಾಗಿರ್ಬೋದು. ಆದರೆ ಅದರೊಳಗೆ ದೇವರ ಸನ್ನಿಧಾನ ಬಂದಿರ್ತದೆ. ಲಕ್ಷ್ಮಿ ವಿಶೇಷ ಸನ್ನಿಧಾನ ಇಟ್ಟಿರ್ತಾಳೆ. ತೆಗೆಯುವಾಗ ಭಕ್ತಿಯಿಂದ ತೆಗೆದು ಕಣ್ಣಿಗೆ ಒತ್ತುಕೊಳ್ಬೇಕು. ಅಂಥ ಶಕ್ತಿ ಹರಿನಿರ್ಮಾಲ್ಯಕ್ಕಿರ್ತದೆ. ಹರಿನಿರ್ಮಾಲ್ಯವ ಶಿರದಿ ಧರಿಸುತ್ತಿರು, ಹರಿನೈವೇದ್ಯವ ಭುಂಜಿಸುತ್ತಿರು ನಿತ್ಯ, ಇರಳು ಹಗಲು ಹರಿ ಸ್ಮರಣೆಯ ಬಿಡದಿರು, ದುರುಳರ ಕೂಡದಿರು ನೀ ದುರುಳರ ಕೂಡದಿರು. ನಾರಾಯಣ ನೆನೆನೆ ಅಂತಾರೆ. ಅದಕ್ಕೆ ವಾದರಾಜರು ಮಹಾನುಭಾವರು ಹೇಳಿರುವ ಮಾತು. ಹರಿನಿರ್ಮಾಲ್ಯ ಶಿರಸ್ಸಿನಲ್ಲಿ ಧಾರಣೆ ಮಾಡಬೇಕಾದದ್ದು. ಇಂದ್ರ ಅಂಥ ನಿರ್ಮಾಲ್ಯಕ್ಕೆ ಅವಮಾನ ಮಾಡಿದರೆ ಶಪಿಸ್ತಾರೆ. ಐಶ್ವರ್ಯದ ಮದ ಬಂದಿದೆ ಅಂತ ನಿರ್ಮಾಲ್ಯಕ್ಕೆ ಅವಮಾನ ಮಾಡ್ತೀಯಾ? ಕೊಟ್ಟ ನನಗೂ ಅವಮಾನ ಮಾಡ್ತೀಯಾ ದೇವೇಂದ್ರ? ನಿನಗೆ ಈ ಸಂಪತ್ತಿದೆ ಅಂತ ಇಷ್ಟ ಹಾರಾಡ್ತಿದ್ದಿ, ಸಂಪತ್ತು ಕೈ ತಪ್ಪಿ ಹೋಗ್ಲಿ ಅಂದ್ಬಿಟ್ರಂತ. ನಿಶ್ರೀಕಾಶ್ಚಾಭವನ್ ದೇವಾ ದುರ್ವಾಸಸ ಶಾಪಾತ್. ದುರ್ವಾಸ ಋಷಿಗಳ ಶಾಪದಿಂದ ದೇವತೆಗಳು ನಿಶ್ರೀಕರಾದರು, ಸಂಪತ್ತು ಕೈ ತಪ್ಪಿ ಹೋಯಿತು. ಅಸುರರೆಲ್ಲ ಇವನಿಗೆ ಶಾಪ ಬಂದಿದೆ ಅಂತ ಅವರಿಗೆ ಸುದ್ದಿ ಗೊತ್ತಾಗಿ ದಾಳಿ ಮಾಡಿ ನಿರ್ಬಲರನ್ನು, ನಿಸ್ತೇಜಸ್ಕರನ್ನು, ನಿಶ್ರೀಕರನ್ನಾಗಿ ಮಾಡಿಬಿಟ್ಟು. ದೇವತೆಗಳ ಸ್ಥಿತಿ ಹೆಂಗಾಯಿತು? ದೇವರ ನಿರ್ಮಾಲ್ಯಕ್ಕೆ ಮಾಡಿದ ಅವಮಾನ, ದೇವತೆಗಳಿಗೆ ಸಂಪತ್ತು ಕೈ ತಪ್ಪಿತು. ಶರಣು ಹೋದರು ವಿಷ್ಣುವಿನ ಹತ್ರ, ಭಗವಂತ ನಾರಾಯಣನ ಹತ್ರ. ನೀನೇ ನಮ್ಮನ್ನು ರಕ್ಷಣೆ ಮಾಡಬೇಕು, ನಮಗೆ ಬಲ ಇಲ್ಲ ಅಂತಾಗಿದೆ, ನಮ್ಮ ಸಂಪತ್ತು ಕೈ ತಪ್ಪಿದೆ, ತೇಜಸ್ಸಿಲ್ಲ ಅಂತಾಗಿದೆ, ನಮ್ಮನ್ನು ಅನುಗ್ರಹಿಸು ಅಂತ ಕೇಳಿಕೊಂಡು. ಆಗ ಭಗವಂತ ಪುನಃ ಬಲ ಬರಬೇಕು, ಸಂಪತ್ತು ಕೈ ಸೇರಬೇಕು ಅಂದರೆ ನೀವು ಕ್ಷೀರ ಸಮುದ್ರ ಮಥನ ಮಾಡ್ರಿ ಅಂತ ಹೇಳಿದ. ಸಮುದ್ರ ಮಥನ ಮಾಡ್ರಿ ಅಂದರೆ ಸುಲಭದ ಕೆಲಸ ಅಲ್ಲ. ಸಮುದ್ರ ಮಥನ ಮಾಡಬೇಕಾದ್ರೆ ಕಡುಗೋಲು ಬೇಕಲ್ಲ. ಮನೆಯಲ್ಲಿ ಮಜ್ಜಿಗೆ ಕಡಿಬೇಕಾದ್ರೆ ಕಡುಗೋಲು ಬೇಕು, ಮೊಸರು ಕಡಿದು ಮಜ್ಜಿಗೆ ಮಾಡಲಿಕ್ಕೆ ಕಡುಗೋಲು ಬೇಕು. ಮೇಲಾಗಿ ಅದರ ಮಧ್ಯಕ್ಕೆ ಒಂದು ಹಗ್ಗ ಕಟ್ಟಿ ಈ ಭಾಗ ಆ ಭಾಗದಲ್ಲಿ ಎಳಿಬೇಕು, ಹಗ್ಗ ಬೇಕು. ಎಲ್ಲ ಯಾರು ಮಾಡೋದು? ಹಗ್ಗ ಯಾರು? ಕಡುಗೋಲು ಯಾವುದು? ಪ್ರಶ್ನೆ ಬಂತು. ಅದಕ್ಕೆ ಭಗವಂತ ಅಂದ, ನಾನೇ ಒಂದು ಪರ್ವತವನ್ನು ತಂದು ಆ ಸಮುದ್ರದ ಮಧ್ಯದಲ್ಲಿ ಕಡುಗೋಲಿನಂತೆ ಇರಿಸ್ತೇನೆ ಎಂದ. ಹಬ್ಬ ಅಷ್ಟು ಮಾಡುವುದು. ಮಂದರ ಅಂತ ಪರ್ವತವನ್ನು ತಂದು ವಿಷ್ಣು ಗರುಡನ ಮೇಲೆ ಹೇರಿ ಹಾರಿ ತಂದು ಅದನ್ನು ಅಲ್ಲಿ ಇಟ್ಟ. ಹಗ್ಗ ಯಾರಾಗಬೇಕು? ಕಶ್ಯಪರ ಮಗ ವಾಸುಕಿ ಅಂತ. ಅವನಿಗೆ ಹೇಳ್ದ, ನೀನೇ ಆ ಪರ್ವತಕ್ಕೆ ಹಗ್ಗದಂತೆ ಸುತ್ತುಕೋ. ಆಯಿತು ಒಂದು. ದೇವತೆಗಳಿಗೆ ಹೇಳ್ತಾನೆ ದೇವರು, ನಿಮಗೆ ಸಮುದ್ರ ಮಥನ ಮಾಡುವಷ್ಟು ಶಕ್ತಿ ಇದೆ ಅಂದ್ಕೊಳ್ಬೇಡಿ,
ನಿಮ್ಮ ಶತ್ರುಗಳನ್ನು ಸೇರಿಸ್ಕೊಂಡು ಮಾಡಿ ದೊಡ್ಡ ಕೆಲಸ ಇದು ಅಂತ. ಕೆಲವೊಮ್ಮೆ ದೊಡ್ಡ ದೊಡ್ಡ ಕೆಲಸ ಮಾಡಲಿಕ್ಕೆ ಕೈ ಹಾಕಿದಾಗ ಶತ್ರುಗಳ ಜೊತೆಗೂ ಸಂಧಾನ ಮಾಡಿಕೊಳ್ಬೇಕು. ಈ ಸಮ್ಮಿಶ್ರ ಸರ್ಕಾರ ಅಂತ ಆವಾಗಲಿಂದಲೇ ಬಂದದ್ದು. ಸುಮ್ಮನೆ ಮಾಡಲಿಕ್ಕಾಗ ದೊಡ್ಡ ದೊಡ್ಡ ಕೆಲಸಕ್ಕೆ ಕೈ ಹಾಕಿರ್ತಾರಲ್ಲ, ಅವಾಗೆಲ್ಲ ಶತ್ರುಗಳು ಅರಯೋಪಿ ಸಂಧೇಯ ಸತಿ ಕಾರ್ಯಾರ್ಥ ಗೌರವೇ. ಕಾರ್ಯ ದೊಡ್ಡದಿದೆ ಎಂದಾಗ ಶತ್ರುಗಳ ಜೊತೆಗೂ ಸಂಧಾನ ಮಾಡ್ಕೊಂಡು ಬಿಡಬೇಕು. ನೀವು ಬರ್ರಿ, ನಾವು ಬರ್ರಿ, ನಿಮಗಿಷ್ಟು ಶಾಸಕ, ನಿಮಗಿಷ್ಟು ಮಂತ್ರಿ ಸ್ಥಾನ ಕೊಟ್ಟು ಬಿಡ್ತೇವೆ ಅಂತ ಬಿಡಬೇಕು. ಕೆಲಸ ದೊಡ್ಡದಿದೆ ಅಲ್ಲ. ಹಾಗಾಗಿ ಶತ್ರುಗಳ ಜೊತೆಗೆ ಸಂಧಾನ ಮಾಡಿಕೊಡ್ಬೇಕಾಯ್ತು. ಅಸುರರು ಒಪ್ಪಿಕೊಂಡ್ರು. ಕ್ಷೀರ ಸಮುದ್ರ ಮಥನ ಮಾಡೋಣ ಒಟ್ಟು ಸೇರಿ ಎಂದರು ಈ ದೇವೇಂದ್ರ. ಮಾಡೋಣಂತೆ, ಸಂಪತ್ತು ಬರ್ತದೆ, ಇಬ್ಬರು ಹಂಚಿಕೊಳ್ಳೋಣ. ಅಡ್ಡಿಲ್ಲ, ಯಾಕಿಲ್ಲ ಅಂತದ್ದು. ಅಮೃತ ಬರ್ತದೆ, ಇಬ್ಬರು ಹಂಚಿಕೊಳ್ಳೋಣ. ನಾನು ಬರ್ತೇವೆ ಎಂದು. ಇಷ್ಟಾದರೆ ಸಾಕಾಗಿತ್ತು. ಸಂಧಾನ ಆಯಿತು. ಮಥನ ಮಾಡಬೇಕು. ಹಾವು ಸುತ್ತಕೊಂಡಿದೆ ವಾಸುಕಿ ಬೆಟ್ಟಕ್ಕೆ. ಸಮುದ್ರದೊಳಗೆ ಮಧ್ಯದಲ್ಲಿದೆ ಬೆಟ್ಟ. ಹಾವಿನೊಳಗೆ 2 ಭಾಗ, ಒಂದು ಬಾಲ, ಇನ್ನೊಂದು ಮುಖ. ದೈತ್ಯರು ತಕರಾರು ತೆಗೆದ್ರಂತೆ. ನಾವು ಕಶ್ಯಪರ ವಂಶದವರೇ, ಆ ಹಾವು ವಾಸುಕಿ ಕಶ್ಯಪರ ವಂಶ, ದಾಯಾದಿಗಳಾಗಬೇಕು. ಬಾಲ ಹಿಡಿದ್ರೆ ದಾಯಾದಿಗಳಾದ ನಮಗೆ ಅವಮಾನ ಆಗ್ತದೆ ಅಂದ್ರಂತೆ. ದಾಯಾದಿಗಳಲ್ಲಿ ಬಾಲ ಹಿಡಿಯೋದು, ದೈನ್ಯ ತೋರಿಸೋದು ಅವಮಾನ ಆಗ್ತದೆ. ಹಾಗಾಗಿ ನಾವು ಬಾಲ ಎಲ್ಲ ಹಿಡಿಯಲ್ಲ, ಬಾಲ ಹಿಡಿಯೋರಲ್ಲ ನಾವೇನಿದ್ರು ಮುಖ ಹಿಡಿತೀವಿ ಅಂದ್ರಂತ. ದೇವತೆಗಳೆಲ್ಲ ಮತ್ತೆ ವಿಷ್ಣುವಿನ ಹತ್ರ ನೋಡ್ತಾರೆ. ವಿಷ್ಣು ಏನು ಮಾಡೋಣ, ಅವ್ರು ಬಾಲ ಹಿಡಿಯಲ್ಲ ಅಂತಿದ್ದಾರೆ. ದೇವರಂದ, ನಿಮಗೆ ಅಮೃತ ಬೇಕಾ ಬಾಲ ಬೇಕು ಅಂದ್ರ. ಈ ದೊಡ್ಡ ದೊಡ್ಡ ಕೆಲಸ ಮನೆಯಲ್ಲಿ ಹೂಡಿದಾಗ ಕೆಲವೊಮ್ಮೆ ಸಣ್ಣ ಸಣ್ಣ ವಿಷಯಕ್ಕೆ ತಲೆ ಕೆಡಿಸ್ಕೋಬಾರ್ದು. ಸಣ್ಣ ವಿಷಯ 1-2 ಗಂಟೆ ಜಗಳ ಆಡ್ತಾರೆ ಮನೆಯೊಳಗೆ ಅದರ ಸಲುವಾಗಿ. ನೋಡಿದ್ರೆ ಒಂದು ಸಣ್ಣ ವಿಷಯನ ಮತ್ತೆ ಒಂದು ಲೋಟ ಹಿಂಗೆ ಡಬ್ಬ ಹಾಕೋದು ಇರಬೇಕಷ್ಟೇ. ಅಷ್ಟಕ್ಕೆ ಒಂದು ಅರ್ಧ ಗಂಟೆ ಜಗಳ. ನೀನು ಹಾಕ್ತೀಯಾ, ನಾನು ಹಾಕ್ಲ, ನೀವಿಬ್ಬರು ಬೇಡಪ್ಪ ನಾನೇ ಹಾಕಿಬಿಡ್ತೀನಿ ಅಂತ 3ನೇದವನು ಹಾಕಿಬಿಡ್ತಾನೆ. ಬಾಲ ಹಿಡಿದ್ರೆ ಏನಂತೆ, ಮುಖ ಹಿಡಿದ್ರೆ ಏನಂತೆ, ಅಮೃತ ಬರಬೇಕಾಗಿದೆ, ಮಥನ ಆಗಬೇಕಿದೆ. ಇಷ್ಟರಲ್ಲೇ ನೀವು ಸಮಯ ಹರಣ ಮಾಡಿದರೆ ಹೇಗೆ ಅಂದ ಭಗವಂತ. ದೇವತೆಗಳು ಅಷ್ಟರಲ್ಲಿ ಬುದ್ಧಿವಂತರು. ಸರಿ ಬಿಡಪ್ಪ ಬಾಲನ ಹಿಡಿತೇವೆ ಅಂತ ದೇವತೆಗಳು ಬಾಲ ಹಿಡಿದ್ರು. ಅಸುರರೆಲ್ಲ ಹೋಗಿ ವಾಸುಕಿ ಹಾವಿನ ಮುಖ ಹಿಡಿದು ಎಳಿಲಿಕ್ಕೆ ಶುರು ಮಾಡಿ. ವಿಚಿತ್ರ, ಹಠ ಮಾಡಿ ಮುಖ ಹಿಡಿದ್ರಲ್ಲ, ಅದು ಅವರಿಗೆ ಬಾಧೆ ಆಯಿತು. ಮನುಷ್ಯರಿಗೆ ಹಠ ಎಷ್ಟು ತೊಂದರೆ ಉಂಟು ಮಾಡ್ತದೆ ಎನ್ಲಿಕ್ಕೂ ಈ ಕಥೆ. ಆ ಮುಖ ಹಿಡಿದ್ರೆ ಮುಖದಲ್ಲಿ ಯಾವಾಗಲೂ ಹಾವು ವಿಷವನ್ನು ಉಗುಳ್ತದೆ. ಆ ವಿಷ ಉಗುಳಿದ್ದಕ್ಕೆ ದೈತ್ಯರಿಗೆಲ್ಲ ವಿಷದ ಗಾಳಿ ಬಡಿದು ಒಳಗಡೆಯಲ್ಲಿ ಶಕ್ತಿ ಕಡಿಮೆ ಆಗಲಿಕ್ಕೆ ಶುರು ಆಯಿತು. ಬೇಕಿತ್ತ? ಅದಕ್ಕೆ ಕೆಲವು ಪದವಿಗಳನ್ನು, ಕೆಲವು ವಸ್ತುಗಳನ್ನು ಯಾವತ್ತೂ ಹಠ ಮಾಡಿ ಪಡೀಲಿಕ್ಕೆ ಹೋಗಬಾರ್ದು. ಅದು ತಗೊಳ್ಳುವಾಗ ಚೆನ್ನಾಗಿ ಕಾಣಿಸ್ತದೆ, ಆಮೇಲೆ ಮುಳ್ಳಿನ ಹಾಸಿಗೆ ಆದಾಗ ಆಗಿರ್ತದೆ. ಹಾಸಿಗೆ ಏನೋ ನೋಡ್ಲಿಕ್ಕೆ ಒಳ್ಳೆ ಮೆತ್ತಗಿದೆ ಅಂತ ಅಂದ್ಕೊಂಡಿರ್ತಾರೆ, ಒಳಗಡೆ ಚುಚ್ಚುತ್ತಾ ಇದೆ ಅದು ಅವರಿಗೆ ಗೊತ್ತಾಗ್ತದೆ. ಹಾಗೆ ಮುಖನೇ ಹಿಡಿತೇವೆ ನಾವು, ದಾಯಾದಿಗಳು ಬಾಲ ಎಲ್ಲ ಹಿಡಿಯಲ್ಲ ಅಂತ ಹಠ ಮಾಡಿ ಏನೇನೋ ನೆಪ ಒಡ್ಡಿ ಹಿಡಿದ್ರು. ನೋಡಿದರೆ ವಿಷ ಉಗುಳ್ತಾ ಇದೆ. ಅಂತೂ ಮಥನ ಆಗಲೇಬೇಕು. ವಿಷ ಉಗುಳಿದ್ರೇನು, ಬಾಲ ಹಿಡಿದ್ರೇನು, ಮಥನ ಆಗಲೇಬೇಕು. ಶುರು ಆಯಿತು ಮಥನ. ಮಥನ ಪ್ರಾರಂಭ ಮಾಡುವಾಗ ಮೊದಲು ವಿಘ್ನ ಬಂತಂತೆ. ದೇವತೆಗಳು ಮಾಡೋ ಕೆಲಸದಲ್ಲೂ ವಿಘ್ನ ತಪ್ಪಲಿಲ್ಲ ಅಂತದೆ ಭಾಗವತ. ಏನು ವಿಘ್ನ? ಈ ಭಾಗ ಆ ಭಾಗ ಹಿಡಿದು ಎಳಿಬೇಕಲ್ಲ, ಬೆಟ್ಟ ಭಾಳ ಭಾರ, ಮಂದರ. ಸಮುದ್ರದ ಒಳಭಾಗದಲ್ಲಿ ಅದರ ಕೆಳಗೆ ಏನಿಲ್ಲ. ಹೀಗಾಗಿ ಪರ್ವತ ಮುಳುಗಲಿಕ್ಕೆ ಶುರುವಾಯಿತು. ನೋಡಿ, ಭಾಗವತ ತಿಳಿಸ್ತದೆ, ಮೊದಲು ಬಂದ ಈ ವಿಘ್ನ ನಮಗೆಲ್ಲ ಸಂದೇಶ ಕೊಡ್ತದೆ. ಎಷ್ಟು ದೊಡ್ಡ ಕೆಲಸನೇ ಇರಲಿ, ಒಳ್ಳೆಯ ಕೆಲಸನೇ ಇರಲಿ, ಮಾಡುವ ಮುನ್ನ ಅದಕ್ಕೆ ಒಂದು ಬಾರಿ ಆದರೂ ವಿಘ್ನೇಶನ ಸ್ಮರಣೆ ಮಾಡಿರಬೇಕು. ವಿಘ್ನೇಶ, ಮಾಡ್ತಿರೋ ಕಾರ್ಯ ನಿರ್ವಿಘ್ನವಾಗುವ ಹಾಗೆ ಮಾಡಪ್ಪ, ವಿಘ್ನ ತರಬೇಡ, ಬರೋ ಹಾಗಿದ್ದರೆ ನೀನೇ ಅದನ್ನು ಪರಿಹರಿಸು ಅಂತ ಕೇಳ್ಕೊಳ್ಬೇಕು. ಯಾವುದೇ ಇರಲಿ, ದೊಡ್ಡ ಕೆಲಸ ಇರಲಿ, ಸಣ್ಣ ಕೆಲಸ ಇರಲಿ. ವಿದ್ಯಾರಂಭೆ ವಿವಾಹೇ ಚ ಪ್ರವೇಶೇ ನಿರ್ಗಮೇ ತಥಾ. ಯಾವುದೇ ಕಾರ್ಯ ಮಾಡುವಾಗಲೂ ವಿಘ್ನೇಶ್ವರ ಸ್ಮರಣೆ ಮಾಡದೆ ಮಾಡಬಾರ್ದು.
ಇದನ್ನು ಭಾಗವತದಲ್ಲಿ ಈ ರೀತಿ ಸೂಚನೆ ಕೊಡ್ತದೆ. ವಿಲೋಕ್ಯ ವಿಘ್ನೇಶ ಗತಿಂ ತದೇಶ್ವರೋ, ದೇವತೆಗಳು ಅಸುರರು ಸೇರಿ ಮಥನ ಮಾಡ್ಲಿಕ್ಕೆ ಹೊರಟಾಗ ಮೊದಲು ವಿಘ್ನ ಬಂತು. ಅದಕ್ಕೆ ಅವರಿಗೆ ಅನಿಸ್ತು ನಾವ್ಯಾರು ವಿಘ್ನೇಶನ ಸ್ಮರಣೆ ಮಾಡಲಿಲ್ಲ, ಅದಕ್ಕೆ ವಿಘ್ನ ತಂದ ಅಂತ ಗೊತ್ತಾಯ್ತು ಅವರಿಗೆ. ಇದು ನಮಗೆ ಕೊಟ್ಟ ಎಚ್ಚರಿಕೆ. ವಿಘ್ನೇಶ ಬಹಳ ವಿಶೇಷ. ದುಷ್ಟಾನಾಂ ವಿಘ್ನಕರ್ತ ಸುಚರಿತ ಸುಜನ ಸ್ತೋಮ ವಿಘ್ನಾಪಹರ್ತ ತಸ್ಮಾತ್ ವಿಘ್ನಾಧಿಪೋಹಂ ಮತ ಇತಿ ಸುಧಿಯಾಂ ಸ್ಪಷ್ಟಮಾಜ್ಞಾಪನಾಯ. ಯಾವತ್ತಿದ್ರೂ ವಿಘ್ನ ಮಾಡೇ ಮಾಡ್ತಾನೆ. ಯಾರಿಗೆ ಮಾಡ್ತಾನೆ? ಸಜ್ಜನರಿಗಲ್ಲ, ದುಷ್ಟರಿಗೆ ಮಾಡ್ತಾನೆ. ಸಜ್ಜನರು ಅವನ ಸ್ಮರಣೆ ಮಾಡದೆ ಹೋದರೆ ಅವರಿಗೂ ಪರೀಕ್ಷೆ ಮಾಡ್ತಾನೆ. ಅದಕ್ಕೆ ನಮ್ಮ ಮನೆ ಒಳಗೆ ಸಣ್ಣ ಕೆಲಸ ಮಾಡಿದರೂ ಸರಿ, ದೊಡ್ಡ ಕೆಲಸ ಮಾಡಿದರೂ ಸರಿ, ಪ್ರತಿಯೊಬ್ಬರು ವಿಘ್ನೇಶನನ್ನು ಸ್ಮರಣೆ ಮಾಡಲೇಬೇಕು ಅಂತ ಕಡ್ಡಾಯ ಮಾಡಿದ್ದಾರೆ. ಆ ವಿಘ್ನ ಬಂದಾಗ ಪರಿಹಾರ ಹೇಗೆ ಮಾಡ್ಕೊಳ್ಬೇಕೀಗ? ದೇವತೆಗಳೆಲ್ಲ ಪುನಃ ಅಜಿತ ನಾಮಕ ವಿಷ್ಣುವಿನನ್ನು ಮೊರೆ ಹೋದರು. ವಿಷ್ಣು, ನಾವು ಹೀಗೆ ಮಾಡಿದ್ವಿ, ವಿಘ್ನ ಬಂತು ಅಂತಂದರು. ಅಡ್ಡಿ ಇಲ್ಲ, ನಾನು ಪರಿಹಾರ ಮಾಡ್ತೇನೆ. ಬೆಟ್ಟ ಕೆಳಗೆ ಮುಳುಗಬಾರ್ದು, ಸಮುದ್ರದಲ್ಲಿ ಕೆಳಗೆ ಯಾರಾದರೂ ಒಬ್ಬರು ಗಟ್ಟಿ ಹಿಡಿಬೇಕಲ್ವೇ, ನಾನೇ ಹಿಡಿತೀನಿ ಎಂದ. ಭಗವಂತ ಆಗ ಅಜಿತ ಕೂರ್ಮ ಅಂತ ರೂಪ ತಾಳ್ದ. ವರಾಹ, ನರಸಿಂಹ, ಅವನೇ ಭಗವಂತ ಕೂರ್ಮ. ಕೂರ್ಮ ಅಂದರೆ ಆಮೆ, ತಾಂಬೇಲು. ಆ ರೂಪದಿಂದ ಬೆಟ್ಟದ ಕೆಳಗೆ ಬಂದ. ಆಮೆಯ ಬೆಂಭಾಗ ಯಾವಾಗಲೂ ಭಾಳ ಗಟ್ಟಿ. ಇಡೀ ಬ್ರಹ್ಮಾಂಡವನ್ನು ಘನೋದಕ ಸಮುದ್ರದಲ್ಲಿ ಕೂರ್ಮನಾಗಿ ವಿಷ್ಣು ಇವತ್ತಿಗೂ ಹೊತ್ತಿದ್ದಾನೆ. ಬ್ರಹ್ಮಾಂಡ ಬಾಹ್ಯಾಂತರ್ಗತ, ಬಾಹ್ಯದಲ್ಲಿರುವ ನೀರಿನಲ್ಲಿ ಹೊತ್ತಿದ್ದಾನೆ. ಇನ್ನೊಂದು ಕೂರ್ಮ ರೂಪದಿಂದ ಬ್ರಹ್ಮಾಂಡದ ಒಳಗೂ ಕೂಡ ಭಗವಂತ ಕೂರ್ಮನಾಗಿದ್ದ. ಎರಡು ಭಗವತ್ ರೂಪ, ಕೂರ್ಮ ರೂಪ. ಬ್ರಹ್ಮಾಂಡ ಬಾಹ್ಯಸ್ಥಿತ, ಬ್ರಹ್ಮಾಂಡ ಅಂತಸ್ಥಿತ. ಆ ಕೂರ್ಮದ ಮೇಲೆ ವಾಯು ಕೂರ್ಮನಾಗಿದ್ದಾನೆ. ಆ ವಾಯು ಕೂರ್ಮನ ಮೇಲೆ ಶೇಷ, ಶೇಷನ ಹೆಡೆಯ ಮೇಲೆ ಸಾಸ್ವೆಯಂತೆ ಈ ಭೂಮಂಡಲ ನಿಂತಿದೆ ಅಂತ. ಈ ಭೂಮಂಡಲದ ಮಧ್ಯದಲ್ಲಿ ಸಪ್ತದ್ವೀಪ, ಸಪ್ತಸಾಗರ. ಸಪ್ತದ್ವೀಪ, ಸಪ್ತಸಾಗರಗಳನ್ನು ನಿಯಂತ್ರಿಸಿ ಶ್ವೇತದ್ವೀಪ, ಅನಂತಾಸನ, ಅದಕ್ಕಿಂತ ಸ್ವಲ್ಪ ಮೇಲ್ಭಾಗದಲ್ಲಿ ವೈಕುಂಠ, ಮೂರು ಭಗವಂತ ತನ್ನ ವಿಷ್ಣು ರೂಪಗಳನ್ನು ಅಲ್ಲಿಟ್ಟು ನಿಮ್ಮೆಲ್ಲರನ್ನು ರಕ್ಷಣೆ ಮಾಡ್ತಿದ್ದಾನಂತ. ಇದು ಇವಾಗಿರೋ ಸ್ಥಿತಿ. ಬ್ರಹ್ಮಾಂಡದ ಹೊರಗೊಂದು ವಿಷ್ಣು ರೂಪ, ಬ್ರಹ್ಮಾಂಡದ ಒಳಗೊಂದು ವಿಷ್ಣು ಕೂರ್ಮ, ಎರಡೆರಡು ಕೂರ್ಮ. ದೇವತೆಗಳು ಪ್ರಾರ್ಥನೆ ಮಾಡಿದ್ದಕ್ಕೆ ಅದೇ ವಿಷ್ಣು ತನ್ನ ಕೂರ್ಮ ರೂಪವನ್ನು ಮಂದರ ಪರ್ವತ ಮುಳುಗದಂತೆ ಕೆಳಗೆ ತಂದ. ದಿನ ದೇವರ ಪೂಜೆ ಮಾಡಬೇಕಾದ್ರೆ ಮಂದಹಾಸನದಲ್ಲಿ, ಮಂದಹಾಸ ಅಂತ ಇಟ್ಟಿರ್ತಾರೆ, ಮಂದಹಾಸದೊಳಗೆ 3 ಇಟ್ಟಿರ್ತಾರೆ, 1, 2, 3 ಸ್ಟೆಪ್ ಹಾಕಲೇಬೇಕು ಅಂತ ಪದ್ಧತಿ ವಿಷ್ಣು ಭಕ್ತರು. ಅದೇನದು? ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಅಂತ ಅನುಸಂಧಾನ ಮಾಡಬೇಕು. ಮಧ್ಯೆ ಪರಮಪುರುಷಾಯ ನಮಃ, ಮಧ್ಯದಲ್ಲಿ ಪರಮಪುರುಷನಿರ್ತಾನೆ. ಇನ್ನು ಆವರಣ ದೇವತೆಗಳು. ಆ ಪರಮಪುರುಷನನ್ನು ಸ್ಮರಣೆ ಮಾಡಬೇಕಾದ್ರೆ ನಮ್ಮ ಹೃದಯದಲ್ಲಿದ್ದವ ಅಲ್ಲಿ ಬಂದು ಕೂಡಲಿ ಅಂತ ಧ್ಯಾನ ಮಾಡಬೇಕು. ನಮ್ಮ ಹೃದಯದಲ್ಲಿದ್ದವ ಅಲ್ಲಿ ಬರಲಿ ಅಂತ ಧ್ಯಾನ ಮಾಡುವಾಗ ವಿಷ್ಣು ಕೂರ್ಮನಿಂದ ಪ್ರಾರಂಭ ಮಾಡಬೇಕಂತ. ಹೇ ಸ್ವಾಮಿ, ಬಿಂಬೋಸಿ ಪ್ರತಿಬಿಂಬೋಸ್ಮಿ ತವ ಯದ್ಯಪಿ ಚಾಂತರಂ ಸ್ವಾಮಿನ್ ನಿರ್ದೋಷ ಮದ್ದೋಷ ವಿರೇಚಯ ನಮೋಸ್ತುತೆ. ಹೇ ಬಿಂಬನಾದ ಶ್ರೀಹರಿ ವಿಷ್ಣು, ಕೂರ್ಮ ರೂಪದಿಂದ ಬ್ರಹ್ಮಾಂಡವನ್ನು ಹೊತ್ತವನೇ, ಬ್ರಹ್ಮಾಂಡದ ಹೊರಗಿದ್ದು ಕೂರ್ಮನಾಗಿ, ಬ್ರಹ್ಮಾಂಡದ ಒಳಗಿದ್ದು ಕೂರ್ಮನಾಗಿ ಇರುವವನೇ, ನಿನ್ನ ಈ ಕೂರ್ಮದ ಪುಚ್ಛದಲ್ಲಿರುವ ವಾಯುಕೂರ್ಮ, ಆ ಕೂರ್ಮದ ಪುಚ್ಛದಲ್ಲಿರುವ ಶೇಷ, ತತ್ಫಣ ಸರ್ಷಪಾಯಿತ ಭೂಮಂಡಲ ಮಧ್ಯವರ್ತಿ ಸಪ್ತದ್ವೀಪ ಸಪ್ತಸಾಗರಾಂತರ್ಗತ ಅಧಿಪತಯೇ, ಶ್ವೇತದ್ವೀಪ ಅನಂತಾಸನ ವೈಕುಂಠಾಧಿಪತಿಯಾದ ಹೇ ಸ್ವಾಮಿನ್, ನನ್ನ ಅಂತರ್ಯಾಮಿಯಾದ ಹೇ ವಿಷ್ಣು, ನನ್ನ ಬಲಭಾಗದ ಮೂಗಿನ ರಂಧ್ರದ ಮೂಲಕ ಈ ಹೂವಿನಲ್ಲಿ ಬಂದು ಮಧ್ಯದಲ್ಲಿ ಪರಮಪುರುಷನಾಗಿ ಇರು ಅಂತ ಪ್ರಾರ್ಥನೆ ಮಾಡಬೇಕು ಪೂಜೆ ಮಾಡುವಾಗ. ಆ ಭಗವಂತ ಬಿಂಬನಾಗಿ ಬಂದು ಕುಳಿತ ಮೇಲೆ ಅವನಿಗೆ ಅರ್ಘ್ಯ, ಪಾದ್ಯ, ಆಚಮನ, ಮಧುಪರ್ಕ, ಪುನರಾಚಮನ, ಅಭಿಷೇಕ, ಪಂಚಾಮೃತ, ಯಜ್ಞೋಪವೀತ, ಷೋಡಶೋಪಚಾರ ಪೂಜೆ ಮಾಡಬೇಕು. ಇದು ಪದ್ಧತಿ ವಿಷ್ಣು ಭಕ್ತರು ಮಾಡಬೇಕಾದದ್ದು. ಆ ನಿಟ್ಟಿನಲ್ಲಿ ವಿಷ್ಣು ಕೂರ್ಮ ನೆನೆಸದೇ ಇರಬಾರ್ದು. ಎಲ್ಲಿರ ಬಂತು ನೋಡಿ ಅನುಸಂಧಾನ.
ಅದೇ ಕೂರ್ಮನಾದ ಶ್ರೀಹರಿನೇ ಮಂದರ ಪರ್ವತದ ಕೆಳಭಾಗದಲ್ಲಿ ಕೂರ್ಮನಾಗಿ ಬಂದ್ಬಿಟ್ಟ. ಏನು ಭಾರ ಮಂದರ ಪರ್ವತ, 100 ಯೋಜನೆ ಇದೆ ಅಂತದು. ಆ ಬೆಟ್ಟದ ಉದ್ದ, ಬೆಟ್ಟದ ಅಗಲ 100 ಯೋಜನೆ ಇದೆ. ಅದನ್ನು ಬೆನ್ನಿನ ಮೇಲೆ ಹೊತ್ತರೆ ಭಾಗವತ ಹೇಳ್ತದೆ ವಿಷ್ಣುವಿಗೆ ಎಷ್ಟು ಭಾರ ಆಗಿರ್ಬೋದಲ್ಲ ಅಂತ. ಕೆಲವರು ಅಂತಿರ್ತಾರೆ, ಎಷ್ಟು ಭಾರ ಹೊತ್ತುಬಿಟ್ನಲ್ಲ ಇವ, ನಾನು ಹೊರಲಿಕ್ಕಿರೋದೇ ಭಾರವನ್ನು ಅನ್ನಂತಿದ್ದೆ, ನಾನು ಇರೋದೇ ಭಾರ ಹೊರಲಿಕ್ಕೆ ಅಂತ. ಯಾರಿಗೆ ತೋರಿಸಿದ? ತನ್ನೆಲ್ಲ ಭಕ್ತರಿಗೆ ತೋರಿಸಿದ್ದಂತೆ. ನಿನಗೆ ಸಂಸಾರ ಭಾರ ಅನಿಸಿದರೆ ನನ್ನ ಬೆನ್ನಿನ ಮೇಲೆ ಹಾಕು, ನಾನು ನೋಡ್ಕೋತೀನಿ ಅಂತ ಅನ್ನಂತೆ. ನಾವು ಹಾಕಲ್ಲ ಅಂತೆ, ದೇವ್ರ ಮೇಲೆ ಭಾರ ಹಾಕಲ್ಲ, ನಾವೇ ನಮ್ಮ ಕಾಲ ಮೇಲೆ ನಿಲ್ತೀವಿ. ನಿಲ್ಲು ಅಂತಾರೆ ಅಷ್ಟೇ. ನಿನಗೆ ಹೊರಲಿಕ್ಕಾಗಲ್ಲ, ನಿನಗದನ್ನು ಎತ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ, ನಿಲ್ಲು. ಇಲ್ಲ, ಕೂರ್ಮನಾದ ನನ್ನ ಬೆನ್ನಿನ ಮೇಲೆ ಹಾಕು, ಮಂದರ ಪರ್ವತ ಹೊತ್ತಿಲ್ವೇ ಅಂತ ತೋರಿಸ್ಲಿಕ್ಕೆ ಕೂರ್ಮ ಅವತಾರ ಮಾಡಿದ ಅಂತಾರೆ. ಕೂರ್ಮಾಕೃತೆ ತ್ವವತು ನರ್ಮಾತ್ಮ ಪೃಷ್ಠಧೃತ ಭರ್ಮಾತ್ಮ ಮಂದರಗಿರೇ ಧರ್ಮಾವಲಂಬನ ಸುಶರ್ಮಾ ಸದಾ ಕಲಿತ ಶರ್ಮಾ ಸುಧಾ ವಿತರಣಾತ್. ಕೂರ್ಮ ಅಂದರೆ ಸಾಧಾರಣ ಅವತಾರ ಅಲ್ಲ, ಅದು ಅದ್ಭುತ ಅವತಾರ. ಭಾಗವತದಲ್ಲಿ ಮತ್ತೊಂದು ಕಡೆ ಹೇಳ್ತಾರೆ, ಆಮೆ ಕಣ್ಣು ಬಹಳ ಸಣ್ಣ ಇರ್ತದೆ, ಯಾವಾಗ ಕಣ್ಣು ಪೂರ್ಣ ಮುಚ್ಚಿರಲ್ಲ, ಪೂರ್ಣ ತೆಗೆದಿರಲ್ಲ. ಈ ಆಮೆ ಕಣ್ಣು ಹಾಗೆ ಯಾಕಿತ್ತು ಭಾಗವತ ಹೇಳ್ತದೆ. ವಿಷ್ಣು ಕೂರ್ಮನಾಗಿದ್ನಲ್ಲ, ದೇವತೆಗಳು ಬೇಡಿದರೆ ಅವನು ಶೇಷನ ಮೇಲೆ ಮಲಗಿದ್ನಂತ, ಶೇಷಶಯನ. ದೇವತೆಗಳೆಲ್ಲ ಹೇಳಿ ಪ್ರಾರ್ಥಿಸಿ ಬಾ ನೀನು ಕೂರ್ಮನಾಗಿ ಎಂದು ಕೂಡಲೇ ಕೂರ್ಮನಾದಂತೆ ಭಕ್ತರ ಮೇಲಿರೋ ಅವಸರದಿಂದ. ನಿದ್ರೆ ಮಬ್ಬಿನಲ್ಲಿ ಎದ್ದು ಬಂದಿರ್ತಾರಲ್ಲ, ಕಣ್ಣು ತೆಗಿಲಿಕ್ಕೆ ಆಗಿರಲ್ಲಂತ ಅವ್ರದಿಂದ. ಅದಕ್ಕೆ ಪ್ರಾಯ ಕೂರ್ಮನಾದಾಗ ವಿಷ್ಣುವಿನ ಕಣ್ಣು ಬಹಳ ಕಡಿಮೆ ತೆಗೆದಿದ್ದ ಅಂತ ಚಮತ್ಕಾರ ಮಾಡ್ತಾರೆ. ನಿದ್ರಾಲೋ ಕಮಠಾಕೃತೆ, ನಿದ್ರಾಲೋ ನಿದ್ರೆ ಮೊಬ್ಬಿನಲ್ಲಿ ಕಮಠನಾದ ಆಕಾರವನ್ನು ಧರಿಸಿ ಮಂದರದ ಭಾರವನ್ನು ಹೊತ್ತು ಭಕ್ತರಿಗೆ ಸಂಸಾರದ ಭಾರ ನಾನು ಹೊರುತ್ತೇನೆ, ನನ್ನ ಮೇಲೆ ಹಾಕ್ರಿ ಅಂತ ತೋರಿಸಿದೆಯಲ್ಲ, ನೀನೇ ಕೂರ್ಮ ಅಂತಂತ. ಭಾರ ಹೊತ್ತ. ಆಮೇಲೆ ಮಥನ ಮುಂದುವರಿತು. ಬೆಟ್ಟ ಮುಳುಗೋದು ಕಡಿಮೆ ಆಯಿತು, ಆದರೆ ಬೆಟ್ಟ ಮೇಲೆ ಎಗರ್ಲಿಕ್ಕೆ ಶುರು ಆಯ್ತಂತೆ. ಅರೆ ಮೇಲೆ ಎಗರ್ತಿದೆ, ಈಗೇನು ಮಾಡೋಣ, ನಾನೇ ಅದರ ಮೇಲೆ ಕೂಡ್ತೇನೆ ಅಂತ ಅಜಿತ ಒಂದು ರೂಪದಿಂದ ಭಾರದ ತಗೊಂಡು ಭಾರದ ರೂಪದಿಂದ ಅದರ ಮೇಲೆ ಕುಳಿತು. ಮೇಲೆ ಎಗರುತ್ತಿಲ್ಲ, ಕೆಳಗೆ ಮುಳುಗುತ್ತಿಲ್ಲ. ಆದರೆ ಮಥನ ಮಾಡುವ ರಭಸಕ್ಕೆ ಬೆಟ್ಟ ಬಂಗಾರದಂತೆ, ಮಂದರ ಬೆಟ್ಟ, ಅದರೊಳಗಿರುವ ಬಂಗಾರದ ಕಲ್ಲುಗಳು ಕೆಳಗೆ ಉದುರುತ್ತಂತೆ ಆ ರಭಸಕ್ಕೆ. ಅದಕ್ಕೆ ದೇವರಂದ, ಹೇಳಿ ಕೇಳಿ ಮಂದರ ಅದು ಬಂಗಾರದ್ದು, ಸಮುದ್ರದಲ್ಲಿ ಎಲ್ಲ ಬಿತ್ತೋದ್ರೆ ಉದುರಿ ಉದುರಿ ಏನು ಅರ್ಥ, ಯಾವ ಅದರ ಅವಯವಗಳು ಬೀಳದಂತೆ ತಾನೇ ಒಂದು ರೂಪದಿಂದ ಒಳಗೆ ಸೇರಿಕೊಂಡಂತೆ ಮಂದರ ಪರ್ವತದೊಳಗೆ. ಮಂದರದೊಳಗೆ, ಮಂದರದ ಮೇಲೆ, ಮಂದರದ ಕೆಳಗೆ ಇಷ್ಟಾಗೋಷ್ಟರಲ್ಲಿ ದೈತ್ಯರು ಆ ವಿಷದ ಗಾಳಿ ಬಡಿದು ಅವರು ನಮಗೆ ಮಥನ ಮಾಡಲಿಕ್ಕೆ ಆಗ್ತಿಲ್ಲ ಅಂತ ಕೂತರಂತೆ. ದೇವತೆಗಳಂತಾರೆ, ಸ್ವಾಮಿ ಅವರು ಜಗಳಾಡಿ ಬಂದರು, ಮುಖದ ಗಾಳಿ ಬಡಿತಿದೆ ಹಾವಿಂದು ಅಂತ ಬರಲ್ಲ ಅಂತಿದ್ದಾರೆ, ಅಶಕ್ತರಾಗಿದ್ದಾರೆ. ಅವರೊಳಗೂ ನಾನೇ ಸೇರ್ಕೋತೀನಿ ಅಂತೀವಿ. ಅಸುರರೊಳಗೂ ಒಂದು ರೂಪದಿಂದ ಪ್ರವೇಶ ಮಾಡಿದ, ದೇವತೆಗಳಲ್ಲಿಯೂ ಪ್ರವೇಶ ಮಾಡಿದ. ಶ್ರಮ ಆಗಬಾರ್ದು ಮಥನ ಮಾಡುವಾಗ. ನೋಡಿ, ಇದು ಭಕ್ತ ವಾತ್ಸಲ್ಯ. ಬೆಟ್ಟದ ಒಳಗೆ, ಬೆಟ್ಟದ ಮೇಲೆ, ಬೆಟ್ಟದ ಕೆಳಗೆ, ದೈತ್ಯರ ಒಳಗೆ, ದೇವತೆಗಳ ಒಳಗೆ, ಇಷ್ಟರ ಮಧ್ಯದಲ್ಲಿ ವಾಸುಕಿಯ ಬಾಲ ಮುಖ ಹಿಡಿದು ಎಳೆದ್ರೆ ವಾಸುಕಿಯ ಪರಿಸ್ಥಿತಿ ಏನಾಗಬೇಡ್ರಿ, ಅದು ಸಾಯ್ಲಿಕ್ಕಾಗ್ತದೆ. ಕಶ್ಯಪರು ಬೈತಾರೆ ಆಮೇಲೆ, ನನ್ನ ಮಗನ ಕೊಂದ್ರಲ್ಲೋ ನೀವೆಲ್ಲೋ ಸೇರಿ ಅಂತ. ಅದಕ್ಕೆ ಅದರೊಳಗೆ ಒಂದು ರೂಪದಿಂದ ಸೇರಿಕೊಂಡು ಉಪರ್ಯಧಶ್ಚಾತ್ಮನಿ ನೇತ್ರ ಗೋತ್ರಯೋ ಪರೇಣತೆ ಪ್ರಾವಿಶತಾ ಸಮೇಧಿತಾ ಮಮಂಥು ರಬ್ಧಿಂ ತರಸಾ ಮದೋತ್ಕಟಾ ಸುರಾಸುರಾ ಕ್ಷೋಭಿತ ನಕ್ರ ಚಕ್ರಂ. ಭಾಗವತ ಹೇಳೋ ಮಾತು. ಉಪರಿ ಬೆಟ್ಟದ ಉಪರಿ, ಅಧಃ ಬೆಟ್ಟದ ಕೆಳಗೆ, ಆತ್ಮನಿ ದೇವತೆಗಳೊಳಗೆ, ನೇತ್ರ ಹಗ್ಗದೊಳಗೆ, ಗೋತ್ರ ಬೆಟ್ಟದೊಳಗೆ, ಇಷ್ಟು ಕಡೆಯಲ್ಲಿ ಭಗವಂತ ಪ್ರವೇಶ ಮಾಡಿದ. ದೂರದಿಂದ ಫೋಟೋ ತೆಗೆದ್ರೆ ಕ್ಷೀರ ಸಮುದ್ರ ಮಥನ ಮಾಡಿದವರು ದೇವದಾನವರು ಅಂತ ಪೇಪರ್ನಲ್ಲಿ ಹಾಕ್ತಾರೆ. ಸೆಲ್ಫಿ ತಕ್ಕೊಂಡ್ರು, ಪೇಪರ್ನಲ್ಲಿ ಹಾಕಿದ್ರು, ಬ್ರೇಕಿಂಗ್ ನ್ಯೂಸ್ ಅಂತ ತರಿಸಿದ್ರು. ಎಲ್ಲ ದೇವದಾನವರ ಬಹಳ ಸಾಹಸದ ಪ್ರಯತ್ನ.
ಆದರೆ ಮಾಡಿದ್ಯಾರು? ಒಳಗೆ ಹೊರಗೆ ಮೇಲೆ ಕೆಳಗೆ ಇದು ಮಾಡಿದ್ಯಾರು? ಭಾಗವತ ಹೇಳ್ತಾರೆ. ಇಷ್ಟು ಮಥನ ಮಾಡೋದರಲ್ಲಿ ಭಗವಂತ ಉತ್ಸಾಹ ತೋರಿದ್ದಾನೆ, ತಾನೇ ಎಲ್ಲವನ್ನೂ ಮಾಡ್ತಿದ್ದಾನೆ. ಆದರೆ ದೇವದಾನವರಿಗೆ ಹೆಸರು ಮಾತ್ರ ಕೊಡ್ತಾನೆ. ಅದಕ್ಕೆ ಕೃಷ್ಣ ಹೇಳಿದ್ನಲ್ಲ, ಯುದ್ಧ ಎಲ್ಲ ನಾ ಮಾಡ್ತೀನಿ, ಹೆಸರು ನಿನಗೆ ಕೊಡ್ತೇನೆ ಅಂತಂದ. ನಿಮಿತ್ತ ಮಾತ್ರಂ ಭವಸವ್ಯಸಾಚಿನ್, ವಿಶ್ವರೂಪ ತೋರಿಸಿ ಎಲ್ಲ ಕಾರ್ಯ ತಾನೇ ಮಾಡಿ ಎಲ್ಲರನ್ನ ಕೊಂದು ಎಲ್ಲರನ್ನ ತನ್ನ ಹಲ್ಲಿನೊಳಗೆ ಕೋರೆ ಹಲ್ಲಿನಲ್ಲಿ ಸಿಲುಕಿಸಿಕೊಂಡು ಆಯುಧದಿಂದ ಚಂಡಾಡಿ ಅರ್ಜುನನಿಗೆ ವಿಶ್ವರೂಪ ತೋರಿಸಿದ ಮೇಲೆ ಅರ್ಜುನ ಅಂದ, ಎಲ್ಲ ನೀನೇ ಮಾಡಿದಿ, ನಾನೇನು ಮಾಡಲಿ ಅಂತಂದ. ನೀನೇನು ಮಾಡೋದಿಲ್ಲ, ಮಾಡಿದ್ದೆಲ್ಲ ನಾನೇ ಯುದ್ಧದೊಳಗೆ, ಹೆಸರು ನಿನಗೆ ಕೊಡಬೇಕು, ನಿನ್ನ ಗುರಿ ಸರಿ ಇದೆ ಇಲ್ಲೋ ನೋಡ್ಕೊಂಬಿಡು ಅಂತಂದ. ನಿಮಿತ್ತ ಮಾತ್ರಂ ಭವಸವ್ಯಸಾಚಿನ್, ಕ್ಷೀರ ಸಮುದ್ರ ಮಥನ ಅಂದರೂ ಅಷ್ಟೇ, ಹೆಸರು ಮಾತ್ರ ದೇವದಾನವರಿಗೆ, ಒಳಗಿದ್ದು ಮಾಡಿಸಿದ್ದೆಲ್ಲ ಭಗವಂತ ಅನ್ನೋ ತಿಳುವಳಿಕೆಯನ್ನು ಭಾಗವತ ಕೊಡ್ತದೆ. ಮಥನ ಮುಂದುವರೆದಾಗ ಮೊದಲು ಬಂದದ್ದು ಹಾಲಾಹಲ ವಿಷ. ವಿಷ ಜಗತ್ತನ್ನೇ ಕೊಂದು ಹಾಕುವಂಥದ್ದು. ಯಾರು ಕುಡಿಬೇಕು? ಯಾರು ಅದನ್ನು ರಕ್ಷಣೆ ಮಾಡ್ತಾರೆ? ಅದರಿಂದ ವಾಯು ಬಂದ, ಹಾಗೆ ಶಿವ ಬಂದ. ಇವರಿಬ್ಬರು ವಿಷಪಾನ ಮಾಡಿ ಆ ವಿಷದ ಬಾಧೆ ಇಲ್ಲದಂತೆ ಮಾಡಿದ್ರಂತೆ. ಹೀಗೆ ಮಥನ ಮುಂದುವರಿಲಿಯಿಂದ ವಿಷದ ಬಾಧೆ ಪರಿಹಾರ ಆದಮೇಲೆ ಮದ್ಯ ಬಂತು, ಅದನ್ನು ಅಸುರರು ನಮಗೆ ಬೇಕು ಅಂತ ತಗೊಂಡು ಹೋದ್ರು. ಚಂದ್ರ ಬಂದ, ಉಚ್ಚೈಶ್ರವಸ್ ಅಂತ ಕುದುರೆ ಬಂತು. ಅಪ್ಸರಾ ಸ್ತ್ರೀಯರು ಅಲ್ಲಿಂದ ಹುಟ್ಟಿದರು. ದೇವತೆಗಳಿಗೆ ಬೇಕಾದ ಸಂಪತ್ತು, ಆಭರಣಗಳು, ವಜ್ರ ವೈಡೂರ್ಯ, ಖಡ್ಗ ಮೊದಲಾದವುಗಳು, ಆಯುಧಗಳು ಎಲ್ಲ ಅದರಿಂದಲೇ ಬಂತಂತೆ. ಐರಾವತ ಅನ್ನೋ ಆನೆ ಬಂದಿದೆ. ಹೀಗೆ ಕ್ಷೀರ ಸಮುದ್ರದಿಂದ ಮಥನ ಮಾಡುವಾಗ ಬರೀ ಅಮೃತ ಬರಲಿಲ್ಲ. ಅಮೃತ ಅನ್ನೋದು ಒಂದು, ಅದಕ್ಕಿಂತ ಬೇರೆ ಬೇರೆ ಸಂಪತ್ತೆಲ್ಲ ಬಂದಿದೆ. ಅದಕ್ಕೆ ದಿನ ಕ್ಷೀರ ಸಮುದ್ರದ ಸ್ಮರಣೆ ಮಾಡಬೇಕು ಅಂತ ಹೇಳ್ತದೆ ಪುರಾಣ, ಪದ್ಮ ಪುರಾಣ. ಬಹಳ ಸಂಪತ್ತು ಮನೆಯೊಳಗೆ ಅಭಿವೃದ್ಧಿ ಆಗ್ತದಂತೆ ಕ್ಷೀರ ಸಮುದ್ರ ಸ್ಮರಣೆ ಮಾಡಿದರೆ. ಅದೇ ಸಮಯದಲ್ಲೇನೆ ಲಕ್ಷ್ಮೀ ಬಂದ್ಲಂತೆ. ಕಂಬು ಕಂಠದ ಸುತ್ತ ಕಟ್ಟಿದ ಮಂಗಳಸೂತ್ರ, ಕಂಠಕ್ಕೆ ಮಂಗಳಸೂತ್ರ ಕಟ್ಟಿಕೊಂಡು ಬಾಲೆ ಮಹಾಲಕ್ಷ್ಮಿ ಕ್ಷೀರ ಸಮುದ್ರದಿಂದ ಉದಯಿಸಿದಾಳೆ, ಅಭಿವ್ಯಕ್ತಳಾದ. ದೇವದಾನವರೆಲ್ಲ ಅವಳನ್ನು ನೋಡಿದ ಕೂಡಲೇ ಮೋಹಿತರಾದ. ಏನು ಚೆನ್ನಾಗಿದ್ದಾಳೆ ಇವಳು, ನನ್ನೇ ವರೆಸಿದರೆ ಎಷ್ಟು ಚೆನ್ನಾಗಿರ್ತದೆ ಅಂತ ಒಬ್ಬೊಬ್ಬರ ಮನಸ್ಸಿನಲ್ಲಿ ಬಂತು. ದೇವತೆಗಳಲ್ಲಿ ವರುಣ ಇದ್ದ. ಸಮುದ್ರದ ದೇವತೆ ವರುಣ ಆದ್ದರಿಂದ ಆತ ನನ್ನ ಮಗಳಾಗಬೇಕು, ನಾನು ಕನ್ಯಾದಾನ ಮಾಡಬೇಕು, ನಾನು ಸ್ವಯಂವರ ಮಾಡಬೇಕು ಅಂತಂದಂತೆ. ದೇವತೆಗಳು ಒಪ್ಪಿಗೆ ಕೊಟ್ಟರು. ಆಗ ಸಮುದ್ರ ಮಥನ ನಿಲ್ಲಿಸಿ ಮೊದಲು ಸ್ವಯಂವರ ಮಾಡಬೇಕು ಅಂತ ಸ್ವಯಂವರ ಪ್ರಾರಂಭ ಆಯಿತು. ದೇವದಾನವರು ಬಂದು ಸೇರಿ ಆಸನದಲ್ಲಿ ಆಸೀನರಾದ. ಲಕ್ಷ್ಮಿಯ ಕೈಯಲ್ಲಿ ಒಂದು ಹಾರ ಕೊಟ್ಟರಂತೆ, ಅಪೂರ್ವವಾದ ಹಾರ. ಸ್ವಯಂವರ ಅಂದರೆ ಲಕ್ಷ್ಮಿ ತನ್ನ ಕೈಯಲ್ಲಿ ಕೊಟ್ಟ ಹಾರ ಯಾರು ಕೊರಳಿಗೆ ಹಾಕ್ತಾಳೋ ಅವನೇ ವರ. ಹಾರ ಕೊಟ್ಟಿದ್ದಾರೆ, ಲಕ್ಷ್ಮಿ ಬಂದಿದ್ದಾಳೆ. ಎಂಥ ಸುಂದರಿ ಲಕ್ಷ್ಮಿ! ಭಾಗವತದಲ್ಲಿ ವರ್ಣನೆ ಮಾಡ್ತಾರೆ ಲಕ್ಷ್ಮಿ ಹೇಗಿದ್ಲು. ಕಾಲಿಗೆ ಗೆಜ್ಜೆ ಕಟ್ಟಿದ್ದಾಳೆ, ನಡುಪಟ್ಟಿ ಕಟ್ಟಿದ್ದಾಳೆ, ಬಂಗಾರದ ನಡುಪಟ್ಟಿ. ಅಪೂರ್ವವಾದ ವಸ್ತ್ರ ಉಟ್ಟಿದ್ದಾಳೆ. ಮೈತುಂಬ ಉಟ್ಟ ವಸ್ತ್ರ ಮಿಂಚಿನ ಹೊಳಪಿನಂತೆ ಹೊಳಿತಾ ಇದೆ ಅಂತೆ. ಮಿಂಚಿನ ಹೊಳಪು ಅಂಥ ವಸ್ತ್ರ ಉಟ್ಟಿದ್ದಾಳೆ. ಎದೆ ಉಬ್ಬಿಸಿದಾಳೆ. ನವಯೌವನ ಭರಿತವಾದ ರೂಪವನ್ನು ವ್ಯಕ್ತ ಮಾಡ್ತಿದ್ದಾಳೆ. ಬರ್ತಿದ್ರೆ ಬಂಗಾರದ ಬಳ್ಳಿ ನಡ್ಕೊಂಡು ಬರ್ತಾ ಇದ್ದಾಗಿತ್ತಂತೆ. ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲ್ಗಳ ಧ್ವನಿಯ ತೋರುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಾಮಾನ್ಯ ಸ್ತ್ರೀನೇ ಅಲಂಕಾರ ಮಾಡಿಕೊಂಡ್ರೆ ಹ್ಯಾಕೆ ಕಾಣ್ತಾಳೆ ಯೌವನದಲ್ಲಿ. ಇನ್ನು ಜಗನ್ಮಾತೆ ಸೌಂದರ್ಯದ ಖನಿ, ಅವಳು ಹೇಗಿರಬೇಡ, ಅವಳ ಸೌಂದರ್ಯ ಹೇಗಿರಬೇಡ. ನವಯೌವನ ಭರಿತವಾದ ಸೌಂದರ್ಯ ಭರಿತವಾದ ಅವಳ ಆ ರೂಪ ದೇವತೆಗಳು ನೋಡಿ ಆನಂದ ಪಡಬೇಕಂಥ ರೂಪ ಅಂತ. ಕೈಯಲ್ಲಿ ಹಾರ ಹಿಡ್ಕೊಂಡು ಬಂದು ದೈತ್ಯರು ಕುತ್ತಿಗೆ ಎತ್ತುತ್ತಿದ್ದಾರೆ. ನನ್ನ ಕುತ್ತಿಗೆಗೆ ಬೀಳ್ತದೆ ಹಾರ, ನನ್ನ ಕುತ್ತಿಗೆಗೆ ಏನು ಬೀಳ್ತದೆ ಹಾರ. ಅವಳು ನೋಡಿದರೆ ಹಾರ ಹಿಡ್ಕೊಂಡು ಮೆಲ್ಲನೆ ನಡ್ಕೊಂಡು ಬರ್ತಿದ್ದಾಳೆ.
ಎಲ್ಲ ದೇವತೆಗಳನ್ನು ಪೂರ್ಣ ತಲೆ ಎತ್ತಲಿಲ್ಲ, ಪೂರ್ಣ ತಲೆ ಬಾಗಿರಲಿಲ್ಲ. ಆದರೆ ಕಣ್ಣಲ್ಲಿ ಎಲ್ಲ ದೇವತೆಗಳನ್ನು ನೋಡಿದಾಳೆ. ತನ್ನ ಮಕ್ಕಳ ಕುಂದ, ಮಕ್ಕಳ ಒಳಗಿರುವ ಲೋಪ ದೋಷಗಳನ್ನು ತಾಯಿ ಯಾವತ್ತೂ ಇನ್ನೊಬ್ಬರ ಮುಂದೆ ಹೇಳಲಿಕ್ಕೆ ಇಷ್ಟಪಡಲ್ಲ. ನನ್ನ ಮಕ್ಕಳವರು ಅಂತ. ಯಾವ ತಾಯಿ ಮಕ್ಕಳು ಹೆಂಗೆ ಹುಟ್ಟಿರಲಿ, ಮತ್ತೆ ಕಾಡ್ಗಪ್ಪಿರಲಿ ನನ್ನ ಮಗ ಕೆಂಪದ ಅಂತದು, ನನ್ನ ಮಗ ಅದು. ತಾಯಿ ಕರಳೆ ಹಾಗೆ. ಹಾಗೆ ದೇವತೆಗಳೆಲ್ಲ ಲಕ್ಷ್ಮಿಗೆ ಮಕ್ಕಳೇ. ಹಾಗಾಗಿ ತನ್ನ ಮಕ್ಕಳ ಕುಂದ ತಾನೇ ಪೇಳಲು ಲಕ್ಷ್ಮಿ ಮನ್ನದಿ ನಾಚಿ ಅಂತಾರೆ ವಾದರಾಜರು. ತನ್ನ ಮಕ್ಕಳಲ್ಲಿರುವ ಲೋಪ, ಕುಂದು, ಕೊರತೆಗಳನ್ನು ತಾನು ಹೇಳಲಿಕ್ಕೆ ಇಷ್ಟಪಡಲಿಲ್ಲ. ಆದರೆ ಮನಸ್ಸಿನಲ್ಲಿ ಆಲೋಚನೆ ಮಾಡಿದ್ಲಂತೆ, ನನ್ನ ವರ ಯಾರು, ಲೋಕಕ್ಕೆಲ್ಲ ನನ್ನ ವರ ನಾರಾಯಣ ಅಂತ ಗೊತ್ತು, ಅದನ್ನು ದೃಢಪಡಿಸ್ಬೇಕು, ಇದೊಂದು ನೆಪ ಅಂತ ಮಾಡಿಕೊಂಡು ಅನಾದಿ ದಂಪತಿಗಳಾದ ಲಕ್ಷ್ಮೀನಾರಾಯಣರಿಗೆ ಈಗ ಹಾರ ಹಾಕಿ ಮದುವೆ ಮಾಡಿಕೊಡೋದೇನು, ಅದು ಸುಮ್ಮನೆ ನಿಮಿತ್ತ ಅಷ್ಟೇ. ಮದುವೆ ಲೋಕದಲ್ಲಿ ವಿಡಂಬನೆ ಮಾಡ್ತಿದ್ದಾಳೆ. ಹಾರ ಕೈಯಲ್ಲಿ ಹಿಡಿದು ತಂದಿದ್ದಾಳೆ. ದೇವತೆಗಳನ್ನೆಲ್ಲ ತಲೆ ಪೂರ್ಣ ಎತ್ತದೇನು ಬಾಗದೇನು ಕಣ್ಣಲ್ಲೇ ಎಲ್ಲರನ್ನು ಅಳದಿದ್ದಾಳೆ. ಹೇಗೆ ಅಳದ್ಲು ಅಂತ ಭಾಗವತ ಹೇಳ್ತು. ಇಲ್ಲಿರುವ ದೇವತೆಗಳಲ್ಲಿ ಇಂದ್ರ, ಚಂದ್ರ, ಸೂರ್ಯ, ಬ್ರಹ್ಮ, ವಾಯು, ಮನ್ಮಥ, ವರುಣ ಯಾರೂ ನನಗೆ ಯೋಗ್ಯರಲ್ಲ ಅಂತ. ಒಂದು ಹೆಣ್ಣು ವರನನ್ನು ವರಿಸ್ಬೇಕಾದ್ರೆ ಯಾವ ರೀತಿ ಇರಬೇಕು ಅನ್ನೋದನ್ನು ಲೋಕಕ್ಕೂ ಶಿಕ್ಷಣ ಕೊಡ್ತಾಳೆ ಲಕ್ಷ್ಮಿ. ಒಬ್ಬರು ಶ್ಲೋಕ ಬರೆದಿದ್ದಾರೆ ಭಾಗವತದ ವ್ಯಾಖ್ಯಾನ ಬರೆಯುವಾಗಿಲ್ಲಿ. ಈ ಶ್ಲೋಕ ಭಾಗವತ ಬಹಳ ವಿಸ್ತೃತ, ಸರಿಸುಮಾರು 20ಕ್ಕೂ ಹೆಚ್ಚು ವ್ಯಾಖ್ಯಾನಗಳಿದ್ದಾವೆ ಭಾಗವತಕ್ಕೆ. ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರೆದಿದ್ದಾರೆ. ಅವ್ರು ಹೇಳ್ತಾರೆ, ಲಕ್ಷ್ಮಿ ಯೋಚನೆ ಮಾಡಿದ್ದು ಹೇಗಿತ್ತು. ಏಷ ಬ್ರಹ್ಮಾತಿವೃದ್ಧ ತಪತಿ ದಿನಮಣಿ ಕ್ಷೀಯತೆ. ನೋಡಿ, ಇದೆಲ್ಲ ಶ್ಲೋಕಗಳು ನೆನಪಿರಬೇಕು. ಲೋಕದ ನೀತಿನೂ ಬರಬೇಕು, ಲೋಕಕ್ಕೆ ಶಿಕ್ಷಣನೂ ಆಗಿರಬೇಕು. ಬಹಳ ಅದ್ಭುತ. ಬ್ರಹ್ಮನನ್ನು ವರಿಸ್ಬೋದಾ ಅಂತ ಲಕ್ಷ್ಮಿಯ ಒಳಗಿರುವ ಬುದ್ಧಿ ಸ್ನೇಹಿತೆಯಂತೆ ಲಕ್ಷ್ಮಿ ಜೊತೆಗೆ ಮಾತನಾಡಿದ್ಲಂತ ಆ ಸ್ವಯಂವರದೊಳಗೆ. ನೋಡು ಲಕ್ಷ್ಮಿ, ನೀನು ವರನನ್ನು ಹುಡುಕ್ಲಿಕ್ಕೆ ಹೊರಟಿದ್ದಿ, ಈಗ ಹಾರ ಹಾಕಿದರೆ ಮತ್ತೆ ತೆಗಿಲಿಕ್ಕಾಗಲ್ಲ, ಹಾಕುವಾಗಲೇ ಯೋಚನೆ ಮಾಡು, ಯಾರಿಗೆ ಹಾಕ್ತಿ, ಬ್ರಹ್ಮನಿಗೆ ಕೊರಳಿಗೆ ಹಾಕ್ತೀಯ ನೋಡು ಅಂತ ಕೇಳಿದ್ಲಂತೆ ಬುದ್ಧಿ ಸಖಿ. ಅದಕ್ಕೆ ಲಕ್ಷ್ಮಿ ಹೇಳ್ತಾಳೆ, ನಾನೇನೋ ಹಾರ ಬ್ರಹ್ಮನಿಗೆ ಹಾಕೋಣ ಅಂತಂದರೆ ಭಾಳ ಹಣ್ಣಣ್ಣು ಮುದುಕನಾಗಿದ್ದಾನೆ, ನನ್ನ ವಯಸ್ಸೇನು ಅವಳ ವಯಸ್ಸೇನು, ವಯಸ್ಸು ಬಹಳ ಅಂತರ ಇದ್ದ ವರ ನನ್ನ ಹೆಣ್ಣೆ, ಆ ವರಸ್ಬಾರ್ದು, ಅದಕ್ಕೆ ಹಾಕಲ್ಲ ಅಂದ್ಲಂತ. ಏಷ ಬ್ರಹ್ಮಾತಿವೃದ್ಧ, ಕನ್ಯೆ ಹೆಚ್ಚು ವಯಸ್ಸಿನ ಅಂತರ ಇದ್ದ ವರ ನನ್ನ ವರಸ್ಬಾರ್ದು, ಅದಕ್ಕೆ ನಾನು ಹಾಕಲ್ಲ ಅಂದ್ಲಂತೆ. ಬ್ರಹ್ಮ ಭಾಳ ವಯಸ್ಸಾದ, ಯಾವಾಗ ಸೃಷ್ಟಿ ಕಾಲದಲ್ಲಿ ಬಂದಾನ ಮಾರಾಯ, ಹಣ್ಣಣ್ಣು ಮುದುಕ, ಅವನ್ನೇನು ವರೆಸ್ಲಿ ಅಂತ ಆಳಂತೆ. ಸರಿ, ಅಲ್ಲೇ ಇದ್ದ ಸೂರ್ಯ ಆ ಸಭೆ ಒಳಗೆ, ಅವನ ಕೊರಳಿಗೆ ಹಾಕ್ತೀಯೇನೆ ಅಂತ ಬುದ್ಧಿ ಸಖಿ ಕೇಳಿದ್ಲಂತೆ. ಅದಕ್ಕೆ ಲಕ್ಷ್ಮಿ ಉತ್ತರ ಕೊಡ್ತಾಳೆ ಮನಸ್ಸಿನಲ್ಲಿ, ನೋಡು ಬುದ್ಧಿ, ಸೂರ್ಯನಿಗೆ ವಯಸ್ಸು ಕಡಿಮೆ ಇರ್ಬೋದು, ಆದರೆ ಬ್ರಹ್ಮನಾಗ ವಯಸ್ಸೇನಾಗಿಲ್ಲ, ಅಷ್ಟು ಕಡಿಮೆ ಇರ್ಬೋದು, ತಾಪ ಜಾಸ್ತಿ ಕೊಡ್ತಾನೆ, ಹಾಕಲ್ಲ ಅಂದ್ಲಂತೆ. ಏನು ತಾಪ ನೋಡಿದ್ರೆ ಇಲ್ಲ, ಇಲ್ಲೇ ಊರಿನೊಳಗೆ ಮಧ್ಯಾಹ್ನ ಆಗೋದಲ್ಲ, ಬೆಳಗ್ಗೆನೇ ಮಧ್ಯಾಹ್ನ ಆದಾಗ ಆಗಿರ್ತದೆ. ಎಲ್ರಿಗೂ ತಾಪ ತಾಪ ನೀರಡಿಕೆ ಆಗ್ತದೆ. ಇಷ್ಟು ತಾಪ ಕೊಡೋ ವರ ನನ್ನ ಹೆಣ್ಣು ವರೆಸ್ಬಾರ್ದಂತ. ಕೆಲವರು ಭಾರಿ ತಾಪಗಳಾಗಿರ್ತಾರೆ ಮನೆ ಒಳಗೆ. ಹಿಂಗೆ ಹೇಳಿದಾಗ ಮೊನ್ನೆ ಭಾಗವತದ ಸಮಯಕ್ಕೆ ಯಾರೋ ಆಮೇಲೆ ಮುಗಿದ ಮೇಲೆ ಬಂದು ಕೇಳಿದ್ರು, ಆಚಾರ್ಯ ಮದುವೆ ಆದಮೇಲೆ ತಾಪ ಕೊಡ್ತಾರಲ್ಲ ಯಜಮಾನರು, ಏನು ಮಾಡೋಣ ಅಂತ. ಅದು ಅವರ ಹಣೆ ಬಾರ ಅಷ್ಟೇ, ಮೊದಲೇ ಆರಿಸ್ಬೇಕಾಗಿತ್ತು. ಲಕ್ಷ್ಮಿ ಹಾಗೆ ಹೇಳ್ತಾಳೆ, ಹೆಚ್ಚು ತಾಪ ಕೊಡೋ ವರ ಬೇಡ ನನಗೆ ಅಂತಾಳಂತೆ. ಒಂದು ಸಲ ತಾಪ ಜಾಸ್ತಿ ಆದಾಗ ಸೂರ್ಯನ ಹೆಂಡತಿನೂ ಮನೆ ಬಿಟ್ಟು ಹೋಗಿದ್ಲು ಅಂತದ್ದು ಹರಿವಂಶ. ಇಂಥವೆಲ್ಲ ಕಥೆ ಹರಿವಂಶದಲ್ಲಿ ಬರ್ತದೆ. ಸೂರ್ಯನಿಗೆ ತಾಪ ಜಾಸ್ತಿ ಆದ ಹಾಗೆ ಸೂರ್ಯನ ಕಿರಣದಿಂದ ಸೂರ್ಯನಿಗೆ ಒಬ್ಬಳು ಹೆಂಡತಿ ಇದ್ಲು, ಸಂಜ್ಞಾ ಅಂತ ಅವಳ ಹೆಸರು. ಅವಳ ದೇಹದೊಳಗೆ ಇವನ ತಾಪ ಜಾಸ್ತಿ ಆದಾಗ ದೇಹದಲ್ಲಿ ಸ್ಕಿನ್ನಿಗೆ ಎಫೆಕ್ಟ್ ಆಯ್ತಂತ ಪಾಪ. ಅಲ್ಲ, ಈಗೂ ಎಲ್ಲ ಸ್ಕಿನ್ನಿಗೆ ಎಫೆಕ್ಟ್ ಭಾಳ ಆಗ್ತಾ ಇದೆ. ಅದಕ್ಕೆ ತಾನೇ ಕ್ರೀಮ್ ಕಂಪ್ನಿಗಳೆಲ್ಲ ಉದ್ಧಾರ ಆಗಿರೋದು. ಸ್ಕಿನ್ನಿಗೆ ಎಫೆಕ್ಟ್, ಅವಳು ಹೋಗಿ ಮನೆ ಬಿಟ್ಟೇ ಹೋಗ್ಬಿಟ್ಟಿದ್ಲ. ಕೊನೆಗೆ ಪಾಪ ಸೂರ್ಯ ಹಿಮಾಲಯದ ಪ್ರಾಂತದಲ್ಲಿ ಓಡಾಡಿ ಅವಳನ್ನು ಹುಡುಕಿ
ಅಮ್ಮ ಅಣ್ಣ ಅಪ್ಪ ಅಂತಂದು ಮನೆ ಕರ್ಕೊಂಡು ಬಂದಂತೆ. ನೋಡಿ, ಸೂರ್ಯನ ಮನೆ ಒಳಗೂ ಹೀಗೆಲ್ಲ ಸಮಸ್ಯೆಗಳಾಗಿದ್ದಾವೆ ಅಂತದ್ದು ಹರಿವಂಶ. ಭಾರಿ ಚಮತ್ಕಾರದ ಕಥೆ. ಹರಿವಂಶದಲ್ಲಿ ಇದನ್ನು ಶ್ರವಣ ಮಾಡ್ಬೋದು. ಸರಿ, ತಾಪ ಜಾಸ್ತಿ, ಅದಕ್ಕೆ ಸೂರ್ಯ ಬೇಡ ಅಂದು. ಬುದ್ಧಿ ಸಖಿ ಕೇಳ್ತಾಳೆ, ಲಕ್ಷ್ಮಿ ಯಾಕೆ ವ್ಯಥೆ ಪಡ್ತಿ, ನೀನಲ್ಲೇ ಇರೋ ಚಂದ್ರನ ಕೊರಳಿಗೆ ಹಾಕ್ಬೋದಾ ನೋಡು ಅಂತಂದು. ಚಂದ್ರ ತಾಪ ಕೊಡಲ್ಲ, ತಂಪು ಕಿರಣ, ಅಮೃತ ಕಿರಣ ಅಂತ ಹೆಸರು. ಅವನಿಗೆ ಹಾಕ್ಬೋದಾ ಅಂದರೆ ಅದಕ್ಕಂತಾಳೆ ಕ್ಷೀಯತೆ ಅಂತನ್ಲದ್ದು. ಕ್ಷೀಯತೆ, ಆತ ಅಮಾವಾಸ್ಯೆ ಬಂದರೆ ಚಂದ್ರ ಇರೋದೇ ಇಲ್ಲ. ಹುಣ್ಣಿಮೆಯಲ್ಲಿ ಭಾರಿ ಜೋರು ಇರ್ತಾನೆ, ಯಾವಾಗಲೂ ಅಷ್ಟೇ. ಹುಣ್ಣಿಮೆ ಬರ್ತದೆ ಶುಕ್ಲ ಪಕ್ಷ ಅಂದರೆ ಭಾರೀ ಬೆಳಿತಾನೆ. ಅಮಾವಾಸ್ಯೆ ಬಂದರೆ ವರನೇ ಇಲ್ಲ. ಅದಕ್ಕೆ ಲಕ್ಷ್ಮಿ ಅಂತಾಳೆ, ಸುಖ ದುಃಖಗಳಿಗೆ, ಲಾಭಾಲಾಭಗಳಿಗೆ ಕ್ಷೀಣಿಸುವವ ವೃದ್ಧಿಸುವ ವರ ನನಗೆ ಬೇಡ ಅಂತಲ್ಲ. ಒಂದೇ ಥರನಾಗಿರ್ಬೇಕು. ಬಡತನ ಇರಲಿ, ಸಿರಿತನ ಇರಲಿ, ಹಣ ಬರಲಿ ಬರದಿರಲಿ, ಸುಖ ಇರಲಿ ದುಃಖ ಇರಲಿ, ಮನೆ ಒಳಗೆ ಏನೇ ಇದ್ದರೂ ಎರಡನ್ನೂ ಬ್ಯಾಲೆನ್ಸ್ ಮಾಡು. ಚಂದ್ರನಲ್ಲಿ ಈ ದೋಷ ಇದೆ ಅಂದ್ಲಂತೆ ಲಕ್ಷ್ಮಿ. ಕ್ಷೀಣಿಸುವ ಚಂದ್ರ ಬೇಡ, ತಾಪ ಕೊಡುವ ಸೂರ್ಯ ಬೇಡ, ಹಣ್ಣು ಮುದುಕ ಬೇಡ. ಅದಕ್ಕೆಲ್ಲ ಬುದ್ಧಿ ಸಖಿ ಹೇಳ್ತಾಳೆ, ನೋಡು ಲಕ್ಷ್ಮಿ, ಹಿಂಗೆ ಯೋಚನೆ ಮಾಡ್ತಾ ಇದ್ದಿ ನೀನು. ಚಂದ್ರ ಬೇಡ ಅಂತಿ, ಸೂರ್ಯ ಬೇಡ ಅಂತಿ, ಬ್ರಹ್ಮ ಬೇಡ ಅಂತಿ, ಕೊನೆಗೆ ಒಂದು ತೋರಿಸಿ ವಾಯುನನ್ನು ಮಾಡ್ಕೊಂಡ್ಲಂತ. ವಾಯು ತಂಪು ಗಾಳಿ, ತಾಪ ಇಲ್ಲ, ಕ್ಷೀಣಿಸೋದು ಅಂತಿಲ್ಲ, ಹಣ್ಣು ಮುದುಕನೂ ಅಲ್ಲ, ದಷ್ಟಪುಷ್ಟನಾಗಿದ್ದಾನೆ ಅಂತಂದರೆ ಲಕ್ಷ್ಮಿ ಹೇಳ್ತಾಳೆ, ಚಂಚಲೋ ಮಾತರಿಶ್ವ. ಚಾಂಚಲ್ಯ ಬಹಳ ಅದ. ಲೋಕದೊಳಗೆ ಕೆಲವರು ವಿವಾಹ ಮಾಡ್ಕೊಂಡಿರ್ತಾರೆ ದಂಪತಿಗಳು. ಯಜಮಾನರು ನಿಂತಲ್ಲಿ ನಿಲ್ಲಲ್ಲ, ಕೂತಲ್ಲಿ ಕೂಡಲ್ಲ. ಈಗ ತಿರುಗೋ ಅಷ್ಟರಲ್ಲಿ ಎಲ್ಲೋ ಹೋಗ್ಬಿಟ್ಟಿರ್ತಾರೆ. ಕೆಲವರಲ್ಲಿ ಚಾಂಚಲ್ಯ ಜಾಸ್ತಿ. ಯಾಕೆ ಮೊಬೈಲ್ ಫೋನ್ ಬಂತು ಹೋಗಿದ್ದೆ ಅಂತಾರೆ. ಮತ್ತೆ ಅದು ಏನು ಫೋನ್ ಬರ್ತಾವ. ಈಗಂತೂ ವರ್ಕ್ ಫ್ರಮ್ ಹೋಮ್ ಆದ್ದರಿಂದ ಫೋನ್ ಏನು ಯಾರನ್ನು ಫೋನ್ ಮಾಡಿ ಕೇಳಿದ್ರು ಎಲ್ಲಿದ್ದೀರಿ, ಕಾಲಲ್ಲಿದ್ದೇನೆ ಅಂತಾರೆ. ಊರಲ್ಲಿದ್ದೇನೆ ಅನ್ನಲ್ಲ ಅವರು, ಕಾಲಲ್ಲಿ ಇದ್ದಾರೋ ಬಿಟ್ಟಾರೋ. ಅಂತೂ ಚಾಂಚಲ್ಯ ಜಾಸ್ತಿ. ನೋಡಿ, ಚಾಂಚಲ್ಯ ಇದ್ದವರ ಬೇಡ, ಮುದುಕ ಬೇಡ, ತಾಪ ಕೊಡೋನು ಬೇಡ. ಎಂಥ ಸಂದೇಶ ಕೊಡ್ತಾಳೆ ಲಕ್ಷ್ಮಿ ಬುದ್ಧಿ ಸಖಿಯ ಜೊತೆಗೆ ಮಾತನಾಡ್ತಾ. ಅದಕ್ಕೆ ಬುದ್ಧಿ ಸಖಿ ಹೇಳಿದ್ಲು, ಚಾಂಚಲ್ಯನೂ ಇಲ್ಲದವ, ತಾಪನೂ ಕೊಡದವ ಒಬ್ಬ ಇದ್ದಾನೆ ವರ, ಅವನನ್ನು ಮದುವೆ ಮಾಡ್ಕೊ. ಯಾರು? ಮನ್ಮಥ ಅನ್ಲಂತು. ಏನು ಸುಂದರರಿ ಮನ್ಮಥ ಅಂದರೆ. ಲಕ್ಷ್ಮಿ ನಿನಗೆ ಒಪ್ತಾನವನು, ಹಾರ ಹಾಕ್ತೀಯಾ ಅಂದರೆ ಲಕ್ಷ್ಮಿ ಹೇಳ್ತಾಳೆ, ಸೋಯಂ ಅನಂಗಃ ಅನ್ಲಂತು. ಶಿವ ತಪಸ್ಸಿಗೆ ಕೂತಾಗಿ ಇವನು ಒಮ್ಮೆ ಮನ್ಮಥ ತಪಸ್ಸನ್ನು ಪರೀಕ್ಷೆ ಮಾಡಲಿಕ್ಕೆ ಹೋದ. 3ನೇ ಕಣ್ಣಿಂದ ಶಿವ ಮನ್ಮಥನ ನೋಡಿದರೆ ಅವನ ದೇಹ ಸುಟ್ಟೋಯ್ತು, ಕಾಮಣ್ಣನ ಭಸ್ಮ ಆಗೋಯ್ತು. ಆವಾಗಿಂದ ಅವನಿಗೆ ಅಂಗಗಳೇ ಇಲ್ಲ. ಅದಕ್ಕೆ ಅವನಿಗೆ ಅನಂಗ ಅಂತ ಹೆಸರು ಸಂಸ್ಕೃತದಲ್ಲಿ. ಲಕ್ಷ್ಮಿ ಹೇಳ್ತಾಳೆ, ಅಂಗ ಇಲ್ದವನನ್ನು ನಾನು ಯಾಕೆ ಮದುವೆ ಆಗಲಿ ಅಂತಂತ. ಏನು ಯೋಚನೆ ಮಾಡಿದಾಳೆ ನೋಡಿ. ಅದಕ್ಕೆ ಅಂಗ ಇಲ್ಲದೆ ಇದ್ದವನನ್ನು ಕನ್ಯಾದಾನ ಮಾಡೋ ಹಾಗಿಲ್ಲ, ನಾನು ಮದುವೆ ಆಗಲ್ಲ ಅಂದ್ಬಿಟ್ಲಂತ. ಅಂಗ ಇಲ್ಲದವ ಬೇಡ, ಚಂಚಲ ಬೇಡ, ಹಣ್ಣಣ್ಣ ಮುದುಕ ಬೇಡ. ಇಷ್ಟು ಹೇಳಿದಾಗ ಬುದ್ಧಿ ಸಖಿ ಯೋಚನೆ ಮಾಡಿದ್ಲು, ಏನು ವರನನ್ನು ಆರಿಸ್ತಿ. ಕೆಲವರು ಹೆಣ್ಮಕ್ಳು ವರನನ್ನು ಆರಿಸ್ತಾನೆ ಇರ್ತಾರೆ ಮನೆ ಒಳಗೆ. ಇಷ್ಟು ಆರಿಸ್ತಿಯಲ್ಲೇ ಲಕ್ಷ್ಮಿ, ಯಾವುದಾದ್ರೂ ಒಂದು ಮದುವೆ ಮಾಡ್ಕೊಳ್ಳೇಬೇಕಲ್ಲ ನೀನು. ಶಿವನನ್ನು ಮಾಡ್ಕೊಂಡ್ಲಂತೆ ಕೊನೆಗೆ. ಶಿವ ಎಷ್ಟು ಚಂದಿದ್ದಾನ್ರಿ ಶಿವ. ಶಿವನ ರೂಪ, ಬಣ್ಣ, ಅವನ ದೇಹ ಎಂಥವರು ಮೋಹ ಹೋಗ್ಬೇಕಂತ ಶಿವ ಹಾಗಿದ್ದಾನೆ. ಸ್ಫುಟಂ ಸ್ಫಟಿಕ ಸಪ್ರಭಂ ಸ್ಫುಟಿತಹಾಟಕಶ್ರೀಜಟಂ ಶಶಾಂಕದಳಶೇಖರಂ ಕಪಿಲಪುಲ್ಲನೇತ್ರತ್ರಯಂ ತರಕ್ಷುವರಕೃತ್ತಿಮದ್ಭುಜಗಭೂಷಣಂ ಭೂತಿಮತ್ಕದಾನುಷಿತಿ ಕಂಠತೆ ವಪುರವೇಕ್ಷತೆ ವೀಕ್ಷಣಂ. ಶಿವ ಹೇಗಿದ್ದಾನೆ? ಸ್ಫಟಿಕದ ಬೆಟ್ಟ. ಏನಾದರೂ ಮೂರ್ತಿಯಾಗಿ ನಿಂತರೆ ಹ್ಯಾಗೆ ಕಾಣಬೇಕು, ಶಿವ ಹಾಗೆ ಕಾಣಿಸ್ತಾನೆ. ಸ್ಫುಟಂ ಸ್ಫಟಿಕ ಸಪ್ರಭಂ ಸ್ಫುಟಿತಹಾಟಕ ಶ್ರೀಜಟಂ. ಆ ಜಟೆ ಹೇಗಿದೆ ರೀ ಇದು? ಕಂದು ಬಣ್ಣದ ಜಟೆ. ಸ್ಫುಟಿತಹಾಟಕ ಶ್ರೀಜಟಂ ಅಂತಂತಾರೆ. ಹಾಟಕ ಶ್ರೀಜಟಂ, ಬಂಗಾರವೇ ಜಟಾರೂಪದಲ್ಲಿ ಬಂದು ನಿಂತ ಕಾಣಿಸ್ತಾ ಇದೆ ಅಂತೆ ಶಿವನ ಜಟೆ. ಕಮಲದಂಥ ಕಣ್ಣು ಅರಳಿಸಿದಾನೆ. ತರಕ್ಷುವರ ಕೃತ್ತಿಮದ್ ಭುಜಗಭೂಷಣಂ ಭೂತಿಮತ್.
ಹುಲಿ ಚರ್ಮ ಧರಿಸಿದಾನೆ, ಗಜ ಚರ್ಮ ಧರಿಸಿದಾನೆ, ನೋಡಲಿಕ್ಕೆ ಸುಂದರ, ನೋಡ್ಲಿಕ್ಕೆ ಅಷ್ಟು ಸುಂದರನಿದ್ದಾನೆ. ವಿವಾಹ ಮಾಡ್ಕೋ ಲಕ್ಷ್ಮಿ, ವರನ ಮಾಡ್ಕೋ ಅಂತಂದರೆ ಲಕ್ಷ್ಮಿ ಹೇಳ್ತಾಳೆ, ಮಾಡ್ಕೋತಿದ್ದೆ, ಅವನಿಗೆ ಇರ್ಲಿಕ್ಕೆ ಒಂದು ಮನೆ ಇಲ್ಲ. ಸಹಜದನ, ಇದು ಕಾಮನ್ ಸೆನ್ಸ್ ಅಲ್ವೇ? ಶಿವ ಎಲ್ಲಿರ್ತಾನೆ? ಸ್ಮಶಾನದಲ್ಲಿ ಇರ್ತಾನೆ. ಹಾಕ್ಕೊಳ್ಳಿಕ್ಕೆ ಒಂದು ಬಂಗಾರದ ಸರ ಇಲ್ಲ. ನೋಡಿರಿ, ಈಶ್ವರ ಹೆಸರಿಗೆ ಈಶ್ವರ, ಕೊರಳಲ್ಲಿ ಒಂದು ಸರ ಇಲ್ಲ, ಬರೀ ರುಂಡ, ಆ ಮುಂಡ, ಕೈಯಲ್ಲಿ ಕಪಾಲ. ಯಾವ ಹೆಣ್ಣು ಒಲಿಬೇಕು ಹೇಳಿ? ಅವನ ಕೊರಳಿಗೆ ಒಂದು ಬಂಗಾರದ ಸರ ಇಲ್ಲ ಅಂದರೆ ನನ್ನ ಕೊರಳಿಗೆ ಏನು ಮಾಡಬೇಡ? ಹೋಗಿ ಹೋಗಿ ಹಾವನ್ನು ಬೇರೆ ಸುತ್ತಕೊಂಡಿದ್ದಾನೆ, ಬುಸ್ಸಂತಿರ್ತದೆ ಯಾವಾಗಲೂ. ತಲೆ ಮೇಲೆ ಗಂಗೆ, ಕೊರಳಲ್ಲಿ ಹಾವು, ಮೇಲಾಗಿ ರುಂಡದ ಮಾಲೆ, ಇರ್ಲಿಕ್ಕೆ ಮನೆ ಇಲ್ಲ ಅಂತ ರುದ್ರಭೂಮಿ. ಇಂಥ ವರನನ್ನು ಯಾವ ಕನ್ಯೆ ಒರೆಸ್ತಾಳೆ ಅಂತ ಕೇಳಿದ್ಲಂತೆ ಲಕ್ಷ್ಮಿ. ಒಂದೇನೋ ಅಂತಸ್ತಾದರೂ ಇರಬೇಕಲ್ವ, ಒಂದು ಮನೆ, ಒಂದಿಷ್ಟು ಬದುಕು ಕಟ್ಟಿಕೊಳ್ಳಿಕ್ಕೆ ಅಂತ ಸಂಪತ್ತು, ಇಂಥವುಗಳಿರೋರನ್ನು ವರನ ಆರಿಸ್ಬೇಕಷ್ಟೆ. ಹೀಗೆ ಲಕ್ಷ್ಮಿ ಶಿವನನ್ನು ತನಗೆ ಬೇಡ ಅಂತ ಹೇಳುವಾಗ ನೆಪ ಒಡ್ಡಿದ್ಲಂತ. ಇದು ಲೋಕಕ್ಕೆಲ್ಲ ನಿದರ್ಶನ. ವರನನ್ನು ಆರಿಸೋವಳು ಹೀಗಿರಲಿ ಅಂತ ಆರಿಸ್ಬೇಕು ಅಂತಂತಾಳೆ. ಸರಿ, ಶಿವ ಬೇಡ ಬಿಡು, ಮನ್ಮಥ ಬೇಡ ಬಿಡು, ಮತ್ತು ನೀನೇ ಹೇಳಿಬಿಡು. ನಾನು ಹೇಳಿ ನನ್ನ ಪಟ್ಟಿ ಎಲ್ಲ ಖಾಲಿ ಆಯಿತು, ನೀನೇ ಹೇಳಿಬಿಡು ಲಕ್ಷ್ಮಿ ಅಂತಂದ್ಲಂತ. ಆಗ ಲಕ್ಷ್ಮಿ ತನ್ನ ಮನಸ್ಸಿನಲ್ಲಿದ್ದಂತೆ, ಇಷ್ಟೋ ತನಕ ನೀನು ಹೇಳಿದ್ದೆಲ್ಲ ಒಬ್ಬೊಬ್ಬರಲ್ಲಿ ಒಂದೊಂದು ದೋಷ ಇದೆ, ಈ ಯಾವ ದೋಷಗಳು ಇಲ್ಲದವ ಒಬ್ಬನಿದ್ದಾನೆ ನನಗೆ, ಕುಂದೂಗಳೆಳ್ಳಷ್ಟು ಇಲ್ಲದ ಒಬ್ಬ ಇದ್ದಾನೆ. ಏವಂ ವಿಮೃಶ್ಯ ವಿಭಿಚಾರಿ ಸದ್ಗುಣೈ. ತುಂಬ ಹೇಳಿದ್ದಾರೆ, ಸ್ವಲ್ಪ ನಿಮ್ಮ ಜೊತೆಯಲ್ಲಿ ಹಂಚಿಕೊಂಡಿದ್ದೇನೆ ಅಷ್ಟೇ. ಇಷ್ಟು ವಿಮರ್ಶೆ ಮಾಡಿದ ಲಕ್ಷ್ಮಿ, ಗುಣಗಳು ಮಾತ್ರ ಇದ್ದು ದೋಷವೇ ಇಲ್ಲದವ ನನ್ನವ ಇದ್ದಾನೊಬ್ಬ, ಅವನೇ ಮುಕುಂದ ಅಂತಂತಾಳೆ. ಮುಕುಂದ ಶಬ್ದ ಇಲ್ಲಿ ಆಡಿದ್ದಾಳೆ ಅವಳು. ಏವಂ ವಿಮೃಶ್ಯ ವ್ಯಭಿಚಾರಿ ಸದ್ಗುಣೈ ರಮಾ ಮುಕುಂದಂ ನಿರಪೇಕ್ಷಮೀಪ್ಸಿತಂ. ಮುಕುಂದನನ್ನು ಲಕ್ಷ್ಮಿ ಕೈಯಲ್ಲಿದ್ದ ಹಾರದಿಂದ ವರೆಸ್ತಾಳೆ, ಕೊರಳಿಗೆ ಹಾಕಿ. ದೇವಾನುದೇವತೆಗಳಿಗೆ ಗೊತ್ತಿತ್ತು ಅಜಿತ ನಾಮಕ ಭಗವಂತನೇ ಮುಕುಂದ, ವಿಷ್ಣು ಅವನನ್ನೇ ವರೆಸ್ತಾಳೆ ಅಂತ. ಆ ರೀತಿ ಕೊರಳಿಗೆ ಹಾರ ಹಾಕಿದಾಳೆ. ಹತ್ತಿರ ತಂದು ನಿಂತಿದ್ದಾಳೆ. ವರುಣ ಬಂದ. ವರುಣ ಅಂದರೆ ಸಮುದ್ರ ರಾಜ. ತನ್ನ ಪತ್ನಿ ಗಂಗೆಯನ್ನು ಕರ್ಕೊಂಡು ಬಂದು ಧಾರೆ ಎರೆದು ಕೊಟ್ಟನಂತೆ. ಕನ್ಯಾ ಧಾರೆ ಎರೆದು ಕೊಡಬೇಕು ಅಂತ ಧಾರೆ ಎರೆದು ಕೊಟ್ಟ ಅಂತ ಭಾಗವತ ಕನ್ಯಾದಾನ ಮಾಡಿದ ಲಕ್ಷ್ಮೀ ಕಲ್ಯಾಣದ ಕಥೆಯನ್ನು ಹೇಳ್ತಾರೆ. ಲೋಕಕ್ಕೆ ತೋರಿಸಿದ್ಲು. ಲೋಕಕ್ಕೆಲ್ಲ ದೇವರು, ವಿಷ್ಣುನೇ ತಂದೆ, ನಾನೇ ತಾಯಿ. ಅಹಂ ರುದ್ರೇ ಭಿರ್ವಸುಭಿಶ್ಚರಾಮ್ಯಹಮಾದಿತ್ಯೇ ಋತ ವಿಶ್ವದೇವೈ ಅಂತಾರೆ. ಮಮ ಯೋನಿರಪ್ಸ್ವಂತರಿಕ್ಷೇ ಅಂತಃ ಸಮುದ್ರೇ ಅಂತ ವೇದದಲ್ಲಿ ಬರುವ ಮಹಿಮೆ. ಲೋಕಕ್ಕೆಲ್ಲ ತಂದೆ ವಿಷ್ಣು, ಲೋಕಕ್ಕೆಲ್ಲ ತಾಯಿ ನಾನಾಗಿದ್ದೇನೆ. ಬೇರೆ ದೇವತೆಗಳೆಲ್ಲ ನಮ್ಮ ಮಕ್ಕಳಾಗಿದ್ದಾರೆ. ಹೀಗೆ ಸಜ್ಜನರು ತಿಳಿಲಿ ಎನ್ನಲಿಕ್ಕೆ ತನ್ನ ಕಲ್ಯಾಣವನ್ನು ನಿಮಿತ್ತ ಮಾಡಿ ವಿಷ್ಣುವಿನ ನಿರ್ದೋಷತೆಯನ್ನು, ಗುಣಪೂರ್ಣತೆಯನ್ನು ಸಾರಿದ ಕಥೆ ಲಕ್ಷ್ಮೀ ಕಲ್ಯಾಣ ಅಂತ ವ್ಯಾಖ್ಯಾನ ಮಾಡ್ತಾರೆ. ಇಷ್ಟು ಕಲ್ಯಾಣದಲ್ಲಿ ಭಾಗವಹಿಸಿದ್ರು ದೇವತೆಗಳೆಲ್ಲ. ಅವರಿಗೊಂದೊಳ್ಳೆ ಊಟಕ್ಕೆ ಹಾಕೋದು ಬೇಡವೆ? ಔತಣ. ಕಲ್ಯಾಣ ಆದಮೇಲೆ ಒಂದು ಔತಣ ಆಗಬೇಕಲ್ಲ. ಅದಕ್ಕೆ ಹೇಳ್ದ, ನನ್ನ ಮದುವೆಯಲ್ಲಿ ನೀವೆಲ್ಲ ಭಾಗವಹಿಸಿದಿರಿ, ಮಥನ ಮುಂದುವರೆಸ್ರಿ, ನಿಮಗೆ ಅಮೃತ ನಾ ಬಡಿಸ್ತೀನಿ ಇನ್ನಂತ. ಸರಿ, ಇಂಥ ದೇವದಾನವರು ಕಲ್ಯಾಣ ಮುಗಿಸ್ಕೊಂಡು ಮಥನಕ್ಕೆ ಬಂದರು. ಮತ್ತೆ ಮಥನ ಮಾಡ್ತಾ ಇದ್ದಾರೆ. ಅಮೃತ ಬಂತು. ಧನ್ವಂತರಿರ್ನಾಮ ಹರಿನ್ಮಣಿರ್ದ್ಯುತಿ. ಧನ್ವಂತರಿ ಅಂತನ್ನೋ ರೂಪದಿಂದ ಭಗವಂತ ಅಮೃತ ತಂದ. ಅಮೃತದ ಕಲಶ ಮೇಲ್ ತರಲಿಕ್ಕೆ ಆ ದೈತ್ಯರೆಲ್ಲರೂ ಅವನನ್ನು ಮುತ್ತಿರಿದ್ರು. ಅವನ ಮೇಲೆ ಮುತ್ತಿಗೆ ಹಾಕಿ ಅಮೃತದ ಕಲಶ ಕಸಿಬಿಟ್ರಂತ. ಅಮೃತದ ಕಲಶ ಕೈ ತಪ್ಪಿತು, ಅಸುರರ ಕೈ ಸೇರಿತು. ದೇವತೆಗಳು ಯಾರು ಏನೂ ಮಾತಾಡಲಿಲ್ಲ. ಅಮೃತ ಬಂದಿದ್ದು ನಿಜ, ಧನ್ವಂತರಿಯಾಗಿ ವಿಷ್ಣುನೇ ತಂದದ್ದು ನಿಜ. ಕಲಶವನ್ನು ಕಸಕೊಂಡು ಹೋದರು ದೈತ್ಯರು. ಕಸಕೊಂಡು ಹೋದರೆ ದೇವರಂದ, ಕೈಗೆ ಸಿಕ್ಕ ಕೂಡಲೇ ಬಾಯಿಗೆ ಬೀಳಬೇಕು ಅಂತಿಲ್ಲ ಅಂದ. ಎಷ್ಟೋ ಸಮಸ್ಯೆಗಳು ಬಗೆಹರಿದು ನಮ್ಮ ಕೈ ಸಿಕ್ತು ಅಂತ ಅಂದ್ಕೊಂಡಿರ್ತೇವೆ, ಅಷ್ಟರಲ್ಲಿ ಕೈ ತಪ್ಪಿ ಹೋಗಿರುತ್ತೆ. ನಮ್ಮ ಜೀವನದಲ್ಲಿ ಆಗಿಲ್ವೇ ಇದು? ಅಮೃತ ಕಲಶ ಕೈ ಸಿಕ್ಕಿರ್ಬೋದು, ಆದರೆ ಬಾಯಿಗೆ ಬೀಳಬೇಕಾದ್ರೆ ನಾನೇ ಬರಬೇಕು ಅಂದ ಭಗವಂತ. ಆಗಲೇ ಮೋಹಿನಿ ಅಂತ ಅವತಾರ ಮಾಡಿದ.
ಭಗವಂತನ ವಿಷ್ಣುವಿನ ಮೋಹಿನಿ ಅವತಾರ ಎಷ್ಟು ಸುಂದರಳಾಗಿದ್ಲವಳು ಅಂತ ಹೇಳ್ತದೆ. ನವಯೌವನ ಭರಿತವಾದ ರೂಪ ಅಂತ ಅದು. ಸೂಕ್ಷ್ಮಾವಲಗ್ನವಸನಾಕ್ಷೇಪ ಕೃತ್ಕುಚ ಕಟಾಕ್ಷಾಕ್ಷಮಿ ಕೃತಮನೋ ದೀಕ್ಷಾಸುರಾರ್ಥ ಸುದಾಕ್ಷಾಯಿಣೋ ವತುಸು ರೂಕ್ಷೇ ಕ್ಷಣಾಧರಿತನೋ. ನೋಡಿ, ಆಗ್ತಾನೆ ಮದುವೆ ಆಗಿತ್ತ ವಿಷ್ಣುವಿಗೆ, ಅಜಿತನಿಗೆ ಉಡುಗೊರೆಗಳನ್ನೆಲ್ಲ ಕೊಟ್ಟಿದ್ರಂತ. ಯಾರೋ ಒಬ್ಬರು ಒಂದು ತೆಳ್ಳಗಿನ ಸೀರೆ ಬೇರೆ ಕೊಟ್ಟಿದ್ರಂತ. ಆಶಯಕ್ಕೆ ಹೇಳ್ತಾರೆ ಮಹಾನುಭಾವ, ಅವಸರ, ನಾ ಮೋಹಿನಿಯಾಗಿ ಹೋಗಬೇಕು, ದೈತ್ಯರನ್ನು ಮೋಹಗೊಳಿಸ್ಬೇಕು ಅಂತ ಅವಸರ ವಿಷ್ಣುವಿಗೆ. ಲಕ್ಷ್ಮೀದೇವಿ ಬಟ್ಟೆಗಳಿಟ್ಟ ಜಾಗದಲ್ಲಿ ಹೋಗಿ ಕೈ ಹಾಕಿ ಎಳೆದು ಒಂದು ವಸ್ತ್ರ ತಗೊಂಡು, ಸೀರೆ ತಗೊಂಡ. ಅದು ಯಾವ ಊರಿನ ಸೀರೆನೋ ಗೊತ್ತಿಲ್ಲ, ದಡ 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 ಸುತ್ತಕೊಂಡಂತೆ. ಸುತ್ತಕೊಂಡ, ತಲೆಗೆ ತುರುಬ ಕಟ್ಟಿದ, ಸ್ವಲ್ಪ ಚುಂಗು ಬೇರೆ ಬಿಟ್ಟಿದ್ದಂತೆ, ಅಸುರರಿಗೆ ತಿವಿಲಿಕ್ಕೆ ಬರ್ತದೆ ಅಂತ. ಕಾಲಿಗೆ ಗೆಜ್ಜೆ ಕಟ್ಟಿ, ನಡುಪಟ್ಟಿ ಕಟ್ಟಿ, ಕೈ ತುಂಬ ಬಳೆ ಹಾಕ್ಕೊಂಡು, ಸೀರೆ ಉಟ್ಟು, ಹೆಣ್ಣಿನ ವೇಷ ತೊಟ್ಟು, ಮೋಹಿನಿಯಾಗಿ ಅಸುರರ ಮುಂದೆ ಓಡಾಡ್ಲಿಕ್ಕೆ ಶುರು ಮಾಡಿದ್ದಂತೆ. ಆ ಅಸುರರಿಗೆ ಆ ಅಮೃತ ಮರ್ತೋಯ್ತು. ಸೂಕ್ಷ್ಮಾವಲಗ್ನವಸನಾಕ್ಷೇಪ ಕೃತ್ಕುಚ ಕಟಾಕ್ಷಾಕ್ಷಮಿ ಕೃತ ಮನೋದೀಕ್ಷಾ. ಮನೋದೀಕ್ಷಾ, ನಾವೇ ಅಮೃತ ಕುಡಿಬೇಕು ಅಂತ ದೀಕ್ಷೆ ತೊಟ್ಟಿದ್ರು. ಆದರೆ ಮೋಹಿನಿಯ ಕಟಾಕ್ಷ ಅವರ ದೀಕ್ಷೆಯನ್ನು ಹಾಳು ಮಾಡಿಬಿಡ್ತು. ಎಲ್ಲ ಮೋಹಿನಿನ ನೋಡ್ಲಿಕ್ಕೆ ಶುರು ಮಾಡಿ, ಬಾಯಿ ತೆಗೆದಿದ್ದಾವೆ, ಕಣ್ಣು ಅರಳಿಸಿ ನೋಡ್ತಾನೇ ಇದ್ದಾವಂತ. ದೇವತೆಗಳಿಗೆ ಗೊತ್ತಾಗಿದೆ ಇವನು ವಿಷ್ಣುನೇ ಅಂತ. ಕೈಯಲ್ಲಿರೋ ಚುಂಗಿನಿಂದ ಅವರ ಮುಖಕ್ಕೆ ಬೇರೆ ಹೀಗೆ ಹೀಗೆ ಬಡಿತಿದ್ರಂತೆ. ಮೋಹ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿದ. ಅಮೃತದ ಕಲಶ ತಂದು ಮೋಹಿನಿ ಕೈಗಿಟ್ರಂತೆ. ಅಲ್ಲಿ ಕಸಕೊಂಡು ಬಂದಿದ್ದಾರೆ, ನಾ ಮುಂದು ಅಂತ. ಇಲ್ಲಿ ಹೋಗಿ ಇವನು ಮುಂದೆ ಇಟ್ಟರು. ಈತ ಹೇಳ್ತಾನೆ, ಮೋಹಿನಿ, ನನ್ನ ನಂಬಿದವ್ರ ಸಂಖ್ಯೆ ಬಹಳ ಕಡಿಮೆ, ದೇವರನ್ನು ನಂಬಿದವ್ರ ಸಂಖ್ಯೆ ಅಲ್ಪಸಂಖ್ಯಾತರಲ್ವೇ, ಅವರೇನೆ. ನಂಬದೇ ಇದ್ದವರು ಬಹುಸಂಖ್ಯಾತರು ಯಾವಾಗಲೂ. ನನ್ನ ನಂಬಿದವ್ರ ಸಂಖ್ಯೆ ಕಡಿಮೆ, ನೀವಾಗಿ ಅಮೃತ ಕಲಶ ಇಡ್ತಿದ್ದೀರಿ, ಕೊಡಬೇಡಿ, ಯೋಚನೆ ಇಲ್ಲ ನೀನೇ ಬಡಿಸು ಅಂದ್ರಂತ. ಮತ್ತು ನೀವೇ ಕೊಡ್ತಿದ್ದೀರಿ, ಬೇಡ ಅಂತ ಯಾಕನ್ನೋದು ಕಲಶ ಇಸ್ಕೊಂಡು ಬಡಿಸ್ಬೇಕಾ ಬೇಡ. ಒಳಗಡೆ ಸೌಟ್ ಹಾಕಿ ಕೈ ಆಡಿಸ್ತಾನೇ ಇದ್ದಾನೆ. ಬಡಿಸೇವಲ್ಲ, ಸುಮ್ಮನೆ ಕೈ ಆಡಿಸ್ತಾ ಇದ್ದಾನೆ. ಹೇಳ್ದ, ನಾನು ಬರೀ ನಿಮಗಷ್ಟೇ ಬಡಿಸಲ್ಲ, ದೇವತೆಗಳಿಗೂ ಬಡಿಸ್ತೇನೆ, ನಿಮಗೂ ಬಡಿಸ್ತೇನೆ, ನೀವೆಲ್ಲ ಸ್ನಾನ ಮಾಡ್ಕೊಂಬರ್ರಿ ಅಂತ. ಇದು ಅಮೃತ, ಇದು ಮಡಿಲೇ ಕುಡಿಬೇಕು ಅಂತ ಹೇಳಿ ಸ್ನಾನ ಮಾಡ್ಕೊಂಬರ್ರಿ ಅಂದ. ಅವು ಮನೆಯೊಳಗೆ ಹೋಗಿ ಪ್ಲಾಸ್ಟಿಕ್ ನೀರು ತಗೊಂಡು ಅದನ್ನು ತಲೆ ಮೇಲೆ ಹಾಕ್ಕೊಂಡು ಆ ಮಡಿ ಆದ್ವಿ ಅಂತ ಬಂದರು. ಹೆಂಗಂದ್ರಂಗೆ ಕೂತಿದ್ರು. ಅಮೃತ ಕುಡಿಬೇಕಾದ್ರೆ ಪೂರ್ವ ದಿಕ್ಕಿಗೆ ಕೂಡ್ರಿ ಅಂತ. ಸರಿ ಅಂತ ಪಾಪ ಅವು ಪೂರ್ವ ದಿಕ್ಕಿಗೆ, ಬರೀ ಪೂರ್ವ ದಿಕ್ಕಿಗೆ ಕೂತ್ರೆ ಸಾಲದು, ಆಸನ ಹಾಕ್ಕೊಳ್ರಿ ಅಂದ. ಎಂದೂ ಅವಕ್ಕೆ ಗೊತ್ತಿಲ್ಲ ಇವೆಲ್ಲ. ಆಚಮನ ಗೊತ್ತಿಲ್ಲ, ಸ್ನಾನ ಗೊತ್ತಿಲ್ಲ, ಆಸನ ಅಂದರೆ ಗೊತ್ತಿಲ್ಲ, ಅರ್ಘ್ಯ ಬಿಟ್ಟಿಲ್ಲ, ಅದರಿಂದ ಪೂರ್ವ ಯಾವುದು ಅಂತ ಗೊತ್ತಿಲ್ಲ. ಎಲ್ಲ ಮಾಡಿಸಿದ. ಪೂರ್ವದ ಗೊತ್ತಾಯಿತು, ಆಸನ ಹಾಕ್ಕೊಂಡ್ರು, ಆಚಮನ ಮಾಡಿದ್ರು, ಸ್ನಾನ ಮಾಡಿದ್ರು, ಎಲ್ಲ ಮಾಡಿಸಿದ್ರು. ಒಂದು ಅಮೃತದ ಸಲುವಾಗಿ. ಅಮೃತ ಬಿದ್ದಿಲ್ಲ ಕೈಗೆ. ಅಮೃತ ಬೀಳೋ ಮುನ್ನವೇ ಇಷ್ಟು ಮಾಡಿಸಿಬಿಟ್ಟ ದೇವರವರ ಕಡೆಯಿಂದ. ದೇವತೆಗಳನ್ನು ಕೂಡಿಸಿದ, ದೈತ್ಯರನ್ನು ಕೂಡಿಸಿದ. ಇನ್ನು ಬಡಿಸ್ಬೇಕಲ್ಲ, ಮತ್ತೆ ಕೈ ಆಡಿಸ್ತಾನೆ. ಇವರು ಅವನ್ನೇ ನೋಡ್ತಾ ಇದ್ದಾರೆ ದೈತ್ಯರಲ್ಲಿ. ಬಾಯಿ ತೆಗೆದಿದ್ದಾವೆ, ಕೈ ಚಾಚಿದಾವೆ, ಕಣ್ಣು ಅರಳಿಸಿದಾವೆ. ದೇವರಂದ, ಈ ಪರಿ ನೋಡಿದರೆ ನನಗೆ ಲಜ್ಜೆ ಆಗ್ತದೆ ಅಂತ. ಇಷ್ಟೇ, ನನಗೆ ನಾಚಿಕೆ ಆಗ್ತದೆ. ಅದಕ್ಕೆ ದೈತ್ಯರಂದರು, ನಾವು ನೀನು ನೋಡಲ್ಲ, ಕಣ್ಣು ಮುಚ್ತೇವೆ. ಅದನ್ನು ಮಾಡ್ರಿ ಅಂತಂದ. ಕಣ್ಣು ಮುಚ್ಚಿದ್ರು, ಬಾಯಿ ತೆಗೆದ್ರು, ಕೈ ಚಾಚಿದಾವೆ. ಅಷ್ಟು ದೈತ್ಯರ ಸಮೂಹದ ಮಧ್ಯದಲ್ಲಿ ಭಗವಂತ ಒಂದು ಕ್ಷಣದಲ್ಲಿ ದೇವತೆಗಳ ಕೈಗೆ ಅಮೃತ ಹಾಕಿದ್ದಂತೆ. ಕಣ್ಣು ಮುಚ್ಚಿದ್ದೇ ತಡ ಅಮೃತ ದೇವತೆಗಳಿಗೆ ಬಡಿಸಿ ಆಯಿತು. ಅವರ ಬಾಯಿ ಒಳಗೆ ಹೋಗಿ ಆಯಿತು. ಅದು ಅವರಿಗೆ ಧಕ್ಕೆ ಆಯಿತು. ಇವು ಪಾಪ ಕೈ ಚಾಚಿದಾವೆ, ಅಮೃತ ಇಲ್ಲ, ಏನಿಲ್ಲ. ಈ ದೈತ್ಯರ ಗುಂಪಿನಲ್ಲಿ ಒಬ್ಬ ಇದ್ದ, ಸ್ವರ್ಭಾನು ಅಂತ. ಅವ ಎಲ್ಲೋ ಇಲ್ಲಿ ಅಮೃತ ನಮಗೆ ಬೀಳೋದಿಲ್ಲೇನೋ ಅಂತ ತಾನೇ ಲೆಕ್ಕ ಹಾಕಿ ದೇವತೆಗಳು ಕೂತ ಸಾಲಿನಲ್ಲಿ ಕೊನೆಗೆ ಹೋಗಿ ಕೂತಿದ್ದಂತೆ. ಭಗವಂತನಿಗೆ ಗೊತ್ತು ಇಲ್ಲಿಂದ ಬಂದಿದ್ದಾನೆ. ಕೆಲವು ಪಕ್ಷಾಂತರ ಅಂತ ಆಗ್ತಾರೆ ಎಲೆಕ್ಷನ್ ಕೊಡುವಾಗ. ಯಾರು ಎಲ್ಲಿ ಹೋಗ್ತಾರೋ ಗೊತ್ತಾಗಲ್ಲ, ಕುದುರೆ ವ್ಯಾಪಾರ ಅಂತ ಮಾಡಿಬಿಟ್ಟಿರ್ತಾರೆ. ಅಲ್ಲ, ಈಗಿನ ಪದ್ಧತಿ ಮೊದಲಿಂದ ಬಂದಿದೆ ನೋಡಿ ಇವೆಲ್ಲ. ಎಲ್ಲಿ ನನಗೆ ಅಧಿಕಾರ ಸಿಗ್ತದೆ ಅಲ್ಲಿ ಹೋಗೋದು. ಹಂಗೆ ಈ ಸ್ವರ್ಭ ಅನ್ನೋ ಇಲ್ಲಿಂದ ಎಗ್ರಿ ಅಲ್ಲಿಗೆ ಬಂದ.
ಭಗವಂತ ಬಡಿಸುವ ಆ ರಭಸದಲ್ಲಿ ಗೊತ್ತಿದ್ರೂ ಅವನ ಕೈಗೂ ಹಾಕಿದ. ಸ್ವರ್ಭಾನು ಅಂತ ಅಸುರ ಅವನ ಕೈಗೆ ಹಾಕಿದ್ರೆ ಆ ಅಮೃತವನ್ನು ಬಾಯಿಗೆ ತಗೊಂಡ. ಸೂರ್ಯಚಂದ್ರರು ಮೋಹಿನಿ ಅವನಮ್ಮವನಲ್ಲ ಅಂತ ದೂರು ಕೊಟ್ಟರು. ತಕ್ಷಣ ತನ್ನ ವಿಷ್ಣುವಿನ ರೂಪಕ್ಕೆ ಮರಳಿ ಕೈಯಲ್ಲಿದ್ದ ಆ ಸೌಟನ್ನು ಸುದರ್ಶನದಂತೆ ಮಾಡಿ ಕುತ್ತಿಗೆಯನ್ನು ಕತ್ತರಿಸಿದರೆ ರುಂಡ ಮೇಲೆ ಹೋಯಿತು. ರುಂಡ ಮೇಲೆ ಹೋದಾಗ ಅವ ಅಮೃತ ಕುಡಿದಿದ್ದರ ಒಂದು ಹನಿ ರುಂಡದಿಂದ ಕೆಳಗೆ ಬೀಳ್ತಿತ್ತಂತೆ. ಬೀಳುವಾಗ ಮುಂಡದೊಳಗಿದ್ದ ಜೀವನನ್ನು ಹೊರಗೆ ತೆಗೆದಿದ್ದ. ಆದರೆ ರುಂಡದ ಹನಿ ರುಂಡ ಜೊತೆಗೆ ಬಂದು ಮತ್ತೆ ಮುಂಡದ ಮೇಲೆ ಕೂತಂತೆ. ಈ ಬಾಳೆ ದಿಂಡು ಕತ್ತರಿಸುವಾಗ ಒಮ್ಮೊಮ್ಮೆ ಚಾಕುವಿನಿಂದ ದಿಂಡು ಜೋರಾಗಿ ಕತ್ತರಿಸಿದರೆ ಮೇಲಿನ ಭಾಗ ಹಾರಿ ಮತ್ತೆ ಕೂತ್ಕೊಳ್ತದೆ ದಿಂಡು. ಹಾಗೆ ರುಂಡ ಕತ್ತರಿಸಿದ ಚಾಣಾಕ್ಷತನದಿಂದ ಹಾರಿತು, ಜೀವ ಹೊರಗೆ ಬಂದ, ಪುನಃ ಮೇಲೆ ಕೂತ್ಕೊಳ್ತಂತೆ. ಆ ಹನಿ ಮುಂಡಕ್ಕೂ ತಾಗಿತು, ರುಂಡಕ್ಕೂ ತಾಗ್ತಾದ್ರಿಂದ ಆ ರುಂಡ ಮುಂಡಗಳಿಗೆ ಯಾವತ್ತೂ ಕೂಡ ನಾಶ ಇಲ್ಲ ಅಂತ ಆಯ್ತಂತೆ ಅಮೃತ ಸೋಕಿದ್ದಕ್ಕೆ. ಆ ರುಂಡದೊಳಗೆ ಇವತ್ತು ದೇವತೆಗಳು ಬಂದರು. 100 ಜನ ದೇವತೆಗಳು ಆ ರುಂಡದೊಳಗೆ ಪ್ರವೇಶ ಮಾಡಿಸಿದ. ಅವರೇ ಇವತ್ತು ರಾಹು ಕೇತು ಅನ್ನೋ ಗ್ರಹಗಳಾದ. ಯಾಜ್ಞಿಕರು ಮಾಡುವ ರಾಹು ಮಂತ್ರ ಕೇತು ಮಂತ್ರಗಳ ಆಹುತಿಗಳನ್ನು ಆ ದೇವತೆಗಳು ಸ್ವೀಕಾರ ಮಾಡುವ ಹಾಗೆ ಶಿರಸ್ತುತಸ್ಯ ಗ್ರಹತಾಮವಾಪ, ಸ್ವರ್ಭಾನುವಿನ ರುಂಡವೇ ಗ್ರಹವಾಯಿತು ಅಂತ ಭಾಗವತ ವ್ಯಾಖ್ಯಾನ ಮಾಡ್ತಾರೆ. ಇದು ಅಘಟಿತ ಘಟನಾ ಶಕ್ತಿ, ಎಲ್ಲರಿಂದ ಮಾಡಲಿಕ್ಕಾಗಲ್ಲ, ಇದನ್ನು ದೇವರೇ ಮಾಡಬೇಕು. ಹಾಗಾಗಿ ಕಯಾನಶ್ಚಿತ್ರಾಭೂತಿ, ಹೀಗೆ ರಾಹು ಮಂತ್ರ ಕೇತು ಮಂತ್ರಗಳಿಂದ ಯಾವೆಲ್ಲ ಆಹುತಿಗಳನ್ನು ಕೊಡ್ತೇವೋ ಅದೆಲ್ಲ ಆ ಗ್ರಹದೊಳಗಿರುವ ದೇವತೆಗಳಿಗೆ ಹೋಗೋ ಹಾಗೆ ಮಾಡಿ. ಅಮೃತ ಸೋಕಿದ್ದಕ್ಕೆ ಅಸುರ ಒಳಗಿಲ್ಲ, ದೇವತೆಗಳಿಗೆ ಗ್ರಹಗಳಿಗೆ ಹೋಯ್ತು. ಮುಂಡವನ್ನು ಸ್ವಾದೂದಕ ಅಂತ ಸಮುದ್ರ, 7 ಸಮುದ್ರದಲ್ಲಿ ಅದು ಒಂದು. ಕ್ಷೀರ ಸಮುದ್ರ, ದಧಿ ಸಮುದ್ರ, ಇಕ್ಷುರಸ ಸಮುದ್ರ, ಘೃತ ಸಮುದ್ರ, ಲವಣ ಸಮುದ್ರ, ಹಾಗೆ ಸ್ವಾದೂದಕ ಸಮುದ್ರ ಅಂತ ಒಂದಿದೆ, ಸಿಹಿ ನೀರಿನ ಸಮುದ್ರ. ಆ ಸಮುದ್ರದ ದಡದಲ್ಲಿ ಈ ಮುಂಡವನ್ನು ತಗೊಂಡು ಎಸೆದಂತೆ. ಯಾಕೆ ಅಂದರೆ ಅಮೃತ ಸೋಕಿದೆ, ಅದಕ್ಕಿನ್ನು ನಾಶ ಇಲ್ಲ ಅಂತ ದಡದಲ್ಲಿ ಇವತ್ತಿಗೂ ಇಟ್ಟಿದ್ದಾನೆ ಅಂತ ಭಾಗವತ ಹೇಳ್ತೀವಿ. ನಾವಿಲ್ಲೇ ಯಾವುದೋ ಒಂದು ಗೋವಾಕ್ಕೆ ಹೋಗಿ ಒಂದು ದೇಹ ನೋಡಿ ಬರ್ತೀವಿ, ಎಷ್ಟು ದಿವಸದಿಂದ ಹಾಗೆ ನೋಡ್ರಿ ಇದೆ ಅಂತ. ಇದೇನು ಹಣೆ ಬಾರ ನಮ್ದೆಲ್ಲ. ಎಲ್ಲರನ್ನ ಕೊಚ್ಚಿ ಕೊಂದು ಕೊಲೆ ಮಾಡಿ ಮತಾಂತರ ಮಾಡಿದವನ ದೇಹ ನೋಡಲಿಕ್ಕೆ ಗೋವಾ ತನಕ ಹೋಗ್ತಾರೆ. ಭಗವಂತನ ಅಘಟಿತ ಘಟನ ಶಕ್ತಿಯನ್ನು ಗಮನಿಸಬೇಕೋ ಬೇಡವೋ? ಮುಂಡ ಮಾತ್ರ ಅಮೃತ ಸೋಕಿದ್ದಕ್ಕೆ ನಾಶ ಇಲ್ಲ ಅಂತ ಸ್ವಾದೋದಕ ಸಮುದ್ರದ ದಡದಲ್ಲಿ ಹಾಕಿದ್ದಾನೆ ಅಂತ ಭಾಗವತ ಹೇಳ್ತದೆ. ಎಂಥೆಂಥ ಕಥೆಗಳಿದ್ದಾವೆ ನೋಡಿ. ಅಮೃತ ಸ್ಪರ್ಶ ಆದರೆ ಸಾವಿಲ್ಲ, ನಾಶ ಇಲ್ಲ. ಆದರೆ ಒಳಗಿರೋ ಜೀವ ಇದ್ದಲ್ಲ ಸ್ವರ್ಭಾನು, 1000 ವರ್ಷ ತಪಸ್ಸು ಮಾಡಿದ್ದ. ಬ್ರಹ್ಮ ಪ್ರಕಟನಾದಾಗ ಕೇಳಿದ, ಏನು ಬೇಕು ನಿನಗೆ? ಅಮೃತ ಬೇಕು ಅಂದ. 1000 ವರ್ಷ ತಪಸ್ಸು ಮಾಡಿದ್ದಕ್ಕೆ ಆಗಲಿ ಅಮೃತ ಸಿಗ್ತದೆ ಎಂದಿದ್ದ. ಅಮೃತ ಸಿಗೋದು ಬೇರೆ, ಅಮೃತ ದಕ್ಕೋದು ಬೇರೆ. ಇವತ್ತು ನಮ್ಮ ಸ್ಥಿತಿ ಹಾಗೆ. ಸಂಪತ್ತು ಸಿಕ್ಕದೆ, ಮೊದಲು ಬಡತನ ಇತ್ತು, ಆದರೆ ಸಿಕ್ಕ ಸಂಪತ್ತು ದಕ್ಕೋದು ಬೇರೆ ಅಲ್ವೇ? ಅದರ ಹಿಂದೆ ಭಗವಂತನ ಇಚ್ಛೆ ಬೇಕು. ಹಾಗೆ ಅಮೃತದ ಕಲಶ ಕೈಗೆ ಬಂದರೂ ಅಮೃತ ಕೈಗೆ ಬೀಳಲಿಲ್ಲ ದೈತ್ಯರಿಗೆ. ಅಮೃತ ಕೈಗೆ ಬಿದ್ದರೂ ಸ್ವರ್ಭಾನುವಿಗೆ ಅದು ದಕ್ಕಲಿಲ್ಲ. ಅಮೃತದ ಕಲಶಕ್ಕೂ ಅಮೃತ ಬೀಳಲಿಕ್ಕೂ ಹಾತುರಲಿಲ್ಲ ದೇವತೆಗಳು. ನೀನು ಹೇಳಿದ್ದಿ, ಕರ್ತವ್ಯ ಮಾಡಿದ್ದೇವೆ, ಫಲದ ಆಸೆ ನಮಗಿಲ್ಲ, ಕೊಡಿಸಿದ್ರೂ ಸರಿ ಬಿಟ್ಟರೂ ಸರಿ ಅಂತ ದೇವರನ್ನು ಮೊರೆ ಹೋದ್ರಲ್ಲ, ಅಮೃತ ಅವರಿಗೆ ದಕ್ಕೋ ಹಾಗಾಯಿತು. ಇದು ಭಾಗವತ ಅಂತಂತಾರೆ ನೋಡಿ. ಒಂದೇ ಕರ್ಮ ಒಂದೇ ಕಾಲದಲ್ಲಿ ಇಬ್ಬರೂ ಮಾಡಿದರೂ ಒಬ್ಬರಿಗೆ ಫಲ ಸಿಗುವಂತೆ ಇನ್ನೊಬ್ಬರಿಗೆ ಫಲ ಸಿಗದಂತ ಆದದ್ರ ಹಿನ್ನೆಲೆ ಭಾಗವತ ಹೇಳ್ತದೆ. ಏವಂ ಸುರಾಸುರಗಣಾ ಸಮದೇಶ ಕಾಲ ಹೇತ್ವರ್ಥ ಯೋಗ ಗತಯೋಪಿ ಫಲೇ ವಿಕಲ್ಪಾ ತತ್ರಾಮೃತಂ ಸುರಗಣಾ ಫಲಮಂಜಸಾಪು. ತತ್ರಾಮೃತಂ ಸುರಗಣ ಫಲಮಂಜಸಾಪು. ಅಮೃತ ಫಲವನ್ನು ದೇವತೆಗಳು ಮಾತ್ರ ಉಣ್ಣುವಂತಾಯಿತು. ಅಮೃತ ಫಲ ಅಸುರರಿಗೆ ಸಿಗದಂತೆ ಶ್ರಮ ಮಾತ್ರ ಸಿಕ್ತು. ಯಾಕೆ? ನಾನೇ ಮಾಡ್ತೇನೆ, ನಮಗೇ ಸಿಗೋದು ಫಲ ಅನ್ನೋ ದೌಷ್ಟ್ಯದಿಂದ ಮಾಡಿದವರು ಅಸುರು. ದೇವರು ಮಾಡಿಸ್ತಾನೆ, ಮಾಡಬೇಕಾದ ಕರ್ತವ್ಯ ನಮ್ಮದು, ಇದು ಅವನ ಪೂಜೆ, ಅವನ ಆಜ್ಞೆಯ ಪಾಲನೆ.
ಫಲ ಕೊಡೋದು ಅವನಿಗೆ ಬಿಟ್ಟಿದ್ದು ಅನ್ನೋ ಭಾವನೆಯಲ್ಲಿ ಮಾಡಿದವರು ದೇವತೆಗಳು. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮಫಲ ಹೇತುರ್ಭೂ ಮಾತೇ ಸಂಗೋಸ್ತ್ವಕರ್ಮಣಿ. ಕರ್ಮ ಮಾಡುವ ಅರ್ಹತೆ ನಮಗೆ ಕೊಟ್ಟಿದ್ದಾನೆ, ನಾವು ಅದನ್ನು ಫಲದ ಆಸೆ ಇಲ್ಲದೇ ಮಾಡಬೇಕು. ಫಲ ಕೊಡಿಸೋ ಜವಾಬ್ದಾರಿಯನ್ನು ದೇವರು ಹೊತ್ತಿರ್ತಾನಂತೆ. ನಾವು ಫಲದ ಆಸೆನೇ ಮಾಡಿ ಕರ್ಮ ಮಾಡಿದರೆ ಭಗವಂತ ಮೆಚ್ಚಲ್ಲ. ಈ ತತ್ವ ದೇವದಾನವರು ಅಮೃತ ಮಥನ ಮಾಡಿ ಫಲ ಒಬ್ಬರಿಗೆ ಕೊಟ್ಟು ಇನ್ನೊಬ್ಬರಿಗೆ ಇಲ್ಲದಂತೆ ಮಾಡಿ ಲೋಕಕ್ಕೆ ತಿಳಿಸ್ತಾನೆ. ಆಗ ಅಮೃತ ಪಾನ ಮಾಡಿದ ದೇವತೆಗಳು ಅಜರರಾದರು. ಅಮೃತ ಪಾನ ಮಾಡಿದ್ರಿಂದ ಅಮರರಾದರು. ಅಮೃತ, ಅಮರ, ಅಜರ ಇದೆಲ್ಲ ದೇವತೆಗಳಿಗೆ. ಅಮೃತಾಶಿನಃ ಅಂತ ವೇದಗಳಲ್ಲಿ ದೇವತೆಗಳಿಗೆ ಹೆಸರು ಬಂತು. ಹೀಗೆ ದೇವದಾನವರ ಕ್ಷೀರ ಸಮುದ್ರ ಮಥನದ ಚರಿತ್ರೆ ನಾವಿದನ್ನು ಶ್ರವಣ ಮಾಡಬೇಕು. ನಮ್ಮ ಮನೆಯೊಳಗೂ ಸಂಪತ್ತಿನ ವೃದ್ಧಿ, ಬೇಕಾದಂಥ ಆಯುಷ್ಯದ ವೃದ್ಧಿ, ಭಗವಂತ ಲಕ್ಷ್ಮೀ ಕಲ್ಯಾಣ ಮಾಡಿಕೊಂಡ ಅನ್ನೋ ಕಥೆ ನಮ್ಮ ಮನೆಗಳಲ್ಲಿ ಕಲ್ಯಾಣವನ್ನು ಉಂಟು ಮಾಡುತ್ತದೆ. ಹೀಗೆ ಬಹಳ ಫಲ ಇದೆ ಕ್ಷೀರ ಸಮುದ್ರ ಮಥನದ ಕಥೆಯನ್ನು ಶ್ರವಣ ಮಾಡಿದರೆ ಅಂತ ಹೇಳ್ತಾರೆ. ಇದು ಒಂದಾದರೆ, ಇನ್ನು ಅಷ್ಟಮ ಸ್ಕಂಧದಲ್ಲಿ ವಾಮನಾವತಾರದ ಚರಿತ್ರೆಯನ್ನು ಹೇಳ್ತಾರೆ. ಇದೇ ವೈವಸ್ವತ ಮನ್ವಂತರದಲ್ಲಿ ನಡೆದಿತ್ತು. ಚಾಕ್ಷುಷ ಮನ್ವಂತರದಲ್ಲಿ ಕ್ಷೀರ ಸಮುದ್ರದ ಮಥನ, ವೈವಸ್ವತ ಮನ್ವಂತರದಲ್ಲಿ ವಾಮನ. ಬಲಿ ಅಂತ ಒಬ್ಬ ಅಸುರರ ಅಧಿಪತಿ ಅವರ ಮನೆಗೆ ವಾಮನನಾಗಿ ಬಂದು 3 ಪಾದ ಭೂಮಿ ಕೇಳಿದ, 3 ಪಾದ ಕೊಡು ಅಂತ. ಆ 3 ಪಾದ ನೆಪ ಮಾಡಿ ಇಡೀ ಬ್ರಹ್ಮಾಂಡವನ್ನೇ ಅಳೆದುಕೊಂಡ ಅಂತ ಕಥೆ ಬರ್ತದೆ. ಎಂಥ ಅದ್ಭುತ ವಾಮನಾವತಾರ! ದೇವರು ನಮ್ಮಿಂದ ಅಪೇಕ್ಷೆ ಪಡೋದು 3. ತತ್ಸವಿತುರ್ವರೇಣ್ಯಂ 1, ಭರ್ಗೋ ದೇವಸ್ಯ ಧೀಮಹಿ 2, ಧಿಯೋ ಯೋನಃ ಪ್ರಚೋದಯಾತ್. ವಾಮನನಾಗಿ ಬಂದು ಬಲಿಯ ಮನೆಗೆ 3 ಕೊಡು ಅಂದಂಗೆ ನಮ್ಮ ಮನೆಗೂ ಬಂದು 3 ಕೊಡು ಅಂತ ಕೇಳ್ತಾನೆ. ನಾವು ಆ 3 ಕೊಟ್ಟರೆ ಆಯಿತು. ಅದೇ ಗಾಯತ್ರಿ. ದಿನನಿತ್ಯ ಯಾರು ಗಾಯತ್ರಿಯನ್ನು ದೇವರ ಪ್ರೀತಿಗಾಗಿ ಅರ್ಘ್ಯ ಕೊಡ್ತಾರೆ, ನಾರಾಯಣನ ಪ್ರೀತಿಗಾಗಿ ಜಪಿಸ್ತಾರೆ, ಬಲಿಯ ಮನೆಗೆ ರಕ್ಷಕನಾಗಿ ನಿಂತ ಹಾಗೆ ನಮ್ಮ ಮನೆಗೆ ರಕ್ಷಕನಾಗಿ ನಿಲ್ತಾನಂತೆ. ನೋಡಿ, ಬಲಿಯ ಮನೆಗೆ ಸುತಳ ಲೋಕದ ಅರಮನೆಯಲ್ಲಿ ಬಲಿಯ ಮನೆ ರಕ್ಷಕ ವಾಮನ ಅಂತ. ಹಾಗೆ ನಮ್ಮ ಮನೆಯಲ್ಲೂ ವಾಮನ ರಕ್ಷಕನಾಗಿ ನಿಲ್ತಾನೆ ಎನ್ನುವ ಸಂದೇಶ ವಾಮನಾವತಾರದಿಂದ ತಿಳಿಸ್ತಾರೆ. ಹಾಗೆ 8ನೇ ಸ್ಕಂಧ ಆದಮೇಲೆ 9ನೇ ಸ್ಕಂದದಲ್ಲಿ ರಾಮಾವತಾರದ ಕಥೆ ಹಾಗೂ ಭಗವದ್ಭಕ್ತರ ಕಥೆ. ರಾಮ ಅಂದರೆ ನಮಗೆಲ್ಲ ಆದರ್ಶ. ಆದರ್ಶ ಅಂತ ಯಾವುದನ್ನು ಕರೀತಾರೆ ಸಂಸ್ಕೃತದಲ್ಲಿ? ಕನ್ನಡಿಗೆ ಹೆಸರು. ಕನ್ನಡಿ, ಮಿರರ್. ರಾಮನೇ ಕನ್ನಡಿ ಅಂತ. ನಾವು ರಾಮನ ಕಥೆ, ರಾಮನ ಗುಣ, ರಾಮನ ಚಿಂತನೆ ಮಾಡ್ತಾ ಇರೋದು ಯಾಕೆ? ಅವನೊಳಗಿರೋದು ನಮ್ಮಲ್ಲಿ ಬಂದರಾಯಿತು ಅಂತ ಅರ್ಥ. ಕನ್ನಡಿ ಯಾವಾಗ ನೋಡ್ಕೊಳ್ತಾರೆ? ನಮ್ಮೊಳಗೆ ನಾವು ಮಾಡಿಕೊಂಡು ಅಲಂಕಾರ ಸರಿ ಇದೆ ಇಲ್ಲೋ ಅಂತ ಸರಿಪಡಿಸ್ಕೊಳ್ಳಿ ಕನ್ನಡಿ ನೋಡೋದು. ಹಾಗೆ ನಮ್ಮ ವ್ಯಕ್ತಿತ್ವ ಸರಿಪಡಿಸ್ಕೊಳ್ಬೇಕಾದ್ರೆ ರಾಮ ಅನ್ನೋ ಕನ್ನಡಿ ನೋಡಬೇಕಂತ. ನಾನೊಬ್ಬ ತಂದೆಗೆ ಮಗನಾಗಿದ್ದೇನೋ ಇಲ್ವೋ, ಒಬ್ಬ ಮಗನಿಗೆ ತಂದೆಯಾಗಿದ್ದೇನೋ ಇಲ್ಲೋ, ಇದೆಲ್ಲ ರಾಮ ಅನ್ನೋ ಕನ್ನಡಿಯಿಂದಲೇ ಗೊತ್ತಾಗ್ತದೆ. ಲಕ್ಷ್ಮಣನಂಥ ತಮ್ಮನಿಗೆ ರಾಮ ಅಣ್ಣನಾಗಿದ್ದದ್ದು, ಹಾಗೆ ನಾನೊಬ್ಬ ತಮ್ಮನಿಗೆ ಅಣ್ಣನಾಗಿದ್ದೇನೋ ಇಲ್ಲೋ, ಪ್ರಜೆಗಳಿಗೆ ರಾಜನಾಗಿ ನಾಯಕನಾಗಿದ್ದೇನೋ ಇಲ್ಲೋ, ಎಲ್ಲ ವಿಷಯದೊಳಗೂ ರಾಮನನ್ನು ನೋಡಬೇಕಂತ. ಎಲ್ಲ ರೀತಿಯಿಂದ ರಾಮ ಆದರ್ಶ ಆದ. ಅವನನ್ನು ನಂಬಿದವರಿಗೆ ಅವನು ಹೇಗಿದ್ದ, ಭಯಪಟ್ಟು ಬಂದವರು ಭಯ ಹೇಗೆ ಕಳೀತಿದ್ದ, ದೈನ್ಯದಿಂದ ಬಂದವರಿಗೆ ದೈನ್ಯ ಬಗೆಹರಿಸಿ ಪರಿಹಾರ ಮಾಡಿ ಅವರಿಗೆ ಹೇಗೆ ದಾನ ಮಾಡ್ತಿದ್ದ, ಎಲ್ಲ ಗುಣದಲ್ಲೂ ರಾಮನನ್ನು ನೋಡಬೇಕು. ಇದೇ ರಾಮ ಅಂದರೆ. ಹೀಗೆ ರಾಮಾವತಾರದ ಕಥೆ ರಾಮಾಯಣದಲ್ಲಿ ವಿಸ್ತಾರ, ಭಾಗವತದಲ್ಲಿ ಸಂಕ್ಷೇಪ. ವಿಸ್ತಾರ ಮಾಡಿಲ್ಲ ಭಾಗವತ. ರಾಮನ ಕಥೆ ಸಂಕ್ಷೇಪವಾಗಿ ಹೇಳ್ತಾರೆ. ಸಮುದ್ರವನ್ನು ಶ್ರೀರಾಮಚಂದ್ರ ಕಣ್ಣಿನ ನೋಟದಿಂದಲೇ ಬತ್ತಿಸಿದ ಅಂತ ಹೇಳ್ತದೆ. ಇದು ಭಾಗವತದಲ್ಲಿ ಬಂದದ್ದು. ಸಮುದ್ರ ರಾಜ ಸೇತುವೆ ಕಟ್ಟಬೇಕಿನ್ನು ಅಂತ ನಿರ್ಣಯಿಸಿದಾಗ ರಾಮನಿಗೆ ಸಮುದ್ರ ರಾಜ ಉಕ್ಕೇರ್ತಾ ಇದ್ದಾನೆ, ಬಿಡಲಿಲ್ಲ ದಾರಿ. ಒಂದು ರಾತ್ರಿ ಕಳೆದ ದರ್ಭಶಯನನಾಗಿ. ಇವತ್ತು ದರ್ಭಶಯನ ಅಂತ ಒಂದು ಕ್ಷೇತ್ರ ಇದೆ, ದಕ್ಷಿಣ ಯಾತ್ರೆ ಮಾಡಬೇಕು, ದಕ್ಷಿಣ ಭಾರತ ಯಾತ್ರೆ. ಅಲ್ಲಿ ದರ್ಬೆ ಮೇಲೆ ಮಲಗಿಬಿಟ್ಟಂತೆ ರಾಮ. ನೋಡೋಣ, 1 ದಿನ ನೋಡ್ದ, 2 ರಾತ್ರಿ ನೋಡ್ದ. ಯಾಕೆ ಅಂದರೆ ಇಂದಲ್ಲ ನಾಳೆ ಸಮುದ್ರ ರಾಜ ತನ್ನ ಉಕ್ಕೇರೋದನ್ನು ಕಡಿಮೆ ಮಾಡ್ತಾನೆ ದಕ್ಷಿಣ ಸಮುದ್ರ ಅಂತ ಪ್ರತೀಕ್ಷೆ ಮಾಡಿದ.
ಸಮುದ್ರ ರಾಜ ಉಕ್ಕೇರೋದು ಕಡಿಮೆ ಮಾಡಲೇ ಇಲ್ಲ. ಕೇಳಿದ್ದಂತೆ ಕಪಿಗಳಿಗೆ, ಸಮುದ್ರ ರಾಜನ ಏರಿಳಿತ ಕಡಿಮೆ ಆಗಿದೆನೋ ಇಲ್ಲೋ? ಇಲ್ಲ ಅಂದರು. ಸರಿ, ಹಾಗಾದರೆ ನಾನೇ ಕಡಿಮೆ ಮಾಡಿ, ಕೆಲವ್ರ ಮಾತು ಕೇಳಲ್ಲ, ನಾವೇ ಮಾತು ಕೇಳೋ ಹಾಗೆ ಮಾಡಬೇಕಾಗ್ತದೆ ಅಂತ ರಾಮ ತನ್ನ ಕಣ್ಣಿನ ನೋಟವನ್ನು ಸಮುದ್ರದ ಮೇಲೆ ಹಾಕಿದ್ದಂತೆ. ಯದ್ರೋಷ ವಿಭ್ರಮ, ನೋಡ್ರಿ, ಭಗವಂತನ ಕುಡಿನೋಟ ಕೆಂಪಾಯಿತು, ಸ್ವಲ್ಪ ರೋಷ ವ್ಯಕ್ತ ಆಯಿತು, ಸಮುದ್ರದ ನೀರೆಲ್ಲ ಬತ್ತಲಿಕ್ಕೆ ಶುರು ಆಯಿತು, ಒಣಗಲಿಕ್ಕೆ ಶುರು ಆಯಿತು. ಸಮುದ್ರದಲ್ಲಿರೋ ಜಲಚರ ಪ್ರಾಣಿಗಳೆಲ್ಲ ಉಸಿರು ಕಟ್ಟದಾಗ ಆಗ್ತಾಯಿತ್ತು. ಸಮುದ್ರ ರಾಜನಿಗೆ ಅರ್ಥ ಆಯಿತು, ಹೀಗೆ ಮುಂದುವರಿಸಿದರೆ ನೀರೆಲ್ಲ ಒಣಗಿ ಬಿಡ್ತದೆ, ರಾಮನ ನೋಟದಿಂದಲೇ ಸೇತುವೆ ಅಲ್ಲ ನಡ್ಕೊಂಡೇ ಹೋಗ್ಬಿಡ್ತಾನೆ ಲಂಕಾಪಟ್ಟಣಕ್ಕೆ ಅಂತ ಗೊತ್ತಾಯಿತು. ರತ್ನಾಕರ ರತ್ನಗಳನ್ನು ಹಿಡಿದು ಅರ್ಘ್ಯಪಾದ್ಯಗಳನ್ನು ನೀಡಿ ರಾಮನಿಗೆ ನಾನು ಕ್ಷಮೆ ಕೇಳ್ತೇನೆ ಅಂತ ಸಮುದ್ರ ರಾಜ ಮೂರ್ತಿಮತ್ತಾಗಿ ಬಂದ ಅಂತ ಭಾಗವತ ಕಥೆ ಹೇಳಿದೆ. ಮೂರ್ತಿಮತ್ತಾಗಿ ಬಂದು ರಾಮನ ಪಾದಕ್ಕೆ ಶರಣಾದ, ಸ್ತೋತ್ರ ಮಾಡಿದ. ಸಮುದ್ರ ರಾಜ ಮಾಡಿದ ರಾಮನ ಸ್ತೋತ್ರ ಅಂತ ಭಾಗವತದಲ್ಲಿ ಬರ್ತದೆ. ನೀನು ಸೇತುವೆಯನ್ನು ಕಟ್ಟು, ನೀನು ಸಾಕ್ಷಾತ್ ನಾರಾಯಣ ಅಂತ ನನಗೆ ತಿಳಿಲಿಕ್ಕಾಗಲಿಲ್ಲ, ನಿನ್ನ ಕುಡಿನೋಟ ನನಗೆ ಅರ್ಥ ಮಾಡಿಸ್ತು ಅಂತಂದ. ನಾ ವಯಂ ವಿದಾಮಹ ತಂತ್ವಾ ವಯಂ ಜಡಧಿಯೋ ನ ವಿದಾಮ ಭೂಮನ್ ಕೂಟಸ್ಥಮಾದಿ ಪುರುಷಂ ಜಗತಾಮಧೀಶಂ. ಇದೆಲ್ಲ ಭಾಗವತ. ವಯಂ ಜಡಧಿಯ, ನಮ್ಮ ಬುದ್ಧಿ ಎಷ್ಟೇ ಆಗಲಿ ಜಡ, ನೀನು ಯಾರು ಅಂತ ತಿಳಿಲಿಕ್ಕೆ ಆಗಲಿಲ್ಲ ಸ್ವಾಮಿ, ಆದಿಪುರುಷ ನೀನು, ಈಗ ಅರ್ಥ ಆಗಿದೆ. ಬಧ್ನೀಹಿ ಸೇತು ಮಿಹತೆ ಯಶಸ್ಸೋ ವಿತತ್ಯೈ, ನಿನ್ನ ಯಶಸ್ಸು ಬೆಳಗಬೇಕು, ಮುಂದೆ ಬರುವ ರಾಜಾಧಿರಾಜರು ನಿನ್ನ ಪರಾಕ್ರಮ ಪೌರುಷ ಏನು ಅಂತ ತಿಳಿಬೇಕು, ಅಂಥ ಸೇತುವೆಯನ್ನು ಈ ಸಮುದ್ರದಲ್ಲಿ ಮಾಡು ಅಂತ ಕೇಳಿಕೊಂಡ ಸಮುದ್ರ ರಾಜ. ಸಮುದ್ರ ರಾಜನನ್ನು ಕೇಳಿ ಅವನ ಒಪ್ಪಿಗೆ ಪಡೆದು ಸಮುದ್ರಕ್ಕೆ ಯಾರಾದರೂ ಬ್ರಿಡ್ಜ್ ಕಟ್ಟಿದ್ದು ನೋಡಿದಿರ? ರಾಮ ಹಾಗೆ ಮಾಡಿದ ಅಂತದೆ ಭಾಗವತ. ಇದು ಅಘಟಿತ ಘಟನಾ ಶಕ್ತಿ ರಾಮಂದು. ಅದಕ್ಕೆ ಹಿರಿಯರು ಹೇಳ್ತಾರೆ, ರಾಮನ ದೃಷ್ಟಿ ಏನಾದರೂ ಬಿದ್ದರೆ ಸಮುದ್ರದ ನೀರು ಒಣಗ್ತದೆ ಹೇಗೋ, ನಮ್ಮ ನಿಮ್ಮೆಲ್ಲರ ಸಂಸಾರ ಸಮುದ್ರ ಹಾಗೆ ಒಣಗ್ತದೆ ಅಂತಂತಾರೆ. ನಮ್ಮ ಸಂಸಾರ ಸಾಗರ ಒಣಗಬೇಕು, ಆಗ ನಮಗೆ ಅನುಕೂಲ ಆಗ್ತದೆ. ಇದು ರಾಮನ ದೃಷ್ಟಿಯಲ್ಲಿ ಆ ಶಕ್ತಿ ಇದೆ ಅಂತ. ಪಾದ ಇಟ್ಟರೆ ಕಲ್ಲೇ ಹೆಣ್ಣಾದ್ಲು, ಪಾದ ಸ್ಪರ್ಶ ಮಾಡಿದ ಕೂಡಲೇ ಕಲ್ಲೇ ಅಹಲ್ಯೆ ಆದ್ಲು ಅಂತ ಕಥೆ ಕೇಳಲಿಲ್ವೇ? ದೃಷ್ಟಿ ಬೀರಿದರೆ ಸಮುದ್ರದ ನೀರೇ ಒಣಗೋಯ್ತು. ಇದೇ ರಾಮ ಅಂದರೆ. ಅವನ ದೃಷ್ಟಿ, ಅವನ ಮಾತು, ಅವನ ಯೋಚನೆ, ಅವನ ಸ್ಪರ್ಶ, ಅವನ ನಡಿಗೆ, ಅವನ ಉಡುಗೆ, ಅವನ ಆಲೋಚನೆ, ಅವನು ಬಿಲ್ಲಿಗೆ ಹೂಡುವ ಬಾಣ, ಎಲ್ಲವೂ ಅದ್ಭುತ ಅಂತಾರೆ ರಾಮಾಯಣದೊಳಗೆ. ಎಲ್ಲ ಅದ್ಭುತ. ಅಂಥ ಅದ್ಭುತ ಶ್ರೀರಾಮಚಂದ್ರ ಅಂತ ರಾಮನ ಕಥೆ ಭಾಗವತದಲ್ಲಿ ಸಂಕ್ಷಿಪ್ತವಾಗಿ ಬಂದದ್ದನ್ನು ಚಿಂತನೆ ಮಾಡ್ತಾರೆ. ಇದಾದ ಮೇಲೆ ಇನ್ನು ಕೃಷ್ಣನ ಕಥೆ. ಏನು ಅದ್ಭುತ ಕೃಷ್ಣಾವತಾರ. ಪರೀಕ್ಷಿತ್ ರಾಜ ಕೇಳ್ದ, ನನಗೆ ಕೃಷ್ಣಾವತಾರದ ಕಥೆ ಕೇಳಬೇಕು ಅಂತ ಆಸೆ ಆಗಿದೆ, ಕೃಷ್ಣನ ಕಥೆ ಹೇಳ್ರಿ. 10ನೇ ಸ್ಕಂಧದಲ್ಲಿ ಕೃಷ್ಣನ ಕಥೆ ಹೇಳ್ತಾ ಬರ್ತಾರೆ. ನಾಳೆ ದಿವಸ ಕೃಷ್ಣನ ಬಾಲಲೀಲೆ, ಕೃಷ್ಣನ ನಡೆ ಬಹಳ ಅಪೂರ್ವ. ಎರಡನ್ನು ನೆನಪಿಟ್ಟಬೇಕು. ಕೃಷ್ಣನ ನಡೆ, ಕೃಷ್ಣನ ನುಡಿ, ಎರಡರಲ್ಲೂ ವ್ಯತ್ಯಾಸ ಇಲ್ಲ. ಕೆಲವ್ರದ್ದು ಹಾಗಲ್ಲ, ನಡೆ ಬೇರೆ ಇರ್ತದೆ, ಆದರೆ ನುಡಿ ಬೇರೆ ಇರ್ತದೆ. ಭಾರೀ ನುಡಿಗಳಲ್ಲಿ ಧಾರ್ಮಿಕತೆ, ನ್ಯಾಯ, ಹೋರಾಟ, ಕಿಚ್ಚೆದೆ ಎಲ್ಲ ಇರ್ತದೆ. ನಡೆ ಹಂಗಿರಲ್ಲ. ನಡೆ ಒಳಗೆ ಬೇರೆಯೇ ಇರ್ತದೆ. ಕೆಲವ್ರ ನಡೆ ಭಾರಿ ಅದ್ಭುತವಾಗಿ ಕಾಣ್ತಿರ್ತದೆ, ಆದರೆ ಬಾಯಲ್ಲಿ ನುಡಿ ಹಾಗಿರಲ್ಲ. ಆದರೆ ಭಗವಂತ ನಡೆಯಲ್ಲೂ ನುಡಿಯಲ್ಲೂ ಏಕರೂಪನಾಗಿದ್ದ ಅಂತಾರೆ ಭಾಗವತದಲ್ಲಿ. ಅವನ ನುಡಿ ಯಾವುದು? ಭಗವದ್ಗೀತೆ 700 ಶ್ಲೋಕಗಳನ್ನು ನಾವೇನು ಕೇಳ್ತೇವೆ, ಅದರಲ್ಲಿ ಕೆಲವು ಶ್ಲೋಕ ಮಾತ್ರ ಅರ್ಜುನನ ಪ್ರಶ್ನೆ, ಉಳಿದೆಲ್ಲ ಕೃಷ್ಣನ ನುಡಿ. ಆ ನುಡಿಯಲ್ಲಿ ಏನೆಲ್ಲ ಹೇಳಿದ್ದಾನೋ ಕೃಷ್ಣ ತನ್ನ ಬದುಕಿನೊಳಗೆ ಅದನ್ನೆಲ್ಲ ನಡೆದು ತೋರಿಸಿದ. ನಡೆದಂತೆ ನುಡಿತಾನೆ, ನುಡಿದಂತೆ ನಡೆದಿದ್ದಾನೆ. ಇದೇ ಕೃಷ್ಣ. ಅವನ ಕಥೆಗಳನ್ನು 2 ಮುಖವಾಗಿ ನೋಡ್ತಾರೆ. ಕೆಲವು ಕಥೆ ಕೃಷ್ಣಂದು ನಮ್ಮ ಇಷ್ಟವನ್ನು ಪೂರ್ಣ ಮಾಡ್ತದೆ, ಅಭೀಷ್ಟ ಪ್ರಾಪ್ತಿ ಅಂತಾರೆ, ಇಷ್ಟ ಪ್ರಾಪ್ತಿ. ಕೆಲವು ಕಥೆ ಕೃಷ್ಣನ ಬಾಲ್ಯಲೀಲೆಗಳಲ್ಲಿ ಕೃಷ್ಣ ಬೆಣ್ಣೆ ಕದ್ದ, ಹಾಲು ಕದ್ದ, ಮೊಸರು ಕದ್ದ, ಆ ಭಕ್ತರಿಗೆ ಅನುಗ್ರಹಿಸಿದ,
ಇದೆಲ್ಲ ಕಥೆ ಇದೆಯಲ್ಲ, ಇದು ಅಭೀಷ್ಟವನ್ನು ನೀಡುತ್ತದೆ. ಕೃಷ್ಣನ ಕಥೆಗಳು. ಕೃಷ್ಣ ಶಕಟಾಸುರನನ್ನು ಕೊಂದ, ಪೂತನೆಯನ್ನು ಕೊಂದ, ತೃಣಾವರ್ತನನ್ನು ಕೊಂದ. ಈ ಕಥೆಗಳೆಲ್ಲ ನಮ್ಮ ಅನಿಷ್ಟಗಳನ್ನು ದೂರ ಮಾಡ್ತದಂತೆ. ಹಾಗಾಗಿ ಎರಡು ಮುಖ. ಇಷ್ಟವನ್ನು ತಂದುಕೊಳ್ಳಿಕ್ಕೂ ಕೃಷ್ಣನ ಕಥೆ, ಅನಿಷ್ಟವನ್ನು ದೂರ ಮಾಡಿಕೊಳ್ಳಿಕ್ಕೂ ಕೃಷ್ಣನ ಕಥೆ. ನಡೆದಂತೆ ನುಡಿದಿದ್ದಾನೆ, ನುಡಿದಂತೆ ನಡೆದಿದ್ದಾನೆ ಅಂತ ತಿಳಿಲಿಕ್ಕೂ ಕೃಷ್ಣನ ಕಥೆ. ಹೀಗೆ ನಾನಾ ಮುಖವಾಗಿ ಕೃಷ್ಣನ ಕಥೆಯನ್ನು ಚಿಂತನೆ ಮಾಡಲಿಕ್ಕೆ ಬರ್ತದೆ. ನಾಳೆ ದಿವಸ ಏಕಾದಶಿಯ ಹರಿದಿನ ಪರ್ವಕಾಲದಲ್ಲಿ ಕೃಷ್ಣನ ಕಥೆಯನ್ನು ತಿಳಿಯೋಣ. ಕೃಷ್ಣನ ಕಥೆ ಪ್ರಧಾನ ಭಾಗವತದ ದಶಮ ಸ್ಕಂಧದಲ್ಲಿ. ಒಂದು ಸ್ಕಂಧವೇ ಕೃಷ್ಣನ ಕಥೆ ಹೇಳಲಿಕ್ಕೆ ಇಟ್ಟಿದ್ದಾರೆ. ಭಕ್ತ ಪ್ರಹ್ಲಾದನಿಗಾಗಿ ಅಂತ 7ನೇ ಸ್ಕಂಧ, ಭಗವಂತನ ಕಥೆ ವಿಸ್ತಾರಕ್ಕಾಗಿ ಅಂತ 10ನೇ ಸ್ಕಂಧ. ಹಾಗಾಗಿ ಭಾಗವತದಲ್ಲಿ 7 ಹಾಗೂ 10 ಎರಡೂ ಸ್ಕಂಧಗಳು ಬಹಳ ವಿಶೇಷ. ನಾಳೆ ಕೃಷ್ಣಾವತಾರದ ಕಥೆಯನ್ನು ಮತ್ತು ಕೃಷ್ಣ ಜಯಂತಿ, ಕೃಷ್ಣನ ಉತ್ಸವ ಅದನ್ನು ಮಾಡುವ ಸಂಕಲ್ಪ ಮಾಡಿದ್ದಾರೆ. ಅದನ್ನು ನಾಳೆ ದಿವಸ